ವಾಲ್ಮೀಕಿರ್ಗೌ ಪುನೀಯಾನ್ನಃ ಮಹೀಧರಪದಾಶ್ರಯಾ ಯದ್ದುಗ್ಧಮುಪಜೀವಂತಿ ಕವಯಸ್ತರಣಕಾ ಇವ ಸ್ವಸ್ತಿಸ್ತು ಸತಾಂ. ಹರಿ ಓಂ. ಹಿಂದೆ ಅಶ್ವಪತಿಯ ಮನೆಯಿಂದ ಭರತ ಹೊರಟು ಬಂದ ಪ್ರಸಂಗವನ್ನು ನೋಡಿದೆವು. ದಾರಿಯುದ್ದಕ್ಕೂ ಅವನಿಗೆ ಕಳವಳಗೊಳ್ಳುವಂತಹ ರೀತಿಯ ವಾತಾವರಣವೇ ತುಂಬಿತ್ತು. ಒಂದು ಸುಂದರವಾದ ಮಾತು ಹೇಳ್ತಾರೆ, ಈಗಾಗಲೇ ರಾಜರಿಂದ ದಾಳಿಗೊಳಗಾದ ಊರು ಹೇಗಿತ್ತು, ನಾವು ಕಳ್ಳ ಪೊಕ್ಕ ಮನೆ ಅಂತ ಹೇಳ್ತೇವಲ್ಲ, ಆ ಥರದ ಒಂದು ಮಾತನ್ನ ಇಲ್ಲಿ ಭರತ ಕಾಣ್ತಾನೆ. ಶ್ರುತಾನು ಯಾದೃಶ ಪೂರ್ವಂ ನೃಪತೀನಾಂ ವಿನಾಶನೆ ಆಕಾರಾನ್ ಸ್ಥಾನಹಂ ಸರ್ವಾನ್ ಇಹ ಪಶ್ಯಾಮಿ ಸಾರಥೆ. ಈ ರಾಜ್ಯವನ್ನು ನೋಡಿದರೆ ಈಗಾಗಲೇ ಯಾರೋ ಶತ್ರು ರಾಜ್ಯದವರು ದಾಳಿ ಮಾಡಿ ವಿನಾಶಗೊಳಿಸಿ ಎಲ್ಲ ಮುಕ್ಕಲು ಬಿದ್ದು ಹೋಗ ಸ್ಥಿತಿಯಲ್ಲಿರುವಂತಹ ಊರನ್ನು ನಾನು ನೋಡ್ತಾ ಇದ್ದ ಹಾಗೆ ನನಗೆ ಅನ್ನಿಸ್ತಾ ಇದೆ. ಏನಿದು ಈ ಪರಿಸ್ಥಿತಿ ಬಂದದ್ದು ನನಗೆ ಗೊತ್ತಾಗ್ತಾ ಇಲ್ಲ ಅಂತ. ದೇವತೆಗಳ ಮನೆ ಎನ್ನುವುದು ಶೂನ್ಯವಾಗಿದೆ. ದೇವತಾ ಅರ್ಚೆಗಳು ಅಂದರೆ ಪ್ರತಿಮೆಗಳು ಯಾವುದೇ ರೀತಿಯ ಕಳೆಯನ್ನ ಹೊಂದಿಲ್ಲ. ಯಜ್ಞಗೋಷ್ಠಿಗಳೆಲ್ಲ ಮಂಕಾಗಿವೆ. ಅಷ್ಟೇ ಅಲ್ಲ, ಕೊನೆಗೆ ಎಲ್ಲಿವರೆಗೆ ಅಂದ್ರೆ ದೀನಾಹ ಪಕ್ಷಿ ಮೃಗಾಸ್ತಥ, ಪ್ರಾಣಿ ಪಕ್ಷಿಗಳಲ್ಲೂ ಲವಲವಿಕೆ ಇಲ್ಲ. ಅವುಗಳು ಕೂಡ ತಮ್ಮ ಸಂತೋಷದ ಸಾಮಾನ್ಯ ಅವುಗಳ ಬೆಳಗ್ಗೆ ಸಂಜೆ ಅವುಗಳ ಕೂಗು ಒಂದು ರೀತಿ ಸಂಧ್ಯಾಕಾಲದ ಅರ್ಚನೆ, ಆ ಹೊತ್ತಿಗೆ ಅವುಗಳು ಮಾಡುವಂತಹ ಪೂಜೆ, ಅದೂ ಕೂಡ ಸಪ್ಪೆ ಆಗಿಬಿಟ್ಟಿದೆ ಅಂತ ಹೀಗೆ ಸಾರಥಿ ಹತ್ರ ಕೇಳ್ತಾ ಬರ್ತಾನೆ. ಅವನಿಗೂ ಇದರ ಬಗ್ಗೆ ಏನು ಪರಿಚಯ ಇಲ್ಲ. ಸೀದಾ ಕೈಕೇಯಿ ಮೊದಲು ಸೀದಾ ತಂದೆಯ ಕೋಣೆ ತನಕ ಹೋಗಿದ್ದಾನೆ. ಹೋದಾಗ ಅಲ್ಲಿ ತಂದೆಯನ್ನು ಕಾಣಲಿಲ್ಲ. ಬಭೂವ ಪಶ್ಯನ್ ಮನಸೋ ಪ್ರಿಯಾಣಿ, ತನಗೆ ಮನಸ್ಸಿಗೆ ಹಿತವಲ್ಲದ ಸಂಗತಿಗಳನ್ನು ಕಂಡ. ಯಾನಿ ಅನ್ಯದಾ ನಾಸ್ಯ ಪುರೇ ಬಭೂವು, ಯಾರ್ಯಾರನ್ನ ಎಲ್ಲಿ ಹೋಗಿ ನೋಡಬೇಕಿತ್ತು ಅವರು ಯಾರೂ ಅವರವರ ಜಾಗದಲ್ಲಿ ಕಾಣಲಿಲ್ಲ. ಮನಸ್ಸನ್ನ ಖತಿಗೊಳಿಸಿಕೊಂಡ ಸ್ಥಿತಿಯಲ್ಲಿ ಪಿತುರ್ಮಹಾತ್ಮ ಪ್ರವಿವೇಶ ವೇಷ್ಮ, ತಂದೆಯ ಮನೆಯನ್ನ ಹೊಕ್ಕ. ಆದರೆ ಅಪಶ್ಯನ್ ಅಲ್ಲಿ ಕಾಣದೇ ಇದ್ದದ್ರಿಂದ ಸೀದಾ ತಾಯಿಯಲ್ಲಿಗೆ ಮತ್ತೆ ಮರಳಿದ್ದಾನೆ. ಬಂದವನು ತಾಯಿ ಹತ್ರ ಕೇಳಿದ್ದಾನೆ, ಎಲ್ಲಿ ನಮ್ಮ ತಂದೆ ಎಲ್ಲಿದ್ದಾನೆ? ಅವಳು ಬೇರೆ ಅವನನ್ನ, ಕೆಲವೊಮ್ಮೆ ನಾವು ಆ ಪ್ರಶ್ನೆಗೆ ಉತ್ತರ ಇಲ್ಲ ಅಂತಂದ್ರೆ ಬೇರೆ ವಿಷಯಗಳನ್ನ ತೆಗೆದು ಮಾತಾಡುವ ಹಾಗೆ ಅವಳು ಮತ್ತೆ ಅವನನ್ನ ದಾರಿ ತಪ್ಪಿಸುವ ಮಾತುಗಳನ್ನು ಆಡ್ತಾಳೆ. ಅವಳು ಕೇಳುವ ಮಾತುಗಳು ತುಂಬಾ ಚೆನ್ನಾಗಿದೆ, ಅಸಂಗತವಾಗಿ ಏನು ಮಾತಾಡಲ್ಲ. ಮೊದಲು ಬಂದ ದಾರಿಯ ಪರಿಚಯವನ್ನು ಮಾಡಿಕೊಡು. ಬಂದ ದಾರಿ ಹೇಗಾಯ್ತು ಹೇಳು. ಅಲ್ಲಿ ಯುಧಾದಿತ್ಯ ಚೆನ್ನಾಗಿದ್ದಾನ, ಅಶ್ವಪತಿ ಚೆನ್ನಾಗಿದ್ದಾನ, ಅವ್ರು ಚೆನ್ನಾಗಿದ್ದಾನೆ, ಇವ್ರು ಚೆನ್ನಾಗಿದ್ದಾರೆ, ಎಲ್ಲನೂ. ಆದರೆ ಭರತ ಅಷ್ಟಕ್ಕೂ ಮತ್ತೆ ಉತ್ತರ ಕೊಡ್ತಾನೆ. ಅದ್ರ ಉತ್ತರ ಕೊಟ್ಟು ಮತ್ತೆ ಕೊನೆಗೆ ಮತ್ತೆ ಅವನ ಮೂಲ ಪ್ರಶ್ನೆಗೆ ಮತ್ತೆ ವಾಪಸ್ ಬರ್ತೇನೆ. ನಾನು ನಿನ್ನ ಪ್ರಶ್ನೆಗೆ ಎಲ್ಲದಕ್ಕೂ ಉತ್ತರ ಕೊಟ್ಟಿದ್ದೇನೆ, ನನ್ನ ಪ್ರಶ್ನೆಗೆ ನೀನು ಉತ್ತರ ಯಾಕೆ ಕೊಡ್ತಾ ಇಲ್ಲ ಅಂತ. ಆಗ ಹೇಳಿದಂತೆ, ಯಾಗತಿ ಸರ್ವಭೂತಾನಾಂ ಗಾಂಗತಿಂ ತೇ ಪಿತಾ ಗತಃ ರಾಜ ಮಹಾತ್ಮ ತೇಜಸ್ವಿ ಯಾಯಜೂಕ ಸತಾಂ ಗತಿ. ಸಜ್ಜನರಿಗೆ ಗತಿಯಾದ ನಿರಂತರ ಯಜ್ಞಯಾಗಾದಿಗಳಿಂದ ಬದುಕನ್ನು ಕಟ್ಟಿಕೊಂಡ, ಎಲ್ಲ ಜನಗಳ ಸಂತೋಷವನ್ನ ತನ್ನ ಸಂತೋಷ ಅಂತ ಭಾವಿಸಿದ ಮಹಾತ್ಮನಾದ ರಾಜ ತೇಜಸ್ವಿಯಾದವನು ಇವತ್ತು ಎಲ್ಲರೂ ಯಾರೂ ಕೂಡ ಈ ನೆಲದಲ್ಲಿ ಶಾಶ್ವತವಾಗಿ ನಿಲ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಮಾತಿನಂತೆ ಅವನು ಕೂಡ ಬಿಟ್ಟು ತೆರಳಿದ್ದಾನೆ. ಇದು ಅವಳಿಗೂ ಅರ್ಥ ಆಗ್ಬೇಕಿತ್ತು. ರಾಜನಿಗೆ ಮಾತ್ರ ಹಾಗೆ ಹೇಳ್ತಾಳೆ, ಯಾರೂ ಭೂಮಿಯನ್ನ ಬಹಳ ಹೊತ್ತು ಹಿಡ್ಕೊಂಡಿರ್ಲಿಕ್ಕೆ ಆಗಲ್ಲ ಅಂತ. ಆದ್ರೆ ಅವಳು ಮಾತ್ರ ಬೇರೆಯವರಿಗೆ ಅದು ಹೇಳುವಾಗ ಆಗಿರುತ್ತೆ, ನಮ್ಗೆ ಆವಾಗ ಮತ್ತೆ ಅದೇ ಯೋಚನೆಗಳು ಗಟ್ಟಿಯಾಗತ್ತೆ ಅನ್ನುವ ಹಾಗೆ. ಕೊನೆಗೆ ಅಲ್ಲಿ ದುಃಖದಿಂದ ಹೊರಳಾಡುವಾಗ ವಸಿಷ್ಠಾದಿಗಳು ಬಂದು ಅವನನ್ನ ಎಬ್ಬಿಸ್ತಾರೆ. ಉತ್ತಿಷ್ಟ ಕಿಂ ಶೇಷೆ ರಾಜನ್ ಅತ್ರ ಮಹಾಯಶಃ ತ್ವದ್ವಿಧ ನಹಿ ಶೋಚಂತಿ ಸಂತಃ ಸದತಿ ಸಮ್ಮತ. ಸಜ್ಜನರಾದವರು ಯಾರು ಕೂಡ ಹೀಗೆ ಈ ಸಣ್ಣ ಅವ್ಯವಸ್ಥೆಗಳನ್ನೆಲ್ಲ, ಮುಖ್ಯವಾದ ವಿಷಯಗಳನ್ನು ಬದಿಗೊತ್ತಿ ಆಗಬೇಕಾದ ಕೆಲಸವನ್ನು ಬದಿಗೊತ್ತಿ ಹೀಗೆ ದುಃಖ ಪಡಬಾರದು. ಆಗ ತಾಯಿಯನ್ನು ಮತ್ತೆ ಕೇಳುತ್ತಾನೆ, ಅಣ್ಣೆಯಲ್ಲಿ ಅಂತ. ಕೊನೆಗೆ ಮೊದಲು ತಂದೆಯ ವಿಷಯವನ್ನು ಮತ್ತೆ ಪ್ರಶ್ನೆ ಮಾಡ್ತಾನೆ. ಹೇಗೆ, ಏನಾಯಿತು? ಅಂಬ ಕೇನಾತ್ಯಗಾತ ರಾಜ ವ್ಯಾಧಿನಾ ಮಯ್ಯಗ ಅನಾಗತೆ ಧನ್ಯಾರಾಮಾದಯ ಸರ್ವೇ ಯೈಹಿ ಪಿತ ಸಂಸ್ಕೃತ ಸ್ವಯಂ. ಸ್ವತಃ ತಾವೇ ತಂದೆಯ ಸಂಸ್ಕಾರವನ್ನು ಮಾಡುವ ಭಾಗ್ಯ ರಾಮಾದಿಗಳಿಗೆ ಸಿಕ್ಕಿತು, ನನಗಂಥ ಭಾಗ್ಯ ಸಿಗಲಿಲ್ಲ. ಏನಾಗಿತ್ತು ನಮ್ಮ ಅಪ್ಪನಿಗೆ ಅಂತ. ಆಗ ಅವಳು ಸಿದ್ಧಾರ್ಥಸ್ತು ನರಾಹ ರಾಮಂ
ಆಗತಂ ಸಹ ಸೀತೆಯ ಲಕ್ಷ್ಮಣಂಚ ಮಹಾಬಾಹುಂ ದ್ರಕ್ಷಂತಿ ಪುನರಾಗತಂ. ಕೊನೆಯ ಕಾಲಕ್ಕೆ ತಂದೆ ಏನು ಹೇಳಿ ಪ್ರಾಣ ಬಿಟ್ಟ ಅಂತ ಹೇಳುವಾಗ ಅವಳು ಹೇಳ್ತಾಳೆ, ಈ ಊರಿನ ಜನ ಎಲ್ಲ ಭಾಗ್ಯವಂತರು. 14 ವರ್ಷ ಆದಮೇಲೆ ರಾಮನನ್ನ ಲಕ್ಷ್ಮಣನ ಜೊತೆಗೆ ಸೀತೆಯ ಜೊತೆಗೆ ಸಿಂಹಾಸನವನ್ನು ಏರುವುದನ್ನು ಕಾಣ್ತಾರೆ. ನನಗೆ ಆ ಕಾಣುವ ಭಾಗ್ಯ ಇಲ್ಲ. ಆಗ ಅವನಿಗೆ ಗೊತ್ತಾಗುತ್ತೆ ಲಕ್ಷ್ಮಣರು ಇಲ್ಲಿ ಇಲ್ಲ ಅಂತ. ಅದನ್ನ ನೇರ ಹೇಳುವುದಿಲ್ಲ, ಅವ್ರೇನು ಮಾಡಲಿಲ್ಲ ಅಂತ. ಆ ಕಥೆಯನ್ನು ಹೇಳುವ ಶೈಲಿ ಇದೆಯಲ್ಲ, ಅವ್ರು ಮಾತಾಡುವುದಲ್ಲಿ ಏನು ಮಾತಾಡಿರ್ತಾರೋ ಅದು ಹೇಗಿರುತ್ತೋ ಗೊತ್ತಿಲ್ಲ. ಆದರೆ ವಾಲ್ಮೀಕಿಗಳದನ್ನು ಕಟ್ಟಿಕೊಡುವ ಕ್ರಮ, ಒಂದಕ್ಕಿಂತ ಒಂದಕ್ಕೆ ಸಂಬಂಧವನ್ನು ಕಲ್ಪಿಸುವ ರೀತಿ ಅತ್ಯಂತ ಅದ್ಭುತ. ಆಗ ಅವನಿಗೆ ಗೊತ್ತಾಗುತ್ತೆ, ಇವರೆಲ್ಲಿ ಹೋದ್ರು, ರಾಮ ಎಲ್ಲಿಗೆ ಹೋದ, ಲಕ್ಷ್ಮಣ ಯಾಕೆ ಹೋದ್ರು, ಸೀತೆ ಎಲ್ಲಿಗೆ ಹೋದ್ರು, ಏನಾಯ್ತಿದು ಅಂತ. ನಹಿ ರಾಜಸುತಃ ಪುತ್ರ ಚೀರವಾಸ ಮಹಾವನಂ ದಂಡಕಾನ್ ಸಹ ವೈದೇಹ್ಯ ಲಕ್ಷ್ಮಣಾನು ಚರೋಗತಃ. ಅವನು ಚೀರವಾಸನಾಗಿ ನಾರುಮಡಿಯನ್ನುಟ್ಟು ದಂಡಕಾವನಕ್ಕೆ ವೈದೇಹಿಯ ಜೊತೆಗೆ ಲಕ್ಷ್ಮಣನನ್ನು ಹಿಂದಿಟ್ಟುಕೊಂಡು ಹೊರಟ. ಅದನ್ನು ಕೇಳಿ ಭರತ ಮತ್ತೂ ಜರ್ಜರಿತನಾದ. ಆಗ ತನ್ನ ದುಃಖ ತಡಿಲಿಕ್ಕಾಗದೆ ಪ್ರಶ್ನೆ ಕೇಳ್ತಾನೆ, ತುಂಬಾ ಚೆನ್ನಾಗಿರುವ ಪ್ರಶ್ನೆ. ಯಾವ ಕಾರಣ ಇವತ್ತೆಲ್ಲ ವಿದೇಶಕ್ಕೆ ಹೋಗುವುದು ಅಂದ್ರೆ ಒಂದು ಹೆಮ್ಮೆ. ಆವಾಗ ಊರು ಬಿಡುವುದು ಅಂದ್ರೆ ಯಾವುದೋ ದೊಡ್ಡ ಅನರ್ಥ ಆಗಿರಬೇಕು, ಅವಮರ್ಯಾದೆಯ ಪ್ರಸಂಗ ಆಗಿರಬೇಕು, ಆಗ ಮಾತ್ರ ಊರು ಬಿಡುವುದು ಅಂತ ಕ್ರಮ. ಇಲ್ಲ ಅಂದ್ರೆ ಊರು ಬಿಡುವ ಕ್ರಮ ಇಲ್ಲ. ಒಂದು ದಿಗ್ವಿಜಯಕ್ಕಾಗಿ ರಾಜ ಹೋಗ್ಬೋದಷ್ಟೇ ಬಿಟ್ರೆ, ವ್ಯಾಪಾರಕ್ಕಾಗಿ ವ್ಯಾಪಾರಿ ಹೋಗ್ಬೋದಷ್ಟೇ ಬಿಟ್ರೆ, ಬೇರೆಯವರು ಊರು ಬಿಟ್ಟರು ಅಂದ್ರೆ ಏನೋ ದೊಡ್ಡ ಅನರ್ಥ ಆಗಿದೆ, ಮುಖ ತೋರಿಸ್ಲಿಕ್ಕಾಗಲ್ಲ ಅಂತ. ಯಾವ ಕಾರಣಕ್ಕಾಗಿ ವಿವಾಸಗೊಳಿಸಿರಿ? ವಿವಾಸನ ಅಂತಂದ್ರೆ ಊರಿಂದ ಹೊರದಬ್ಬುವುದು. ಕಚ್ಚಿತ್ ಬ್ರಾಹ್ಮಣ ಧನಂ ಹೃತಂ. ರಾಮ ಯಾರದ್ದಾದ್ರೂ ಋತ್ವಿಜರ ವೈದಿಕ ಧನವನ್ನ ಅಪಹರಿಸಿದ್ನೋ, ಯಾವ್ದಾದ್ರೂ ಮೂಢ ಪ್ರಕರಣ ಆಯ್ತೋ. ರಾಮೇಣ ಕಸ್ಯಚಿತ್ ಕಚ್ಚಿದ್ ಆಢ್ಯ ದರಿದ್ರೋವ ತೇನ ಅಪಾಪೋ ವಿಹಿಂಸಿತ. ಯಾರಾದರೂ ಶ್ರೀಮಂತನ ಸಂಪತ್ತನ್ನ ದರಿದ್ರ ಅಪಹರಿಸಿದ್ರೆ ಹೇಗೆ ಅದು ದೊಡ್ಡ ಪಾಪವಾಗುತ್ತೋ, ಅಂಥ ರೀತಿ ಏನಾದರೂ ತಪ್ಪು ನಡೆಯಿತಾ. ವರದಾರಾನ್ ಕ್ವಚಿತ್. ಯಾರಾದರೂ ಹೆಂಗಳೆಯರ ವಿಷಯದಲ್ಲಿ ಅವನು ತಪ್ಪು ಭಾವವನ್ನು ತೋರಿಸಿದ್ನೋ. ತಸ್ಮಾತ್ ಸ ದಂಡಕಾರಣ್ಯೇ ಭ್ರಾತ ರಾಮೋ ವಿವಾಸಿತ. ಯಾವ ಕಾರಣಕ್ಕಾಗಿ ಇಷ್ಟು ದೂರದ ದಂಡಕಾರಣ್ಯ ಅಂದ್ರೆ ಆಗ ಬಹಳ ಪ್ರಸಿದ್ಧ ಕ್ರೂರ ಪ್ರಾಣಿಗಳ ಜೊತೆಗೆ ಕ್ರೂರ ರಾಕ್ಷಸರ ನಾಡೋದು ಅಂತ. ಅಲ್ಲಿಗೆ ಯಾರು ತಪಸ್ವಿಗಳು ಎಲ್ಲವನ್ನು ಬಿಟ್ಟು ತೊರೆದವರು ಹೋಗುದು ಬಿಟ್ರೆ ಬೇರೆ ಯಾರು ಕೂಡ ಅಲ್ಲಿ ವಾಸ ಮಾಡುವುದು ಅನ್ನೋ ಪ್ರಸಂಗವೇ ಇಲ್ಲ. ಅಂತಹ ಕಾಡಿಗೆ ಅವನನ್ನು ಕಳಿಸಿಕೊಡುವಂತಹ ಪ್ರಸಂಗ ಯಾಕೆ ಬಂತು? ತ್ವಯಾತ್ವಿದಾನೀಂ ಧರ್ಮಜ್ಞ ರಾಜತ್ವಂ ಅವಲಂಬ್ಯತಾಂ ತ್ವತ್ಕೃತೇ ಹಿ ಮಯಾ ಸರ್ವಂ ಇದಮೇವಂ ವಿಧಂ ಕೃತಂ. ಆ ತಾಯಿ ರಾಮನ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ತಾಳೆ. ರಾಮ ಯಾವ ಋತ್ವಿಜರ ಸಂಪತ್ತನ್ನು ಅಪಹರಿಸಿಲ್ಲ, ಯಾವ ದೇವತಾಗಾರದ ಸಂಪತ್ತನ್ನು ತನಗಾಗಿ ಬಳಸಿಕೊಳ್ಳಿಲ್ಲ, ಯಾವ ಹೆಣ್ಣನ್ನು ಕೂಡ ಅವನು ಕಣ್ಣೆತ್ತಿ ನೋಡುವವನು ಅಲ್ಲ. ಆದರೂ ನನಗೆ ಕೊಟ್ಟಿದ್ದಂತಹ ಯಾಚಿತಸ್ಥೆ ಪಿತಾ ರಾಜ್ಯಂ ರಾಮಸ್ಯ ಚ ವಿವಾಸನಂ. ನಿಮ್ಮ ತಂದೆ ಆ ರಾಮನನ್ನ ಕಾಡುಗೆ ಕಳುಹಿಸುವ ಮಾತಾಡಿದ್ದು. ತಂದೆ ಯಾಕೆ ಹೇಳಿದ್ದು? ನನಗೊಂದು ವರ ಕೊಟ್ಟಿದ್ದ, ಆ ವರವನ್ನು ನಾನು ಪೂರ್ತಿಗೊಳಿಸುವುದಕ್ಕೋಸ್ಕರ ಅನಿವಾರ್ಯವಾಗಿ ತ್ವತ್ಕೃತೆ, ನಿನಗೋಸ್ಕರ ನಾನು ಈ ರಾಜ್ಯವನ್ನು ಕೇಳಿದ್ದು ಹೊರತು ನನಗೋಸ್ಕರ ಅಲ್ಲ. ಅವಳ ತಲೆಯಲ್ಲಿ ಯೋಚನೆ ಏನು ಅಂದ್ರೆ, ರಾಜ್ಯವನ್ನು ಕೊಟ್ಟ ಮೇಲೆ ನಿನಗೋಸ್ಕರ ಅಂತ ಹೇಳಿದ್ರೆ ಭರತ ಸಣ್ಣಗಾಗ್ತಾನೆ, ತೆಪ್ಪಗಾಗ್ತಾನೆ ಅಂತ. ಅವಳು 2-3 ಸರ್ತಿ ಒತ್ತಿ ಹೇಳ್ತಾಳೆ ಕೈಕೇಯಿ, ತ್ವಯಾತ್ವಿದಾನೀಂ ಧರ್ಮಜ್ಞ. ನೀನೀಗ ರಾಜ್ಯವನ್ನು ಅವಲಂಬಿಸಿ ಜನರ ಕ್ಷೇಮವನ್ನು ನೋಡಬೇಕು, ನಿನಗೋಸ್ಕರನೇ ಇದೆಲ್ಲವನ್ನು ಕೂಡ ಇಷ್ಟು ಮಾಡಿದ್ದು. ಮಾ ಶೋಕಂ ಮಾಚ ಸಂತಾಪಂ ಧೈರ್ಯಶ್ಚಾಶ್ರಯ ಪುತ್ರಕ. ಮಗು, ಇಲ್ಲಿ ಶೋಕವನ್ನು ತಾಳುವುದಲ್ಲ, ಸಂತಾಪಗೊಳ್ಳುವುದಲ್ಲ, ಧೈರ್ಯವನ್ನ ಆಶ್ರಯಿಸು. ನಿನ್ನನ್ನ ಆಶ್ರಯಿಸಿ ಇಡೀ ನಗರ ಪ್ರಜೆಗಳು ಎಲ್ಲರೂ ಇದ್ದಾರೆ. ಆಗಲೇ ನೀನು ಆಶ್ರಯ ಕೊಟ್ಟಿ ಅಂತಾದ್ರೆ ಮಾತ್ರ ಮನಸ್ಸಿನ ದುಃಖವನ್ನು ಕಳ್ಕೊಂಡು ಪ್ರಜೆಗಳು ಕೂಡ ಕ್ಷೇಮವಾಗಿರ್ಲಿಕ್ಕೆ ಸಾಧ್ಯ. ಕ್ಷತ್ರ ಧರ್ಮವನ್ನು ಪಾಲಿಸಬೇಕಾದವನು ನೀನು. ಹೀಗೆ ಹೇಳಿದಾಗ ಭರತ ತಾಯಿಯನ್ನ ಹಲವು ರೀತಿಯಲ್ಲಿ ಧಿಕ್ಕರಿಸ್ತಾನೆ. ತುಂಬಾ ಕೋಪನೂ ಬರುತ್ತೆ. ನೀನು ತಾಯಿಯೇ ಅಲ್ಲ ಅಂತ ಸುಮಾರು ಮಾತುಗಳನ್ನು ಆಡ್ತಾನೆ. ಕುಲಸ್ಯತ್ವಂ ಅಭಾವಾಯ ಕಾಲರಾತ್ರಿ ನಿವಾಗತ. ಈ ಕುಲವನ್ನ ಬೇರು ಸಹಿತ ಅಳಿಸುವುದಕ್ಕೋಸ್ಕರನೇ ಕಾಳರಾತ್ರಿ ಅಂತೆ ಬಂದಿದ್ದೀನಿ. ನೀನು ಸಾಮಾನ್ಯ ಹೆಣ್ಣಂತೂ ಅಲ್ಲವೇ ಅಲ್ಲ. ಮೃತ್ಯುಂ ಆಪಾದಿತೋ ರಾಜ ತ್ವಯಾಮೇ ಪಾಪದರ್ಶಿನಿ. ನನ್ನ ತಂದೆಗೆ ಸಾವಿನ ದಾರಿಯನ್ನೇ ತೋರಿಸಿಬಿಟ್ಟವಳು ನೀನು. ನಿನ್ನಂತಹ ಹೆಣ್ಣು ಈ ರೀತಿ ಕುಲಪಾಂಸನೆಯಾಗಿ
ಕುಲವನ್ನೇ ನಾಶ ಮಾಡುವವಳಾಗಿ ಇರ್ತಾಳೆ ಅಂತ ನನ್ನ ತಂದೆಗೆ ಏನೂ ಗೊತ್ತಾಗಲಿಲ್ಲ. ಪಾಪ ಅವನು ನಿನ್ನನ್ನು ಪಡೆದು ತ್ವಾಂ ಪ್ರಾಪ್ಯ ಪಿತಾ ಮೇದ್ಯ ಸತ್ಯಸಂಧೋ ಮಹಾಯಶಃ ತೀವ್ರ ದುಃಖಾಭಿ ಸಂತಪ್ತ ವೃತ್ತೋ ದಶರಥೋ ನೃಪಃ. ತೀವ್ರ ದುಃಖಕ್ಕೆ ಒಳಗಾಗಿ ನಮ್ಮಪ್ಪ ಯಾವುದೋ ಹೆಣ್ಣನ್ನು ಆಶ್ರಯಿಸಿ ತನ್ನ ಬದುಕನ್ನೇ ಕಳೆದುಕೊಂಡ. ಇಂಥದ್ದು ಯಾಕಾಯಿತು ಅಂತನ್ನೋದೇ ದೊಡ್ಡ ಪ್ರಶ್ನೆ. ನಮೇ ವಿಕಾಂಕ್ಷಾ ಜಾಯೇತ ತ್ಯಕ್ತುಂ ತ್ವಾಂ ಪಾಪ ನಿಶ್ಚಯಾನ್ ಯದಿ ರಾಮಸ್ಯ ನಾವೇಕ್ಷ ತ್ವಯಿ. ಒಂದು ವೇಳೆ ನನಗೆ ನೀನು ತಾಯಿ ಎನ್ನುವ ಯೋಚನೆ ನನಗೀಗ ಉಳಿದೇ ಇಲ್ಲ. ನನಗೆ ಈ ರಾಜ್ಯದಲ್ಲಿ ಯಾವ ಬಯಕೂ ಇಲ್ಲ. ತಪ್ಪು ಯೋಚನೆ ಮಾಡಿದಂತಹ ನಿನ್ನ ವಿಷಯದಲ್ಲಿ ರಾಮನನ್ನು ನಾನು ಕಾಣಲಿಲ್ಲ ಅಂದ್ರೆ ತ್ವಯಿಸ್ಯಾನ್ ಮಾತೃವತ್ ಸದಾ. ನಿನ್ನ ತಾಯಿಯಂತೆ ಇಲ್ಲಿ ತನಕ ಕಂಡ ಸಂಗತಿಗಳು ಇವತ್ತು ಕೊನೆಯಾಗತ್ತೆ. ಇನ್ನು ಮುಂದೆ ಈ ಯೋಚನೆಯನ್ನು ನಾನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೀಗೆ ಆಕೆಯನ್ನ ಬೈತಾನೆ. ಬೈದು ಮುಗಿದಿಲ್ಲ. ಅವನಿಗೆ ನೆನಪಾದಾಗಲೆಲ್ಲ ಪ್ರತಿಯೊಂದು ಸಂಘದಲ್ಲಿ ನಿನಗೆ ರಾಮಚಂದ್ರ ಏನು ತೊಂದರೆ ಮಾಡಿದ್ದ ಹೇಳಿ. ಕಿಂತೆ ವಿದೂಷೆಯೇ ರಾಮ, ನಿನಗೇನು ತೊಂದರೆ ಮಾಡಿದ್ದ? ನಿನ್ಗೆ ಒಂದು ದಿವಸ ಯಾವತ್ತಾದರೂ ರಾಮಚಂದ್ರ ಮರ್ಯಾದೆ ಕೊಡಲಿಲ್ಲ? ಯಾವತ್ತಾದರೂ ಕೈಕೇಯಿ ಬಗ್ಗೆ ಅಪವಾದದ ಮಾತಾಡಿದ್ದಾನೆ? ಒಂದೇನಾದ್ರೂ ಸಂಗತಿ ಇದ್ರೆ ತೋರಿಸು. ಪರಮ ಧಾರ್ಮಿಕನಾದಂತಹ ರಾಮಚಂದ್ರ ಏನಾದರೂ ದೋಷಗಳಿದ್ರೆ ಅದನ್ನು ತನ್ನಲ್ಲಿ ಹಾಕಿಕೊಂಡು ಎಲ್ಲರನ್ನ ರಕ್ಷಿಸುವ ಪ್ರಯತ್ನ ಮಾಡ್ತಾನೆ ಹೊರತು ಬೇರೆಯವರನ್ನು ಎಂದೂ ಕೂಡ ದುಃಖಕ್ಕೆ ಈಡು ಮಾಡಿದವನಲ್ಲ. ಮಾತೃರೂಪೇ ನೀನು ಮಮ ಅಮಿತ್ರೆ, ಮಾತೃರೂಪಳಾಗಿ ಬಂದ ನನ್ನ ಶತ್ರು ನೀನು. ನೃಶಂಸೆ ರಾಜ್ಯ ಕಾಮುಕೆ ನತೇಹಂ ಅಭಿಭಾಷ್ಯೋಸ್ಮಿ. ನಿನ್ನತ್ರ ಇನ್ನು ಮಾತು ನನಗಿಲ್ಲ, ಇವತ್ತು ಕೊನೆ. ಇಲ್ಲಿಗೆ ನಿನ್ನ ಜೊತೆಗೆ ನನ್ನ ಮಾತು ಕೊನೆ. ಇನ್ಯಾವ ಮಾತು ನಿನ್ನ ಹತ್ರ ನಾನು ಆಡ್ಲಿಕ್ಕೆ ಬರುದಿಲ್ಲ. ದುರ್ವೃತ್ತೇ ಪತಿಘಾತಿನಿ, ಗಂಡನನ್ನ ನುಂಗಿದವಳು ನೀನು. ಯಾವ ಕಾರಣಕ್ಕೂ ನಿನ್ನ ಜೊತೆಗೆ ನನಗೆ ಮಾತುಕತೆ ಇಲ್ಲ. ಯೋಚನೆ ಮಾಡು. ಆ ಕೌಸಲ್ಯ, ಸುಮಿತ್ರ ಇವರೆಲ್ಲ ಹೇಗೆ ಬದುಕಬೇಕೀಗ? ನತ್ವಂ ಅಶ್ವಪತೆ ಕನ್ಯಾ ಧರ್ಮರಾಜಸ್ಯ ಧೀಮತಃ ರಾಕ್ಷಸೀ ಚಾತ್ರ ಜಾತಾಸಿ ಕುಲಪ್ರಧ್ವಂಸಿ ನೀಪಿತು. ನಿನ್ನ ಹೆಸರಿನಿಂದ ಅಶ್ವಪತಿ ಹೆಸರು ಹಾಳಾಯಿತು. ಅಶ್ವಪತಿ ತುಂಬ ಧರ್ಮರಾಜ, ತುಂಬ ಧಾರ್ಮಿಕನಾದ ವ್ಯಕ್ತಿ. ಅವನ ಹೆಸರು ಕೂಡ ನಿನ್ನಿಂದಾಗಿ ಹಾಳಾಯಿತು. ಮನೆಗೆ ಬಂದ ಮನೆಗೆ ಯಾವ ಮನೆಯಿಂದ ಬಂದಳೋ ಎರಡಕ್ಕೂ ಬೆಳಕು ಅನ್ನುವ ಮಾತು ನಿನ್ನ ವಿಷಯದಲ್ಲಿ ಅತ್ಯಂತ ಸುಳ್ಳಾಯಿತು. ಏತೌ ದೃಷ್ಟ ಕೃಷೌ ದೀನೌ ಸೂರ್ಯರಶ್ಮಿ ಪ್ರತಾಪಿನೌ ವಧ್ಯಮಾನೋ ಬಲೀಬರ್ಧೌ ಕರ್ಷಕೇಣ ದುರಾತ್ಮನ. ಮಧ್ಯದಲ್ಲಿ ಒಂದು ಸಣ್ಣ ಕಥೆಯನ್ನು ಹೇಳ್ತಾನೆ. ಕೌಸಲ್ಯ ರಾಮನ ಮೇಲಿನ ಪ್ರೀತಿಯ ಬಗೆಗೆ ಏನು ಮಗ 14 ವರ್ಷ ಹೋದ್ಮೇಲೆ ಬರ್ತಾನೆ ಹಾಗೆ ಹೀಗೆ ಅಂತ, ನೀನು ಮಗ ಒಬ್ಬ ನಿನ್ನ ಜೊತೆಗಿದ್ದಾನೆ ಅನ್ನೋ ಧೈರ್ಯದಲ್ಲಿ ಬೇರೆಯವರೆಲ್ಲ ಸಮಾಧಾನದಿಂದ ಇರಬೇಕು ಅಂತನ್ನುವ ಮಾತುಗಳನ್ನು ನೀನು ಆಡಬಹುದು. ಇದೇ ತರ ಒಂದು ತಾಯಿಗೆ ಮಕ್ಕಳು ಅಂದ್ರೆ ಎಷ್ಟು ಪ್ರೀತಿ ಅನ್ನುವ ವಿಷಯದಲ್ಲಿ ಒಂದು ದೇವಲೋಕದಲ್ಲಿ ಒಂದು ಪ್ರಸಂಗ ನಡೆಯಿತು. ಒಂದು ಸುರಭಿ ಎನ್ನುವ ದೇವಲೋಕದ ಹಸು ದುಃಖದಿಂದ ಕಣ್ಣೀರಿಡ್ತಾ ಇರಬೇಕಾದ್ರೆ ಇಂದ್ರ ಕೇಳ್ತಾನೆ, ನೀನು ಸ್ವರ್ಗದಲ್ಲಿರುವುದು, ನೀನು ಎಲ್ಲೋ ಕಸಾಯಿಖಾನೆಯಲ್ಲಿ ಇಲ್ಲ, ಆರಾಮಾಗಿದ್ದಿ, ಬೇಕಾದ ತಿನ್ಬಹುದು, ಓಡಾಡ್ಬಹುದು, ಬಯಸಿದ್ದನ್ನ ಕೇಳಿದ್ದನ್ನ ಬೇರೆಯವರಿಗೆ ಕೊಡುವಷ್ಟು ತಾಕತ್ತು ನಿನಗಿದೆ. ಅಂತಾದ್ರಲ್ಲಿ ನಿನ್ನ ವೈಯಕ್ತಿಕವಾದ ದುಃಖ ಏನು ಇಲ್ಲದೆ ಇದ್ದ ಮೇಲೆ ಈ ಯಾಕೆ ದುಃಖ ಪಡ್ತಾ ಇದ್ದೀನಿ ಅಂತ. ಆಗ ಅವಳು ಆ ಭೂಮಿಯಲ್ಲಿ ಒಣ ನೆಲವನ್ನ ನೇಗಿಲು ಹಿಡಿದು ಉಳುವುದಕ್ಕೋಸ್ಕರ ರೈತ ಹೊಡೆಯುವಾಗ ಅದು ಕಣ್ಣೀರು ಹಾಕ್ತಾ ಆಗದೆ ಹೆಜ್ಜೆಯನ್ನು ಎಡವಿ ಮುಂದಿಡುವ ಸ್ಥಿತಿಯನ್ನ ಕಂಡು ವಧ್ಯಮಾನ 2 ಎತ್ತುಗಳು ಪೆಟ್ಟು ತಿಂದು ಮುಂದೆ ಹೋಗ್ಲಿಕ್ಕಾಗದೆ ಕಾಲನ್ನ ಕೆದರಿ ಮುಂದಕ್ಕೆ ಎಳೀತಾ ಇದೆ. ನೆಲ ಗಟ್ಟಿಯಾಗಿರೋದ್ರಿಂದ ಮುಂದೆ ಹೋಗ್ಲಿಕ್ಕೆ ಆಗ್ತಿಲ್ಲ. ಆ ಸ್ಥಿತಿಯನ್ನು ನೋಡಿ ಭಾರ ಪೀಡಿತವು, ತುಂಬಾ ಭಾರ ಆಗಿದೆ ಅದಕ್ಕೆ ಅಂತ ಹೇಳಿ ನಾನು ಅಳ್ತಾ ಇದ್ದೇನೆ ಅಂತ. ಆಗ ಅವನು ಕೇಳ್ತಾನೆ, ಅಲ್ಲ ಇಷ್ಟು ಬೇರೆ ಬೇರೆ ಎಲ್ಲರೂ ಚೆನ್ನಾಗಿದ್ದಾರೆ, ಅವೇ 2ರ ಮೇಲೆ ಯಾಕೆ ನಿನಗಷ್ಟು ದುಃಖ ಆಗ್ತಾ ಇದೆ ಅಂತ. ಸಾವಿರಾರು ಮಕ್ಕಳಿದ್ರೂ ಕೂಡ ಯಾವ ಮಕ್ಕಳು ಅತ್ಯಂತ ದುಃಖದಲ್ಲಿದ್ದಾರೋ ಆ ಮಗುವಿನ ಮೇಲೇನೆ ತಾಯಿಗೆ ಹೆಚ್ಚು ಮಮತೆ ಹುಟ್ಟುವಂಥದ್ದು. ಆ ಕಾರಣಕ್ಕಾಗಿ ನಾನು ಆ ಮಗುವಿನ ಮೇಲೆ ಯೋಚನೆ ಮಾಡ್ತಾ ಇದ್ದೇನೆ. ಆದ್ದರಿಂದಾಗಿ ಕೊನೆಗೆ ತಕ್ಷಣವೇ ಇಂದ್ರ, ಈ ಕಥೆ ಮಹಾಭಾರತದಲ್ಲಿ ಚೂರು ಮುಂದುವರೆದು ಜೋರು ಮಳೆ ಬಂದು ಆ ನೆಲ ಹಸನಾಗಿ ಉಳುವುದಕ್ಕೆ ಅನುಕೂಲ ಮಾಡಿಕೊಡ್ತಾನೆ ಇಂದ್ರ ಅಂತಿದೆ. ಇಲ್ಲಿ ಆ ಪ್ರಸಂಗ ಬೇಕಿಲ್ಲ, ಅವಳಿಗೆ ಹೇಳಬೇಕಿದ್ದಿದ್ದ ಅಷ್ಟೇ. ಆ ತಾಯಿ ಹೇಗೆ ಮಗುವಿನ ಬಗ್ಗೆ ಅಷ್ಟು ಕಾಳಜಿ ವಹಿಸ್ತಾಳೆ ಅಂತ ಅನ್ನೋದಕ್ಕೆ ಲೋಕದಲ್ಲಿ ಒಂದು ಸಹಜ ಪ್ರೀತಿ ಅದು ಅಂತ. ಹೀಗೆ ಕೌಸಲ್ಯ ಬಗ್ಗೆ ಯೋಚನೆ ಮಾಡಲಿಲ್ಲ ನೀನು, ಸುಮಿತ್ರೆ ಬಗ್ಗೆ ಯೋಚನೆ ಮಾಡಲಿಲ್ಲ. ಕೌಸಲ್ಯಗೆ ತಾಯಿ ಅತ್ತ ಗಂಡನೂ ಇಲ್ಲ, ಇತ್ತ ಮಗನೂ ಇಲ್ಲ. ಸುಮಿತ್ರೆ ಅಂತೂ ಪಾಪ ಯಾವತ್ತೂ ನಿಮ್ಮ ವಿರುದ್ಧ ಮಾತಾಡಿದವಳೇ ಅಲ್ಲ. ಅದು ಇಂಡೈರೆಕ್ಟ್ ಆಗಿ ಒಂದು ಮಾತೇನು ಅಂದ್ರೆ, ಕೌಸಲ್ಯಗೆ ಕನಿಷ್ಠ ಪಕ್ಷ
ಕೋಸಲ ದೇಶದವಳು ಅನ್ನೋ ಹೆಸರು ಇರುವುದರಿಂದ ಅವಳಿಗೊಂದು 1000 ಗ್ರಾಮ ಇದೆ ಅಂತ ಹಿಂದೆ ಮಾತು ಬಂದಿತ್ತು. ಲಕ್ಷ್ಮಣ ನೀನು ಕೌಸಲ್ಯಗೋಸ್ಕರ ಆದ್ರೂ ಇರಬೇಕು ಅಂತ ಹೇಳಿದಾಗ ಅವಳು ಗಟ್ಟಿ ಹೆಂಗಸು, ಅವಳು ಹಾಗೆಲ್ಲ ಪಕ್ಕ ಕುಸಿದು ಬೀಳುವವಳಲ್ಲ. ಆದ್ರೆ ಸುಮಿತ್ರೆಗೆ ಅವಳ ಊರ ಹೆಸರೇ ಇಲ್ಲ. ಕೈಕೇಯಿಗೆ ಇದೆಲ್ಲ ಆ ಹೆಸರುಗಳೇ ಸೂಚಿಸುವ ಕಥೆಗಳು. ಅವಳನ್ನು ಆ ರೀತಿ ಕರೆಯುವುದರ ಉದ್ದೇಶ ಅಲ್ಲಿಂದ ಸಪೋರ್ಟ್ ಸಿಗುತ್ತೆ ಏನಾದ್ರೂ ತೊಂದರೆ ಆದ್ರೆ ಅಂತ. ಆದ್ರೆ ಸುಮಿತ್ರೆಗೆ ಅದು ಇಲ್ಲ. ವಸ್ತುತಃ ಅವಳು ಅಗ್ನಿಪುರಾಣದಲ್ಲಿ ಅವಳ ವಿವರ ಕೊಡುವಾಗ ಅವಳು ಮದ್ರ ದೇಶದವಳು, ಮಗಧ ದೇಶದವಳು, ಮಾಗಧೀಂತಾಂ ಉವಾಹ ಅಂತ ಅಲ್ಲಿ ಬರುತ್ತೆ. ಮಗಧ ದೇಶದವಳಾಗಿ, ಆದ್ರೆ ಅಲ್ಲಿಂದ ಏನು ಸಪೋರ್ಟ್ ಇಲ್ಲ. ಆಗ ಯಾರು ಅಂತ ಬಲಿಷ್ಠ ರಾಜರು ಇರ್ಲಿಲ್ಲ. ಅದರಿಂದಾಗಿ ಒಂದು ರಾಜಕುಮಾರಿನ ಕರ್ಕೊಂಡು ಬಂದು ಮದುವೆ ಆಗಿದ್ದಾನಷ್ಟೇ. ಹೇಳಿ ತಾಯಿಯನ್ನ ಮತ್ತೆ ಬೈತಾನೆ, ನಿನ್ನನ್ನು ಯಾವ ರೀತಿಯಿಂದಲೂ ಕೂಡ ನಾನು ಉಳಿಸ್ಕೊಳ್ಳಲ್ಲ. ನಹ್ಯಹಂ ಪಾಪ ಸಂಕಲ್ಪೆ ಪಾಪೇ ಪಾಪಂ ತ್ವಯಾ ಕೃತಂ ಶಕ್ತೋ ಧಾರಯಿತು ಪೌರೈಹಿ ಅಶ್ರುಕಂಠೈಹಿ ನಿರೀಕ್ಷಿತ. ಜನರೆಲ್ಲ ದಾರಿಯುದ್ದಕ್ಕೂ ಬರುವಾಗ ನಾನೇ ಅಪರಾಧವನ್ನು ಮಾಡಿಸಿ ತಾಯಿಯ ಕೈಯಲ್ಲಿ ಈಗೇನೂ ಗೊತ್ತಿಲ್ಲದ ಸಾಮಾನ್ಯ ವ್ಯಕ್ತಿಯಂತೆ ಒಳಗೆ ಪ್ರವೇಶ ಮಾಡ್ತಾ ಇದ್ದೇನೆ, ನಾಟಕ ಆಡ್ತಾ ಇದ್ದೇನೆ ಅಂತ ಜನ ನನ್ನನ್ನು ತುಂಬಾ ಕೆಕ್ಕರಿಸಿ ನೋಡುವುದನ್ನು ನನಗೆ ತಡ್ಕೊಳ್ಳಿಕ್ಕಾಗ್ಲಿಲ್ಲ. ಅದರಿಂದಾಗಿ ನಿನ್ನ ಸಂಪರ್ಕವನ್ನು ಬಿಟ್ಟು ಸಾತ್ವಮಗ್ನಿಂ ಪ್ರವಿಶ, ನೀನು ಬೆಂಕಿಗೆ ಹಾರು, ಅಥವಾ ಸ್ವಯಂವಾ ವಿಷದಂಡಕಾನ್, ನೀನೇ ಬೇಕಿದ್ರೆ ದಂಡಕ ವನಕ್ಕೆ ಹೋಗಿ ಅಲ್ಲೇ ಪ್ರಾಣಿಗಳ ಪಾಲಾಗು. ರಜ್ಜುಂ ಬದ್ವಾ ಅಥವಾ ಕಂಠೆ, ಉರುಳು ಹಾಕೊಂಡು ಬಳ್ಳಿಗೆ ತೊಗೊಂಡು ನಹಿತೇನ್ಯ ಪರಾಯ, ನಾನಂತೂ ನಿನಗೆ ಯಾವ ರಕ್ಷೆಯನ್ನು ಕೊಡಲ್ಲ, ನನ್ನ ಕಡೆಯಲ್ಲಿ ನಿನಗೆ ಯಾವ ಸೌಕರ್ಯವೂ ಸಿಗಲ್ಲ ಅಂತ. ನಾನು ಈ ಭೂಮಿಯನ್ನ ಯಾವ ಕಾರಣಕ್ಕೂ ಕೂಡ ಪಡೆದು ನಾನು ರಾಜನಾಗ್ತೇನೆ ಅಂತ ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಇದಿಷ್ಟೂ ಕೂಡ ರಾಮನಿಗೆ ಸಂಬಂಧಪಟ್ಟದ್ದು ಅಂತ ಅವನು ದೃಢವಾಗಿ ಹೇಳುತ್ತಾನೆ. ಅವನಿಗೆ ಕೌಸಲ್ಯ ಹತ್ರ ಹೋಗ್ಲಿಕ್ಕೆ ಮುಖವೇ ಇಲ್ಲ. ಮುಖ ಸಪ್ಪೆ ಮಾಡಿಕೊಂಡು ಕೌಸಲ್ಯ ಹತ್ರ ಬಂದು ನಮಸ್ಕಾರ ಮಾಡಿದಾಗ ಅವಳು ಸ್ವಲ್ಪ ನಿಷ್ಕಂಟಕವಾದ ರಾಜ್ಯವನ್ನ ಆಳು ಮಗು, ಚೆನ್ನಾಗಿರು ಅಂತ ಆಶೀರ್ವಾದವೇ ಮಾಡ್ತಾಳೆ. ಮಾಡುವಾಗದ್ರಲ್ಲಿ ಒಂದು ಕೊಂಕಿದೆ. ಈಗ ನಿನಗೆ ರಾಮ ಇಲ್ಲ, ನಿನಗೆ ಯಾರು ತೊಂದರೆ ಮಾಡೋರಿಲ್ಲ, ನೀನೀಗ ರಾಜನಾಗ್ಬೇಕಾದ್ರೆ, ಯಾಕೆಂದ್ರೆ ಅರಾಜಕತೆ ಅನ್ನುವುದು ಒಂದು ತಲೆಯಲ್ಲಿದೆ ಅವಳಿಗೆ, ಅದರಿಂದಾಗಿ ರಾಜನಾಗ್ಲೇಬೇಕು. ಆದ್ರೆ ರಾಜನಾಗ್ಬೇಕು ಅಂತ ಆಶೀರ್ವಾದ ಮಾಡೋದ್ರಲ್ಲಿ ಒಂದು ಶಬ್ದ, ನಿಷ್ಕಂಟಕವಾದಂತಹ ರಾಜ್ಯವನ್ನ ನೀನು ಆಳು. ಇದಂತೆ ರಾಜ್ಯ ಕಾಮಸ್ಯ ರಾಜ್ಯಂ ಪ್ರಾಪ್ತಮ ಕಂಟಕಂ ಸಂಪ್ರಾಪ್ತಂ ಬತ ಕೈಕೇಯ್ಯ, ಕೈಕೇಯಿಂದ ನಿನಗೆ ಚೆನ್ನಾಗಿ ಸಿಕ್ತು. ಶೀಘ್ರಂ ಕ್ರೂರೇಣ ಕರ್ಮಣ, ಸುಲಭದಲ್ಲಿ ಸಿಕ್ಕಿದ್ದಲ್ಲ, ಅತ್ಯಂತ ಕ್ರೂರವಾದ ಕರ್ಮ ಮಾಡಿ ನಿನ್ನ ಪಾಲಿಗೆ ರಾಜ್ಯ ನಿಷ್ಕಂಟಕವಾಗಿ ಸಿಕ್ಕಿದೆ, ಇದನ್ನ ಆಳಿ ಸುಖವಾಗಿರು ಅಂತಾಳೆ. ಕ್ಷಿಪ್ರಂ ಮಾಮಪಿ, ಬಹಳ ಕಷ್ಟದ ಮಾತು. ಕ್ಷಿಪ್ರಂ ಮಾಮಪಿ ಕೈಕೇಯಿ ಪ್ರಸ್ಥಾಪಯಿತು ಮರ್ಹತಿ ಹಿರಣ್ಯನಾಭೋ ಯತ್ರಾಸ್ತೆ ಸುತಾಮೇ ಸುಮಹ ಯಶಾಹ. ಕೈಕೇಯಿಯನ್ನು ಸ್ವಲ್ಪ ದಿವಸದಲ್ಲಿ ತನ್ನ ಆಳ್ವಿಕೆಗೆ ರಾಜಮಾತೆಯಾಗಿ ಬಂದ ತಕ್ಷಣವೇ ನನ್ನನ್ನು ಕೂಡ ರಾಮ ಎಲ್ಲಿದ್ದಾನೋ ಅಲ್ಲಿಗೆ ಕಳುಹಿಸಿ ಬಿಡ್ತಾಳೆ. ಅಥವಾ ಅವಳು ಕಳಿಸ್ತಾಳೆ ಅಂತ ಅನ್ನೋ ತನಕ ನಾವು ಕಾಯುವುದು ಬೇಡ ಅಂತ ಅನ್ನಿಸ್ತಿದೆ. ನಿನಗೆ ಈಗ ಅಧಿಕಾರದ ವಲಯ ಬಂದಾಯ್ತು, ಆದ್ರಿಂದ ಅಥವಾ ಸ್ವಯಮೇವಾಹಂ ಸುಮಿತ್ರಾನು ಚರಾಸ ಸುಖಂ, ಸುಮಿತ್ರಳನ್ನ ಬೆನ್ನಿಗೆ ಕಟ್ಟಿಕೊಂಡು ಅಗ್ನಿಹೋತ್ರಂ ಪುರಸ್ಕೃತ್ಯ ಪ್ರಸ್ಥಾಸೆ ಎತ್ತರ ರಾಘವ, ರಾಮ ಎಲ್ಲಿದ್ದಾನೋ ಅಲ್ಲಿಗೆ ನಾನು ಈ ಸುಮಿತ್ರೆಯನ್ನು ಕಟ್ಟಿಕೊಂಡು ಜೊತೆಗೆ ಹೊರಟು ಹೋಗ್ತೇನೆ. ಆದ್ರೆ ಇಲ್ಲಿ ಅಗ್ನಿಹೋತ್ರಂ ಪುರಸ್ಕೃತ್ಯ ಅಂದ್ರೆ ಏನು ಅಂತ ಸ್ವಲ್ಪ ಹಾಗೆ ಪ್ರಶ್ನೆ ಬಂತಷ್ಟೇ. ಯಾಕೆಂದ್ರೆ ದಹನ ಆಗಿಲ್ಲ, ಅದರಿಂದಾಗಿ ಅದನ್ನ ಅವಳೇ ನಡೆಸ್ತಾ ಇದ್ದಾಳೆ ಅಂತನೋ ಅಥವಾ ಅದನ್ನ ಮುಂದುವರೆಸುವ ಅಧಿಕಾರ ಅವಳಿಗೂ ಇತ್ತು ಅಂತನೋ ಗೊತ್ತಾಗಲ್ಲ. ಯಾಕೆಂದ್ರೆ ಎರಡು ಹಿಂದೆ ಅವಳ ಅಗ್ನಿಹೋತ್ರ ನೇರ ಮಾಡುತ್ತಿದ್ಲು ಅನ್ನೋ ತರದ ಮಾತು ಇದೆ. ಅವಳೇ ರಾಮಸ ಹೇಳ್ತಾನೆ, ಅಮ್ಮನಿಗೆ ಹೇಳಿ ಹೋಗ್ತಾನೆ. ಅವನು ಬರುವಾಗ್ಲೂ ಮಾಡ್ತಾ ಇದ್ಲು ಅಂತ ಬರುತ್ತೆ. ಅವಳೇ ಸ್ವತಃ ಅಗ್ನಿಯನ್ನು, ಎರಡು ತರ ಇದೆ. ನಮ್ಗೇನು ಅಂದ್ರೆ ಈ ಮಾತಿಗೆ ನಿಚ್ ಪ್ರಯೋಗ ಮಾಡಿ ಅರ್ಥ ಮಾಡಬೇಕು ಅಂತ ಕೆಲವರು ವಾದ ಮಾಡ್ತಾರೆ, ಮಾಡಿಸ್ತಾ ಇದ್ಲು ಅಂತ ಅರ್ಥ ಅಂತ. ಆದ್ರೆ ಮುಂದೆ ಮಾಡಿಸ್ತಾ ಇರುವುದು ಬರುತ್ತೆ. ಅವಳೇ ನೇರವಾಗಿ ಕೆಲವನ್ನ ಯಾಗವನ್ನ ಮಗನ ಹಿತದ ಉದ್ದೇಶದಿಂದ ಮಾಡಿಸ್ತಾ ಇದ್ಲು ಅಂತ ಅದೊಂದು ಹಾಗೆ ಪ್ರಶ್ನೆ ಆಗಿ ಉಳಿಯಿತು ಅಂತಷ್ಟೇ. ಕಾಮಂವಾ ಸ್ವಯಮೇವಾದ್ಯ ತತ್ರ ಮಾಂ ನೇತು ಮರ್ಹಸಿ, ನೀನೇ ಬಿಟ್ಟು ಬರ್ತೀನಿ ಅಂತಂದ್ರೂ ನನ್ ತೊಂದರೆ ಇಲ್ಲ. ಈಗ ಬಹುವಿಧವಾದ ಕ್ರೂರವಾದ ಮಾತುಗಳಿಂದ ಭರತನ ಮನಸ್ಸು ಮಬ್ಬಾಗಿ ಹೋಯಿತು. ವ್ರಣೇ ತುದ್ಯೇವ ಸೂಚಿನ, ಆಗಿರುವ ಗಾಯಕ್ಕೆ ಸೂಜಿ ಚುಚ್ಚಿದಾಗ ಆಯ್ತು ಅಂತ. ಮೊದಲೇ ಗಾಯ ಆಗಿತ್ತು, ಅದರ ಮೇಲೆ ತುದ್ಯೇನ, ಅದು ಚುಚ್ಚುದು ಚೋದನೆ ಅಂತ, ಮತ್ತೆ ಅದರ ಮೇಲೆ ಚುಚ್ಚಿದ ಹಾಗೆ ಸೂಚಿಯಿಂದ ಗಾಯಗೊಳಿಸಿದ ಹಾಗೆ ಪಪಾತ ಚರಣವು ತಸ್ಯ, ಅವಳ ಕಾಲಿಗೆ ಅಡ್ಡ ಬಿದ್ದು ಗಟ್ಟಿ ಹಿಡ್ಕೊಂಡು ಕಣ್ಣೀರಿನಲ್ಲಿ ಕಾಲು ತೊಳೆದಂತೆ. ಅವನಿಗೆ ಏನು ಮಾತಾಡ್ಬೇಕು ಅಂತ ಬಹಳ ಹೊತ್ತು ಮಾತುಗಳು. ವಿಲಪ್ಯ ಬಹುಧಾ ಅಸಮ್ಯ
ಹಲವು ಬಾರಿ ಅತ್ತು ಮಾತಾಡಬೇಕು ಅಂತ ಹೋಗ್ತಾನೆ, ಸಂಜ್ಞೆ ಕಳ್ಕೊಳ್ತಾನೆ. ಪುನಃ ಲಬ್ಧ ಸಂಜ್ಞ, ಮತ್ತೆ ಎಚ್ಚರ ಆಗುತ್ತೆ, ಮತ್ತೆ ಅವಳ ಮುಖ ನೋಡಿದಾಗ ಅವಳು ತಡಿಲಿಕ್ಕಾಗದೆ. ಇದು ಭವಭೂತಿ ಮಾತ್ರ ರಾಮನನ್ನ ಹಲವು ಬಾರಿ ಮೂರ್ಛೆಗೊಳಿಸಿದ ಅಂತ ನಾವು ನೋಡ್ತೇವೆ. ಆದರೆ ಸಹಜವಾಗಿ ವಾಲ್ಮೀಕಿಗಳು ಆ ಮಾತುಗಳನ್ನು 3-4 ಕಡೆ ಬೇರೆ ಬೇರೆ ರೀತಿಯಲ್ಲಿ ಪ್ರಯೋಗ ಮಾಡ್ತಾರೆ. ಕೊನೆಗೆ ಒಂದು ಅಧ್ಯಾಯ ಪೂರ್ತಿ, ಈ ಅಧ್ಯಾಯ ಪೂರ್ತಿ ರಾಮನನ್ನ ಕಾಡಿಗೆ ಕಳುಹಿಸುವ ವಿಷಯದಲ್ಲಿ ನನ್ನ ಅನುಮತಿ ಇದೆ ಅಂತಾದ್ರೆ, ನನ್ನ ಮನಸ್ಸಿನಲ್ಲಿ ಎಲ್ಲೋ ಕೊನೆಯಲ್ಲಿ ಒಂದು ಸಣ್ಣ ಆಸೆ, ಒಳ್ಳೇದಾಯ್ತು ಅನ್ನುವುದಿದ್ರೆ, ನನಗೆ ಎಂತೆಂಥ ಪಾಪ ಬರಲಿ ಅಂತ ಒಂದಿಷ್ಟು ದೊಡ್ಡ ಲಿಸ್ಟ್ ಇದೆ. ಬಹುಶಃ ಅದೊಂದನ್ನೇ ನಾವು ಪ್ರತ್ಯೇಕ ಓದಬೇಕಾದ ಸಂಗತಿ. ಅಷ್ಟು ಚೆನ್ನಾಗಿ ಎಂತೆಂಥ ಪಾಪ ಮಾಡಿದ್ರೆ ಏನೇನಾಗುತ್ತೋ ಅಂಥ ಪಾಪ ಎಲ್ಲ ನನಗೆ ಬರಲಿ ಅಂತ ಒಂದು ಪಾಪದ ಲಿಸ್ಟ್ಗಳನ್ನು ಇಷ್ಟು ಉದ್ದಕ್ಕೆ ಹೇಳ್ತಾ ಹೋಗ್ತಾನೆ. ಬಲಿಷಡ್ಭಾಗ ಮುದ್ಧೃತ್ಯ ನೃಪಸ್ಯಾರಕ್ಷಿತು ಪ್ರಜಾ ಅಧರ್ಮೇ ಯೋಸ್ಯ ಸೋಸ್ಯಾಸ್ತು ಯಸ್ಯಾರ್ಯೋ ಅನುಮತೆ ಗತಃ. ಯಸ್ಯ ಅನುಮತೆ ಆರ್ಯ ಗತಃ ಸ ತಸ್ಯ ಪಾಪಸ್ಯ ಭಾಗಿ ಅಹಂ ಭವೇಯಂ. ನಾನು ಆ ಪಾಪದ ಭಾಗನಾಗ್ತೇನೆ. ರಾಜ ಷಡ್ಭಾಗ ಅಂದ್ರೆ ಒಂದು ಪ್ರಜೆಗಳ ದುಡಿಮೆಯಲ್ಲಿ 6ನೇ ಒಂದು ಅಂಶವನ್ನ ಕರವಾಗಿ ಸ್ವೀಕರಿಸುವ ಅರ್ಹತೆ ಇದೆ. ಷಡಂಶ ಷಡ್ಭಾಗ ಅಂತ ಅನೇಕ ಕಡೆ ಹೇಳ್ತಾರೆ. ಆದರೆ ಅದನ್ನು ಪ್ರಜೆಗಳಿಗೆ ವಿನಿಯೋಗಿಸದೆ ಸ್ವಂತಕ್ಕೆ ಬಳಸಿದ್ರೆ ಅದು ಎಂಥ ದೊಡ್ಡ ಪಾಪವಾಗುತ್ತೋ ಆ ಪಾಪಕ್ಕೆ ನಾನು ಗುರಿಯಾಗುವ ಹಾಗಾಗಲಿ. ಹೀಗೆ ಒಂದು ಲಿಸ್ಟ್ ಪೂರ್ತಿ ಹೇಳ್ತಾ ಹೋದ್ರೆ, ಅಂತು ಪಾದೇನ ದಾಸ್ ಸುಕ್ತ, ಹಸುಗಳು ಮಲಗಿದ್ದವುಗಳನ್ನು ಕಾಲಿನಿಂದ ಒದ್ದು ಎಬ್ಬಿಸಿದ್ರೆ ಎಂಥ ಪಾಪ ಬರುತ್ತೋ ಅಂಥ ಪಾಪ ನನಗೆ ಬರಲಿ. ಗಾಷ್ಟ ಸ್ಪೃಶತ ಪಾದೇನ ಗುರೂನ್ ಪರಿವದೇತ ಚ, ಗುರುಗಳ ವಿಷಯದಲ್ಲಿ ಅಲ್ಲಸಲ್ಲದ ಅಪವಾದವನ್ನು ಹೊರಿಸಿದ್ರೆ ಅವನಿಗೆ ಎಂಥ ಪಾಪ ಬರುತ್ತೋ ಅಂಥ ಪಾಪ ನನಗೆ ಬರಲಿ. ಮಿತ್ರೇ ದೃಹ್ಯೇತಸೋ ಅತ್ಯರ್ಥಂ, ಯಾವುದೋ ಲಾಭಕ್ಕಾಗಿ ತನಗೆ ಅತ್ಯಂತ ಜೀವನದಲ್ಲಿ ಜೊತೆಗಾರ ಅಂತ ಇದ್ದವನಿಗೆ ಕೈಕೊಟ್ಟು ಓಡಿ ಬಂದ್ರೆ ಎಂಥ ದೋಷ ಬರುತ್ತೋ ಅಂಥ ದೋಷ ನನಗೆ ಬರಲಿ. ಪುತ್ರೈ ದಾಸೈಶ್ಚ ಭೃತ್ಯೈಶ್ಚ ಸ್ವಗೃಹೇ ಪರಿವಾರಿತಃ ಸ ಏಕೋ ಮೃಷ್ಟಮಶ್ನಾತು ಯಸ್ಯಾರ್ಯೋನುಮತೆ ಗತಃ. ಮನೆಯಲ್ಲಿ ಮಕ್ಕಳಿದ್ದಾರೆ, ಅವನ ಸಹಾಯಕ್ಕಿರುವ ದಾಸರಿದ್ದಾರೆ, ಆಮೇಲೆ ಭೃತ್ಯರು ಅಂದ್ರೆ ಅದಕ್ಕಿಂತ ಕೆಳಗಿನ ಸೇವಕರು, ಆಮೇಲೆ ಇನ್ನು ಅನೇಕ ಊರಿನಿಂದ ಬಂದ ಪರಿವಾರದವರೆಲ್ಲ ಇದ್ದಾರೆ. ಇಷ್ಟು ಜನ ಇರಬೇಕಾದ್ರೆ ಅವ್ರು ಯಾರನ್ನೂ ಗಣನೆಗೆ ತೆಗೆದುಕೊಳ್ಳದೆ ತಾನೊಬ್ಬನೇ ಅಡಿಗೆ ಮನೆಯಲ್ಲಿ ಕೂತು ಒಬ್ಬನೇ ಅಶ್ನಾತು ಆಹಾರವನ್ನು ಸೇವಿಸಿದ್ರೆ, ಬೇರೆಯವರು ಇರಬೇಕಾದ್ರೆ ಅದನ್ನೆಲ್ಲವನ್ನು ಹಂಚಿ ಉಣಬೇಕು ಅಂತ ಅನ್ನೋದು ಕೇವಲಾಘೋ ಭವತಿ ಕೇವಲಾದಿ, ತನಗೋಸ್ಕರ ಉಣ್ಣೋನು ಯೋಗುಂತೆ ಸ್ಥೇನೇವ ಸಹ, ಅಂಥ ಪಾಪ ನನಗೆ ಬರಲಿ ಅಂತ ಪೂರ ಪಾಪದಲ್ಲಿಷ್ಟು. ಉಭಯ ಸಂಧ್ಯೆ ಶಯಾನಸ್ಯ, 2 ಹೊತ್ತು ಸಂಧ್ಯಾಕಾಲದಲ್ಲಿ ಯಾರು ಮರಗಿರ್ತಾನೋ ಅವನಿಗೆ ಎಂಥ ಪಾಪ ಬರುತ್ತೋ ಅದು ನನಗೆ ಬರಲಿ. ತಚ್ಚ ಪಾಪಂ ಭವೇತ್ ತಸ್ಯ, ಅಗ್ನಿ ಕಾಲಿನಿಂದ ಮೆಟ್ಟಿ ಅದನ್ನು ಆರಿಸುವುದಿರಬಹುದು, ಬಾಯಿಯಿಂದ ಊದಿ ಅದನ್ನ ದೂರಕ್ಕೆ ಮಾಡುವುದಿರಬಹುದು, ಅವನು ಏನೇನು ತಪ್ಪುಗಳು ಮಾಡ್ತಾನೋ ಅದೆಲ್ಲವೂ ನನಗೆ ಉಂಟಾಗಲಿ ಅಂತ ಇತ್ಯುಕ್ತ. ಹೀಗೆ ಹೇಳ್ತಾ ಹೇಳ್ತಾ ಅವನಿಗೆ ದುಃಖ ತಡಿಲಿಕ್ಕೆ ಆಗಲಿಲ್ಲ. ನೀರು ಕುಡಿಬೇಕು ಅಂತ ಅನ್ನುವ ಸ್ಥಿತಿಯಲ್ಲಿ ಬಿದ್ದವನ ಹಾಗೆ, ಅತ್ಯಂತ ಬಾಯಾರಿದವನು ಒದ್ದಾಡ್ತಾ ಬಿದ್ದರೆ ಹೇಗೆ ಬೀಳ್ತಾನೋ ಹಾಗೆ ಅಲ್ಲೇ ಬಿದ್ದ. ಆಗ ಈ ಶಪಥದ ಮಾತುಗಳನ್ನು ಕೇಳಿಕೊಂಡ ನಂತರ ಶೋಕ ಸಂತಪ್ತನಾದವನನ್ನ ಕಂಡು ಕೌಸಲ್ಯ ಹೀಗೆ ಹೇಳ್ತಾಳೆ, ಮಮ ದುಃಖಮಿದಂ ಪುತ್ರ ಭೂಯ ಸಮುಪಜಾಯತೆ ಶಪಥೈ ಶಪಮಾನೋಹಿ ಪ್ರಾಣಾನ್ ಉಪರುಣತ್ಸಿಮೆ ದಿಷ್ಟ್ಯಾಮೇ ಚಲಿತೋ ಧರ್ಮಾತ್ ಆತ್ಮಾತೆ ಸಹ ಲಕ್ಷಣ. ಒಂದು ಕ್ಷಣ ನನಗೆ ನೀನು ಧರ್ಮಾತ್ಮ ಅಂತ ಗೊತ್ತಿದೆ. ವತ್ಸ ಸತ್ಯ ಪ್ರತಿಜ್ಞೋಹಿ ಸತಾಂ ಲೋಕಾನ್ ಅವಾಪ್ಸಿಸಿ, ನೀನು ಸತ್ಯ ಪ್ರತಿಜ್ಞನಾಗಿದ್ದಿ, ಉತ್ತಮವಾದ ಲೋಕಗಳನ್ನೇ ಹೊಂದುತ್ತಿ, ಖಂಡಿತ ನೀನು ಹೀಗೆ ಅಳಬೇಡ ಅಂತ ಗಟ್ಟಿಯಾಗಿ ಪರಿಶೋಧ್ಯ ಭರತನನ್ನು ಅಪ್ಪಿಕೊಂಡು, ಉದ್ದನೆಯ ತೋಳಿನ ಭರತನನ್ನು ಅಪ್ಪಿಕೊಂಡು ಅವಳು ಕೂಡ ಜೋರಾಗಿ ಹತ್ತು ಬಿಟ್ಲು. ರಾಮನನ್ನು ಕಳ್ಕೊಂಡ ವ್ಯಥೆ ಅವಳನ್ನು ತಡೀಲಿಲ್ಲ. ಅತ್ತ ನಂತರ ಕೊನೆಗೆ ವಸಿಷ್ಠರು ಬಂದಲ್ಲಿ ಎಚ್ಚರಿಸ್ತಾರೆ. ಕೂಡಲೇ ವಸಿಷ್ಠಸ್ಯ ವಚಶ್ರುತ್ವ ಮಾತುಗಳನ್ನು ಕೇಳಿ ಪ್ರೇತ ಕೃತ್ಯಾನಿ ಸರ್ವಾಣಿ ಕಾರಯಾಮಾಸ ಧರ್ಮವಿತ್, ತಂದೆಗೆ ಮಾಡಬೇಕಾದ ಪ್ರೇತ ಕಾರ್ಯಗಳನ್ನೆಲ್ಲ ಶ್ರದ್ಧೆಯಿಂದ ನಡೆಸಿದ್ದಾನೆ. ಹೇಗಿತ್ತು ಅನ್ನೋದಕ್ಕೆ ಒಂದು ಶಬ್ದ, ಪ್ರಸುತ್ತಮಿವ, ಕೇವಲ ಮಲಗಿದ ಹಾಗಿತ್ತಂತಷ್ಟೇ, ಜಸ್ಟ್ ಸುಮ್ಮನೆ
ಯಾವುದೇ ಒಂದು ಮುಖದಲ್ಲಿ ವಿಕಾರ ಇರಲಿಲ್ಲ. ಮೊನ್ನೆ ಸಗ್ರೆ ಆಚಾರ್ಯರನ್ನು ನೋಡುವಾಗಲೂ ಹಾಗೆ ಇತ್ತು ಆ ಮುಖದಲ್ಲಿ. ಅದರ ಜೊತೆಗೆ ಒಂದು ಮಂದ ಸ್ಮಿತ, ಒಂದು ಚೂರು ಆ ಮೈಯೆಲ್ಲ ನೋಡಿದ್ರೆ ಅದರಲ್ಲಿ ಎಷ್ಟು ಘಾಸಿಯಾದ, ಅಂದ್ರೆ ಅವರು ಹಿಂದಿನ ದಿವಸ ಆಂಜಿಯೋಗ್ರಾಮ್ ಆಂಜಿಯೋಪ್ಲಾಸ್ಟು ಎಲ್ಲ ಮಾಡಿದ್ದಾರೆ, ಎಲ್ಲ ಕಡೆ ಗಾಯ 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 ಇದೆ. ಅದ್ರ ಮುಖದಲ್ಲಿ ಒಂದು ಚೂರು ಆ ದೇಹಕ್ಕೆ ವೇದನೆ ಆಗಿದೆ ಅನ್ನುವ ಭಾವ ಇಲ್ಲದ ಸಹಜವಾದ ಪ್ರೀತಿಯ ಅಪ್ಪುಗೆ ಇದ್ದ ಹಾಗೆ ಇತ್ತು. ಅಂತಹ ಒಂದು ಸ್ವಚ್ಛತೆ ಕಾಣಿಸ್ತಿತ್ತು. ಹಾಗೆ ರಾಜನಲ್ಲಿ ಆಗ ಹೇಳಿದ್ರು ಅವರು, ರಾಮನನ್ನ ನೆನೆದು 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 ಪ್ರಾಣ ಬಿಟ್ಟಿದ್ರು ಅಂತ. ಆ ನೆನೆಕೆಯಲ್ಲಿ ದುಃಖ ಇತ್ತು, ಹೌದು, ರಾಮನನ್ನು ನಾನು ಕಾಣಲಾರೆ ಅನ್ನೋ ದುಃಖ ಇತ್ತು. ಆದರೆ ರಾಮನಲ್ಲಿ ದೇವರು ಕೊಟ್ಟ ಪ್ರಸಾದ ಅನ್ನೋ ಎಚ್ಚರ ಮೊದಲಿಂದಲೂ ಇತ್ತು. ಅದು 2-3 ಕಡೆ ಅವರು ಪ್ರಯೋಗ ಮಾಡ್ತಾರೆ. ದೇವರು ಕೊಟ್ಟ ದೊಡ್ಡ ಭಾಗ್ಯವಾಗಿ ನನಗೆ ರಾಮ ಸಿಕ್ಕಿದ್ದಾನೆ ಅಂತ. ಆ ನೆನಪಿನೊಂದಿಗೆ ಪ್ರಾಣ ಬಿಟ್ಟದ್ರಿಂದ ಒಂದು ಚೂರು ಮುಖದಲ್ಲಿ ವಿಕಾರವಿಲ್ಲದ, ಅವಿಕಾರಂ ಪ್ರಸುಪ್ತಮಿವ ಭೂಮಿಪಂ ಸಂವೇಶ್ಯ ಶಯನೆ ಅಗ್ರಿಯೇ, ಇಡಬೇಕಾದ ಜಾಗದಲ್ಲಿ ಅದಕ್ಕೆಲ್ಲ ಇಟ್ಟು ನಾನಾ ರತ್ನ ಪರಿಷ್ಕೃತೆ, ಅದಕ್ಕೆ ಕಟ್ಟಬೇಕಾದ ವಸ್ತುಗಳೆಲ್ಲವೂ ಕೂಡ ಅತ್ಯಂತ ದುಬಾರಿಯಾದದ್ದೇ ಇತ್ತು. ಊರಿನ ಜನ ಎಲ್ಲ ಜನಕ್ಕೆ ಹೋಗುವ ದಾರಿಯುದ್ದಕ್ಕೂ ಬೇರೆ ಬೇರೆ ವಸ್ತುಗಳನ್ನು ಅಲ್ಲಿ ಚೆಲ್ಲಿಕೊಂಡು ಹೋದ್ರಂತೆ. ಚೆಲ್ಲುವಾಗ ಮಣಿರತ್ನಗಳು ಇತ್ಯಾದಿಗಳನ್ನೆಲ್ಲ ಚೆಲ್ಲುವುದರ ಜೊತೆಗೆ ಅವನಿಗೆ ಸರಿಯು ತೀರಕ್ಕೆ ಕರ್ಕೊಂಡು ಹೋಗಿ ಆ ಚಿತೆಯಲ್ಲಿ ಇಡಬೇಕಾದ್ರೆ ಗಂಧದ ಕೊರಡುಗಳನ್ನೆಲ್ಲ ಜನ ತಂದು ಕೊಟ್ರಂತೆ. ಆಮೇಲೆ ಅದೆಲ್ಲ ಹಾಕಿ ಆದಮೇಲೆ ತಂದೆಯ ಶ್ರಾದ್ದವನ್ನ ಋತ್ವಿಜರನ್ನು ಮುಂದಿಟ್ಟುಕೊಂಡು ಬಹು ಧನಾತ್ಮಕವಾದಂತಹ ಬಹುರತ್ನ ಧನಾದೀನಾಂ ಎಲ್ಲ ವಸ್ತುಗಳನ್ನ 13 ದಿನಗಳ ತನಕವು ಮಾಡಬೇಕಾದ್ದನ್ನು ಮಾಡಿ, ಆಮೇಲೆ ಉಳಿದ ಕೆಲವು ಕಾರ್ಯಗಳನ್ನ ಮುಂದೆ ಮುಂದೆ ದಿನಗಳಲ್ಲಿ ಮಾಡಬೇಕಾದದ್ದನ್ನ ಮತ್ತೆ ಅರಮನೆಯಲ್ಲಿ ಬಂದು ಕೆಲವನ್ನ ನಡೆಸಿ ಭರತ ಶತ್ರುಘ್ನರಿಬ್ಬರೂ ಕೂಡ ವಸಿಷ್ಠ ಮತ್ತು ಸುಮಂತ್ರರನ್ನು ಮುಂದಿಟ್ಟುಕೊಂಡು ಆ ಕೆಲಸವನ್ನು ಮಾಡಿದ್ರು. ಬಂದ ಮೇಲೆ ತುಂಬ ದುಃಖದಲ್ಲಿ, ಯಾವುದೇ ಕಾರ್ಯದಲ್ಲಿ ಆಸಕ್ತಿ ಇಲ್ಲದೆ ಇರುವಂತಹ ಸ್ಥಿತಿಯಲ್ಲಿದ್ದ ಭರತನನ್ನ ವಸಿಷ್ಠರು ಸಮಾಧಾನ ಪೂರ್ವಕವಾಗಿ ಹೇಳ್ತಾರೆ, ಹೀಗೆ ದುಃಖ ಪಡೋದ್ರಲ್ಲಿ ಅರ್ಥ ಇಲ್ಲ ಮಗು, ಮುಂದಿನ ಕಾರ್ಯಕ್ಕಾಗಿ ನಾವು ಸಿದ್ಧರಾಗಬೇಕು. ರಾಜ್ಯ ಯಾವತ್ತೂ ಕೂಡ ಅರಾಜಕತೆಯಿಂದ ಕೂಡಿದ್ರೆ ಏನು ತೊಂದರೆ ಆಗುತ್ತೆ ಅಂತ ಒಂದು ಕೆಲವು ಮಾತುಗಳನ್ನು ಹೇಳ್ತಾರೆ. ಇದರಿಂದ ದುಷ್ಟರಾದವರೆಲ್ಲ ತಕ್ಷಣ ಬಂಡಾಯ ಎದ್ದು ರಾಜ್ಯದ ಅರ್ಥವ್ಯವಸ್ಥೆಗೆ, ಧರ್ಮದ ವ್ಯವಸ್ಥೆಗೆ ತೊಂದರೆ ಕೊಡ್ತಾರೆ. ಅಕಾಮ ಅಂದ್ರೆ ಅವರಿಗೆ ಕಾರಣ ಬೇಕಿಲ್ಲ, ಎಲ್ಲ ತಪ್ಪು ಕೆಲಸಗಳಿಗೂ ಅವರು ಪರ್ಮಿಷನ್ ಇದೆ ಅಂತ ಭಾವಿಸಿ ಮುಂದುವರಿತಾರೆ. ಅದರಿಂದ ನೀನು ರಾಜ್ಯವನ್ನು ಸ್ವೀಕರಿಸಬೇಕು ಅಂತ. ಇಷ್ಟರ ಮಧ್ಯದಲ್ಲಿ ಏನಾಗುತ್ತೆ ಅಂದ್ರೆ, ಈ ವಿಷಯಗಳನ್ನು ಮಾತಾಡ್ತಾ ಅರಮನೆಯೊಳಗೆ ಬರ್ತಾ ಇರಬೇಕಾದ್ರೆ ಲಿಪ್ತಾ ಚಂದನ ಸಾರೇಣ ಗಜವಸ್ತ್ರಾಣಿ ಬಿಭ್ರತಿ ವಿವಿಧಂ ವಿವಿಧೈಸ್ತೈಸ್ತೈ ಭೂಷಣೈಶ್ಚ ವಿಭೂಷಿತ ಮೇಖಲಾ ದಾಮಭಿಶ್ಚ ಚಿತ್ರೈ ಅನ್ಯೈಶ್ಚ ವರಭೂಷಣೈ ಭಭಾಸೆ ಬಹುಬಿರ್ಬದ್ಧ ರಜ್ಜುತ್ತಿರುವ ಮಾನರಿ. ಈ ಮಂಥರೆ ಅವಳಿಗೆ ಬಹಳ ಸಂತೋಷ ಆಗ್ಬಿಟ್ಟಿದೆ. ಇನ್ನು ಅಕಂಟಕವಾದ ರಾಜ್ಯ, ನಮಗೆ ಯಾರೂ ತಡೆ ಇಲ್ಲ. ಹಾಗಾಗಿ ಅವಳು ಕೈಕೇಯಿಯನ್ನ ರಾಣಿಯಾಗಿ ಆಗಬೇಕು ಅಂತ ಬಯಸಿದ್ದೆ. ತನ್ನ ಔದಾಸೀನ್ಯದ ಪ್ರವೃತ್ತಿಯಿಂದ ಮಾಡದೇ ಇರುವ ಕೆಲಸಗಳಿಗೆ ರಾಮ ಕಠಿಣವಾದ ಶಿಕ್ಷೆ ಕೊಡುವನು. ಅದರಿಂದಾಗಿ ತನಗೆ ಅದು ಸೇಮ್ ಇವತ್ತಿನ ಬುದ್ಧಿಜೀವಿಗಳ ವರ್ತನೆಯಂತೆ ತನ್ನ ಲಾಭಕ್ಕೋಸ್ಕರ ಕೈಕೇಯಿಯನ್ನ ಮುಂದೆ ಚೂಬಿಟ್ಲು. ಅವಳು ಬಗೆ ಬಗೆ ಆಭರಣಗಳನ್ನೆಲ್ಲ ಹಾಕೊಂಡು, ಅವಳ ಬೆನ್ನು ಆ ಹಿಂಭಾಗ ಅದು ಈ ಎತ್ತಿಗೆ ಮೇಲೆ ವೃಷಭಕ್ಕೆ ಇರುತ್ತಲ್ಲ, ಹಾಗೆ ಒಂದು ಭಾಗ ಡುಬ್ಬ, ಅದಕ್ಕೊಂದು ಬಂಗಾರದ ಕವಚ ಮಾಡಿಸ್ಕೊಂಡಿದ್ದಾಳಂತೆ. ಆಮೇಲೆ ಮೈಗೆಲ್ಲ ಬಂಗಾರದ ಸರಗಳನ್ನು ಹಾಕೊಳ್ಳೋದು. ಅದು ಹೇಗಿತ್ತು ಅಂದ್ರೆ, ಬಭಾಸೆ ಬಹುಬಿರ್ಬದ್ಧ ರಜ್ಜು ಬಿರಿವ, ಅನೇಕ ಹಗ್ಗಗಳಿಂದ ಸುತ್ತಿ ಕಟ್ಟಿ ಹಾಕಿದ ಒಂದು ಹೆಣ್ಣು ಕೋಡಗದಂತೆ ಅವಳು ಕಾಣಿಸ್ತಾ ಇದ್ಲು. ಒಂದು ಮಂಗ, ಹೆಣ್ಣು ಮಂಗ, ಕೋಡ, ವಾನರಿ ಅಂದ್ರೆ ಕೋಡಗ, ಮಂಗನ ಹಾಗೆ ಅಂದ್ರೆ ಅದು ಯಾವುದೊಳಗೆ ಸೆಟ್ ಆಗ್ತಿರ್ಲಿಲ್ಲ. ಆದ್ರೆ ಚಪಲ, ಎಲ್ಲ ಬಟ್ಟೆಗಳನ್ನ ಎಲ್ಲ ಆಭರಣಗಳನ್ನ ತೊಟ್ಟು ತಿರುಗಬೇಕು ಅಂತ. ಹಾಗೆ ಇದನ್ನ ನೋಡಿ ಆ ದ್ವಾಸ್ಥ, ಅಲ್ಲಿ ದ್ವಾರಪಾಲಕನಿಗೆ ತಡಿಲಿಕ್ಕಾಗಲಿಲ್ಲ. ಆಗಲೇ ಶತ್ರುಘ್ನ ಆ ಕಡೆಯಿಂದ ಬರ್ತಾ ಇರುವಾಗ ಅವನಿಗೂ ಒಂಚೂರು ಸಿಟ್ಟಿತ್ತು, ಎಲ್ಲ ಆದದಕ್ಕೆ ಕಾರಣ ಈ ಮಂಥರೆ ಅಂತ. ಆಗ ಅವನು ತಾಂ ಸಮೀಕ್ಷ ತದಾ ದ್ವಾಸ್ತಃ ಭೃಶಂ ಪಾಪಸ್ಯ ಕಾರಣೀಂ ಗೃಹೀತ್ವ ಅಕರುಣಂ ಕುಬ್ಜಾಂ ಶತ್ರುಘ್ನಾಯ ನಿವೇದಯತ್. ತಂದು ಶತ್ರುಘ್ನನ ಕೈಗೆ ತಂದು ಅವಳನ್ನು ದರ ದರ ಅಂತ ಹೇಳ್ಕೊಂಡು ಬಂದು ಒಪ್ಪಿಸಿದಾಗ ಶತ್ರುಘ್ನನಿಗೆ ಮೊದಲೇ ಕೋಪ ಇತ್ತು. ಇವಳ ಕಾರಣದಿಂದಲೇನೆ ರಾಮ ಈ ರಾಜ್ಯವನ್ನು ಬಿಡುವಂತಾಯಿತು. ಅತ್ಯಂತ ಕಷ್ಟಕರವಾದ ಸ್ಥಿತಿಯಲ್ಲಿ ಅವನು ಬದುಕಬೇಕಾಯಿತು. ಈ ನೃಶಂಸೆ ಕ್ರೂರಿ
ಇವಳನ್ನ ನಾಶ ಮಾಡಬೇಕು ಅಂತ ಅಂದುಕೊಂಡು ತಕ್ಷಣವೇ ತಸ್ಯಾಂ ಹ್ಯಾಕೃಷ್ಯಮಾಣಾಯಾಂ ಮಂಥರಾಯಾಂ ತತಸ್ತತಃ ಚಿತ್ರಂ ಬಹುವಿಧಂ ಬಾಂಢಂ ಪೃಥಿವ್ಯಾಂ ತದ್ವ್ಯಶೀರ್ಯತ. ಜಡೆ ಹಿಡಿದು ನೆಲದಲ್ಲಿ ದರದರನೆ ಎಳ್ಕೊಂಡು ಬರಬೇಕಾದ್ರೆ ಕೈ ಕಾಲಿಗೆಲ್ಲ ಏನು ಸಿಕ್ಕಿತೋ ಅದನ್ನು ಹಿಡಿಲಿಕ್ಕೆ ಹೋಗಿದ್ದಾಳೆ. ಅದೆಲ್ಲ ಪಾತ್ರೆಗಳು, ಪರಡಿಗಳು, ವಸ್ತುಗಳು ಎಲ್ಲ ಅಡ್ಡ ಬೀಳ್ತಾ ಇದೆ. ಆಸ್ಥಾನದ ಮಧ್ಯಕ್ಕೆ ಕರ್ಕೊಂಡು ಬಂದು ಅವಳನ್ನು ಎಳ್ಕೊಂಡು ಬಂದು ಅಶೋಭತ ತದಾಭೂಯ ಶಾರದಂ ಗಹನ್. ಜನ ಎಲ್ಲ ಸೈಡಿಗೆ, ಯಾಕೆಂದ್ರೆ ಇದು ಶತ್ರುಘ್ನನ ಕೋಪ ತೀವ್ರತರವಾಗಿತ್ತಾದ್ರಿಂದಾಗಿ ಯಾರಿಗೂ ಎದುರು ನಿಂತು ಏನಾಗ್ತಿದೆ ಅಂತ ಕೇಳುವ ಧೈರ್ಯವೂ ಇಲ್ಲ. ಎಲ್ಲ ಸೈಡಿಗೆ ಹೋಗಿದ್ದಾರೆ. ಹೇಗೆ ಆಕಾಶದಲ್ಲಿ ಮೋಡಗಳೆಲ್ಲ ಚೆಲ್ಲಿ ಶಾರದ ಮೋಡ ಬದಿಗೆ ಸರಿದಿತ್ತೋ ಹಾಗೆ ಎಲ್ಲವೂ ಸೈಡಿಗೆ ಸರಿದು ನಿಂತಿದ್ರೆ ಅಣ್ಣನ ಹತ್ರ ಹೇಳಿದ, ಅಣ್ಣ ಇವಳು ಬದುಕಲಿಕ್ಕೆ ಯೋಗ್ಯಳಾದವಳಲ್ಲ, ಇವಳನ್ನ ಸಂಹಾರ ಮಾಡಬೇಕು, ತಕ್ಷಣವೇ ನಾನು ಮಾಡ್ತೇನೆ ಅಂತ ಕೈಯಲ್ಲಿ ಕತ್ತಿಯನ್ನ ಹಿರಿದಿಟ್ಟು ಅವಳನ್ನು ಕೊಲ್ಲಿಕ್ಕೆ ಅಂತ ಹೊರಟಾಗ ಬೈತಾ ಇದ್ದಾನೆ, ಪರುಷೈಹಿ ವಚನೈಹಿ. ಆಗ ಅವಳು ಪ್ರಾರ್ಥನೆ ಮಾಡ್ತಿದ್ದಾಳೆ, ಓ ಕೈಕೇಯಿ ನನ್ನನ್ನು ರಕ್ಷಿಸು, ಕೌಸಲ್ಯ ಆದ್ರೂ ನನ್ನನ್ನು ರಕ್ಷಿಸ್ಲಿ. ಅವಳು ಬೇರೆಯವ್ರ ಹತ್ರ ಎಲ್ಲರ ಹತ್ರ ಪ್ರಾರ್ಥನೆ ಮಾಡ್ತಿದ್ದಾಳೆ, ಯಾರಾದ್ರೂ ಬಂದು ನನ್ನನ್ನು ಕಾಪಾಡಿ. ಹೀಗೆ ಶತ್ರುಘ್ನ ಭಯ ಸಂತ್ರಸ್ತ ಪುತ್ರಂ ಶರಣಮಾಗತ. ಕೊನೆ ಕೈಕೇಯಿ ಬಂದು ಭರತನ ಹತ್ರ ನಮಸ್ಕಾರ ಮಾಡಿ ಕೇಳ್ತಾಳೆ, ದಯವಿಟ್ಟು ಈ ನನ್ನ ದಾಸಿಯನ್ನ ಬಿಟ್ಟು ಬಿಡುವುದಕ್ಕೆ ಹೇಳು ಅಂತ. ಆಗ ಅವನು ಹೇಳುವ ಮಾತು ಬಹಳ ಚಂದ. ಹನ್ಯಾಮಹಮಿಮಾಂ ಪಾಪಾಂ ಕೈಕೇಯೀಂ ದುಷ್ಟಚಾರಿಣೀಂ ಯದಿಮಾಂ ಧಾರ್ಮಿಕೋ ರಾಮೋ ನಾಸು ಏನ್ ಮಾತೃಘಾತಕಂ. ಶತ್ರುಘ್ನ, ನಿನಗೆ ಎಷ್ಟು ಕೋಪ ಬಂದಿದೆಯೋ ಅದಕ್ಕಿಂತ ಹೆಚ್ಚು ಕೋಪ ನನಗೂ ಬಂದಿದೆ. ನೀನು ಅವಳನ್ನು ಹಿಡಿದೆಯಲ್ಲ, ನಾನು ನನ್ನ ತಾಯಿಯಾದ ಕೈಕೇಯಿಯನ್ನೇ ಕೊಲ್ಲಬೇಕು ಅಂತ ಅನ್ನುವಷ್ಟು ಕೋಪ ನನಗೆ ಬಂದಿದೆ ರಾಮನ ಕುರಿತಾಗಿ ಅವಳು ಮಾಡಿದ ಅಪಚಾರಕ್ಕೆ. ಆದರೆ ಧಾರ್ಮಿಕನಾದ ರಾಮಚಂದ್ರ ನನ್ನ ವಿಷಯದಲ್ಲಿ ಮಾತೃಘಾತಕ ಅನ್ನೋ ಒಂದೇ ಕಾರಣಕ್ಕೆ, ತಾಯಿಯನ್ನ ಹೊಡೆದುರುಳಿಸಿದವ ಅನ್ನುವ ಕಾರಣಕ್ಕೆ ನಾಳೆ ನನ್ನ ಸಂಬಂಧವನ್ನ ಬಿಟ್ಟು ಬಿಟ್ಟ ಅನ್ನುವ ಭಯಕ್ಕೆ, ಅವನ ಧಾರ್ಮಿಕ ಆಚರಣೆಗೆ ನಾನು ಭಂಗ ತಂದೇನು ಅನ್ನುವ ನೆಪಕ್ಕೆ ನಾನು ಸುಮ್ಮನಿದ್ದೇನೆ. ಅಷ್ಟೇ ಅಲ್ಲ, ಇಮಾಮಪಿ ಹತಾಂ ಕುಬ್ಜಾಂ ಯದಿ ಜಾನಾತಿ ರಾಘವ. ಕುಬ್ಜೆಯಾಗಿರ್ಲಿ, ತಪ್ಪು ಮಾಡಿರ್ಲಿ, ನಮ್ಮನ್ನು ಉರಿಸುವುದಕ್ಕೆ ಬೇಕಾದ ತರದ ಆಭರಣಗಳನ್ನು ಹೊತ್ತು ತಿರುಗಲಿ, ನಮ್ಮ ಕೋಪದಿಂದ ಲಾಭ ಆಗುದು ಯಾರಿಗೆ ಅಂದ್ರೆ ಅವರಿಗೇನೆ. ಮತ್ತೆ ರಾಮ ಕೊನೆಗೇನ್ ಮಾಡ್ತಾನೆ, ತ್ವಾಂಚ ಮಾಂ ಚೈವ ಧರ್ಮಾತ್ಮನಾದ ರಾಮಚಂದ್ರ ನಿನ್ನನ್ನು ನನ್ನನ್ನು ಇಬ್ಬರನ್ನು ಸೇರಿಸಿ ನಾಭಿಭಾಷಿಷ್ಯತೆ ಧ್ರುವಂ. ನನಗೆ ಈ ಪ್ರಸಂಗ ಬಂದಾಗ ಏನ್ ಅನ್ಸುದು ಅಂದ್ರೆ, ಒಂದು ಪಾತ್ರ ಅಲ್ಲಿ ಇಲ್ಲದೆ ಇದ್ರೂ ಎಷ್ಟು ಕೆಲಸ ಮಾಡುತ್ತೆ ಅಂತ. ರಾಮಲ್ಲಿ ಇಲ್ಲವೇ ಇಲ್ಲ, ಆದ್ರೂ ಎಲ್ಲಾ ಪಾತ್ರಗಳು ರಾಮನಿಗೋಸ್ಕರ, ಎಲ್ಲಾ ಪಾತ್ರಗಳು ರಾಮನನ್ನು ಮುಂದಿಟ್ಟುಕೊಂಡು ತಮ್ಮ ಬದುಕನ್ನು ಕಟ್ಟಿಕೊಳ್ಳುವ ರೀತಿ. ನನಗೂ ಕೂಡ ನಿನ್ನಷ್ಟೇ ಕೋಪ ಇದೆ, ಆದ್ರೆ ರಾಮ ಈ ಹೆಣ್ಣನ್ನು ನೀನು ಕೊಂದೆ ಅಂತಾದ್ರೆ ಖಂಡಿತ ನಮ್ಮಿಬ್ಬರನ್ನ ರಾಮ ನಾಳೆ ಮಾತಾಡಿಸಲ್ಲ. ನಾವಿಬ್ಬರು ರಾಮನ ಮಾತು ಬಿಟ್ಟು ಬದುಕಿಯೇವಾ, ಬದುಕಲಿಕ್ಕೆ ನಮ್ಮ ಹತ್ರ ಸಾಧ್ಯ ಇದೆಯಾ? ಆ ಯೋಚನೆ ಮಾಡು, ನಿನಗೆ ಬದುಕ್ತೇನೆ ಅಂತ ಧೈರ್ಯ ಇದ್ರೆ ಕೊಲ್ಲು ಅಂತ ಕೈ ಬಿಟ್ಟು ಇಬ್ರು ಈಚೆಗೆ ಬಂದು ಬಿಡುತ್ತಾರೆ. ಆಮೇಲೆ ಮಂತ್ರಿಗಳೆಲ್ಲ ಭರತನನ್ನ ಎದುರುಗಡೆ ಬಂದು ಒತ್ತಾಯ ಮಾಡುತ್ತಾರೆ, ದಯವಿಟ್ಟು ನೀನು ರಾಜ್ಯವನ್ನ ಅಭಿಷೇಚಯ ಚಾತ್ಮಾನಂ ಪಾಹಿ ಅಸ್ಮಾನ್ ನರರ್ಷಭ ಅಭಿಷೇಚನಿಕಂ ಭಾಂಡಂ ಕೃತ್ವ ಸರ್ವಂ ಪ್ರದಕ್ಷಿಣಂ. ಅವರು ಹಾಗೆ ಕೇಳ್ತಾ ಇದ್ರೆ ಅವನು ಆ ಅಭಿಷೇಕಕ್ಕೆ ಅಂತ ತಂದಿಟ್ಟ ನೀರಿನ ಪಾತ್ರೆಗಳನ್ನೆಲ್ಲ ಪ್ರದಕ್ಷಿಣೆ ಬರ್ತಾನೆ. ಇದು ನನ್ನ ತಲೆಗೆ ಬೀಳ್ಲಿಕ್ಕಿರುವಂಥದ್ದಲ್ಲ, ನನ್ನ ನಮಸ್ಕಾರಕ್ಕೆ ಮಾತ್ರ ಅರ್ಹವಾದದ್ದು. ಭರತಸ್ಥಂ ಜನಂ ಸರ್ವಂ ಪ್ರತ್ಯುವಾಚ ಧೃತವ್ರತ. ದೃಢವಾದ ಮನಸ್ಸಿನಿಂದ, ಅದೇನು ಗೊಂದಲದಲ್ಲಿ ತಗೊಂಡ್ರೆ ತೊಂದರೆ ಆಗುತ್ತೋ ಲೆಕ್ಕಾಚಾರ ಏನು ಮಾಡಲಿ, ಅವನಿಗೆ ಸ್ಪಷ್ಟ ಕಲ್ಪನೆ ಇತ್ತು, ಈ ನೀರಿನ ಅಭಿಷೇಕ ಆಗಬೇಕಾದದ್ದು ರಾಮನಿಗೆ ಹೊರತು ಇನ್ಯಾರಿಗೂ ಅಲ್ಲ. ಆದ್ರಿಂದಾಗಿ ಜನ ಅಲ್ಲಿ ತನಕನೂ ಕೂಡ ಅಲ್ಲಲ್ಲಿ ಕೆಲವು ಕಡೆ ಬಂದಿದೆ ಬಿಟ್ರೆ ನೇರ ಆ ಮಾತುಗಳು ಕಾಣಲ್ಲ. ಅದನ್ನ ಪ್ರತಿಮಾ ನಾಟಕದಲ್ಲಿ ಜನರು ಹೇಗೆ ಅವನನ್ನ ಟ್ರೀಟ್ ಮಾಡಿದ್ರು ಅನ್ನೋದಕ್ಕೆ ಅನೇಕ ರೀತಿಯ ಮಾತುಗಳನ್ನು ಭರತ ಕಾಣ್ತಾನೆ. ಇವನೇ ಎಲ್ಲ ಮಾಡಿಸಿ ಈಗ ಏನು ತಿಳಿಯದವನಂತೆ ಬಂದು ಈಗ ನಮ್ಮಲ್ಲಿ ರಾಜಕೀಯದಲ್ಲಿ ನನ್ಗೇನ್ ಗೊತ್ತಿಲ್ಲಪ್ಪ, ನನ್ನ ಅಧಿಕಾರದ ಕೆಳಗಿದ್ ಯಾವುದು ನಡೆದಿಲ್ಲ ಅಂತ ಹೇಳುವ ರೀತಿಯಲ್ಲೇ ಇವನು ಕೂಡ ಮಾತಾಡ್ತಾ ಇದ್ದಾನೆ ಅಂತ ಜನ ಭಾವಿಸಿದ್ರೆ, ಇಲ್ಲಿಯ ತನಕವೂ ಜನಕ್ಕೆ ನಂಬಿಕೆ ಇಲ್ಲ. ಈ ಘಟನೆ ನಡೆದ ಮೇಲೆ ಭರತ ದೊಡ್ಡವನಾಗ್ತಾನೆ. ಅಲ್ಲಿ ತನಕ ಭರತನಿಗೆ ಜಯವಾಗಲಿ ಅವನದನ್ನಲ್ಲಿ ಹೇಳ್ತಾನೆ, ತಾಯಿ ಹತ್ರ ಹೇಳ್ತಾನೆ. ಎಲ್ಲರೂ ಯಾವಾಗಲೂ ಒಂದು ಜಯಘೋಷ ಹಾಕುವ ಮಾತಿನಲ್ಲಿ ಸ್ವಲ್ಪವೂ ಕೂಡ ಮೊದಲಿನಂತಿಲ್ಲ. ಮೊದಲು ಹೇಗೆ ರಾಮನ ಸಂಪರ್ಕ ಇತ್ತು, ಆದ್ರಿಂದಾಗಿ ಭರತನಿಗೆ ರಾಮನಿಗೆ ಎಷ್ಟು ಪ್ರೀತಿಯಿಂದ ಜಯಕಾರ ಹಾಕ್ತಿದ್ರು ಅಷ್ಟೇ ಪ್ರೀತಿಯಿಂದ ಹಾಕ್ತಿದ್ರು. ಈಗ ಏನೋ ವ್ಯತ್ಯಾಸ ಆಗಿದೆ ಅಂತ ನನಗೆ ಅನ್ನಿಸ್ತಿದೆ, ಅದೇನು ಅಂತ ನನಗೆ ಗೊತ್ತಿಲ್ಲ ಅಂತ ಸಾರಥಿ ಹತ್ರ ಹೇಳ್ತಾ ಬರ್ತಾನೆ. ಇಲ್ಲಿ
ಜನರ ಅಭಿಪ್ರಾಯ ಅವನಿಗೆ ಸ್ಪಷ್ಟ ಅರ್ಥ ಆಗಿದೆ. ಅದರಿಂದಾಗಿ ಜ್ಯೇಷ್ಠಸ್ಯ ರಾಜತಾ ನಿತ್ಯಂ, ರಾಜತ ಕದಾಪಿ ಜ್ಯೇಷ್ಠಸ್ಯ, ದೊಡ್ಡವನಿಗೆ ಅಣ್ಣನಿಗೆನೆ ರಾಜ್ಯದ ಪಟ್ಟ. ಹಾಗಾಗಿ ನಾನು ಈ ಅಧಿಕಾರವನ್ನ ಸ್ವೀಕರಿಸಲಿಕ್ಕೆ ನೈವಂ ಭವಂತೋ ಮಾಂ ವಕ್ತುಂ ಅರ್ಹಂತಿ ಕುಶಲಾ ಜನ ಕೆಲವರೆಲ್ಲ ಮಾತಾಡ್ತಿದ್ದಾರೆ, ಕೆಲವ್ರ ಮನಸ್ಸಿನಲ್ಲಿ ರಾಮನೇ ರಾಜನಾಗಬೇಕಿತ್ತು, ಆದ್ರೆ ಈಗ ಯಾರೂ ಇಲ್ಲದೆ ಇರುವ ಕಾರಣಕ್ಕಾಗಿ ನೀನು ರಾಜನಾಗಬೇಕು ಅನ್ನೋ ಭಾವದಿಂದ ನೀವು ನನ್ನನ್ನು ಹೇಳ್ತಾ ಇದ್ದೀರಿ. ನಾನು ಯಾವ ಕಾರಣಕ್ಕೂ ಈ ಮಾತು ಹೇಳೋ ಬಹಳ ಚೆನ್ನಾಗಿ ಜನರ ಮುಖ ಒಂಥರ ಅರಳು ಬೀಳುತ್ತೆ. ಅವನು ಹೇಳ್ತಾನೆ, ಅಹಂ ತ್ವರಣ್ಯೇ ವತ್ಸ್ಯಾಮಿ ವರ್ಷಾಣಿ ನವ ಪಂಚಚ ಯುಜ್ಯತಾಂ ಮಹತಿ ಸೇನಾ ಚತುರಂಗ ಮಹಾಬಲ ಆನೈಷ್ಯಾಮ್ಯಹಂ ಜ್ಯೇಷ್ಠಂ ಭ್ರಾತರಂ ರಾಘವಂ ವನಾಥ್. ಇಷ್ಟು ಹೇಳುವಾಗ ಜನ ಎಲ್ಲ ಉದೋ ಅಂತ ಜೋರಾಗಿ ಅವನ ಪರವಾದ ಘೋಷಣೆಯನ್ನು ಕೂಗ್ತಾರೆ. ರಾಮನನ್ನ ಮರಳಿ ಕರೆತರ್ತೇನೆ, ಅವನನ್ನೇ ಸಿಂಹಾಸನದಲ್ಲಿ ಕೂಡಿಸ್ತೇನೆ, ಅವನ ಪರವಾಗಿ ನಾನು 5 ವರ್ಷಗಳ ಕಾಲದ 14 ವರ್ಷದ ಕಾಲದ ವನವಾಸದ ಕಾರ್ಯವನ್ನ ನಾನು ನಿರ್ವಹಿಸ್ತೇನೆ. ಯಾವ ಕಾರಣಕ್ಕೂ ಕೈಕೇಯಿ ಆಸೆ ಈಡೇರ್ಲಿಕ್ಕೆ ಬಿಡಲ್ಲ. ನ ಸಕಾಮಾಂ ಕರಿಷ್ಯಾಮಿ ಸ್ವಾಮ್ ಇಮಾ ಮಾತ್ರ ಗಂಧಿನಿ. ತಾಯಿಯನ್ನು ಹೆಸರಿನಿಂದ ಸೊಸೆ ಅನಿಸ್ಕೊಂಡವಳೆ ಅಂತ ಕೆಲವರು ಬೈಯುವುದಿಲ್ಲ, ಹಾಗೆ ತಾಯಿ ಅಂತ ಅನಿಸ್ಕೊಂಡವಳಷ್ಟೇ ಹೊರತು ಅವಳು ತಾಯಿಯನ್ನು ಶಬ್ದದ ಗಂಧ ಇದೆ ಹೊರತು ಯಾವ ರೀತಿಯಿಂದಲೂ ಅವಳು ತಾಯಿ ಅಲ್ಲ. ವನೇ ವತ್ಸ್ಯಾಮ್ಯಹಂ ದುರ್ಗೆ, ಅವಳು ಯಾವ ಕಾರಣಕ್ಕೆ ಸಿಂಹಾಸನದಲ್ಲಿ ನನ್ನನ್ನು ಕಿರೀಟ ತೊಟ್ಟು ಕೂಡಬೇಕು ಅಂತ ಅಪೇಕ್ಷೆ ಪಟ್ಲೋ ಅದರ ಬದಲಾಗಿ ಅತ್ಯಂತ ಕಠಿಣವಾದ ಕಾಡಿನಲ್ಲಿ ದುರ್ಗೆ ವನೇ ವತ್ಸ್ಯಾಮಿ, ಕಾಡಿನಲ್ಲಿ ವಾಸ ಮಾಡ್ತೇನೆ, ರಾಮೋ ರಾಜ ಭವಿಷ್ಯತಿ, ರಾಮನೇ ರಾಜನಾಗ್ತಾನೆ ಅಂತ ಹೀಗೆ ಹೇಳಿದಾಗ ಜನಗಳಿಗೆಲ್ಲ ಸಂತೋಷ ಆಯಿತು. ಇಷ್ಟು ಹೇಳಿದ ತಕ್ಷಣ ಅಷ್ಟಕ್ಕೆ ಮುಗಿಲಿಲ್ಲ. ಅಷ್ಟೇ ಮಾತು ಹೇಳಿ ಭರವಸೆಯ ಮಾತು, ಇವತ್ತು ಭರವಸೆ ಆಶ್ವಾಸನೆ ಅಂದ್ರೆ ಆಗದೇ ಇರುವುದು ಅಂತ ಅನ್ನೋ ತರ ಅರ್ಥಕ್ಕೆ ಬಂದು ನಿಂತಿದೆ. ನಿಜವಾಗಿ ಅದು ತುಂಬಾ ಒಳ್ಳೆಯ ಶಬ್ದ, ಆದ್ರೆ ಆ ಪದದ ಅಭಿಪ್ರಾಯವೇ ಇವತ್ತು ಕೆಡಿಸಿಬಿಟ್ಟಿದ್ದೇವೆ ನಾವು. ಆದ್ರೆ ಅವನು ತಕ್ಷಣವೇ ಶಿಲ್ಪಿಗಳಿಂದ ದಾರಿಯನ್ನು ಸರಿ ಮಾಡಿಸಿ, ಬರುವ ದಾರಿಯಲ್ಲಿ ಅನೇಕ ತರದ ಅರವಟ್ಟಿಕೆಗಳನ್ನು ಇಡಿಸಿ ಇಂತ ದಾರಿ ಉದ್ದಕ್ಕೂ ಏನ್ ಬೇಕೋ ಅದೆಲ್ಲವನ್ನು ಆಜ್ಞೆ ಮಾಡ್ತಾನೆ. ಇಷ್ಟು ಕೂಡ ವ್ಯವಸ್ಥೆ ಆಗಬೇಕು ಅಂತ ಅಯೋಧ್ಯೆಯ ಸೈನ್ಯವನ್ನೆಲ್ಲ ಹೊತ್ತುಕೊಂಡು ಸೇನೆಯನ್ನು ಸಿದ್ಧಪಡಿಸಿಕೊಳ್ತಾನೆ. ಮಂತ್ರಿಗಳು, ಜನರು, ನೀವು ಯಾರೆಲ್ಲ ರಾಮನನ್ನು ನೋಡಬೇಕು ಅಂತ ಬಯಸ್ತೀರೋ ಪ್ರಜೆಗಳೆಲ್ಲರೂ ನನ್ನ ಜೊತೆಗೆ ಬನ್ನಿ, ಎಲ್ಲರಿಗೂ ಓಪನ್ ಆಫರ್, ರಾಮನನ್ನು ನೋಡ್ಲಿಕ್ಕೆ ಎಲ್ರಿಗೂ ಮುಕ್ತಾವಕಾಶ, ಅಯೋಧ್ಯೆಗೆ ಬನ್ನಿ ಅಂತ ಕರೆದ ಹಾಗೆ ಎಲ್ಲರೂ ಕೂಡ ರಾಮನನ್ನು ನೋಡ್ಲಿಕ್ಕೆ ಬನ್ನಿ ಎಂದಾಗ ಜನ ಎಲ್ಲ ತುಂಬಾ ಸಂತೋಷಪಟ್ಟು ಗಂಗಾ ತಟದ ಕಡೆಗೆ ಬಂದಿದ್ದಾರೆ. ದಾರಿ ಯುದ್ಧಕ್ಕೂ ಏನೇನ್ ಮಾಡಿದ್ರು ಅಂತ ಒಂದಿಷ್ಟು ಲಿಸ್ಟು. ಕೆಲವು ಕಡೆಗಳಲ್ಲಿ ದಾರಿ ತುಂಬ ಕಂಟಕ ಅಂದ್ರೆ ಮುಳ್ಳಿನ ಗಿಡಗಳಿಂದ ತುಂಬಿದ್ದನ್ನ ಕತ್ತರಿಸಿ, ಕುಠಾರಗಳಿಂದ ಅದನ್ನು ಕತ್ತರಿಸಿ ದೂರಕ್ಕೆ ಮಾಡಿದ್ರು. ಎಲ್ಲಿ ದಾರಿಯಲ್ಲಿ ನೆರಳಿಲ್ಲ ಅಂತ ಅನ್ನಿಸ್ತೋ ಅಲ್ಲೆಲ್ಲ ಮರಗಳನ್ನು ನೆಟ್ರಂತೆ. ಯಾವ ದಾರಿಯಲ್ಲಿ ನೀರು ಕುಡಿಲಿಕ್ಕೆ ಪ್ರಪಾ ಇಲ್ಲ ಅಂತಂದ್ರೆ ಅಲ್ಲಿ ಸುಂದರವಾದ ಸರೋವರಗಳನ್ನ ಕಟ್ಟಿದ್ರು. ಎಲ್ಲಿ ಶಿಥಿಲವಾಗಿತ್ತೋ ಅದನ್ನ ಮರು ಉಜ್ಜೀವನಗೊಳಿಸಿದ್ರು. ಅಂದ್ರೆ ಇದೆಲ್ಲ ಪಕ್ಕಪಕ್ಕ ಹೋಗುವ ದಾರಿಯಲ್ಲಿ ಸಾವಿರಾರು ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ. ಒಂದೊಂದು ದಿನದಲ್ಲಿ ಆ ಮಾಡಬೇಕಾದ ಕೆಲಸಕ್ಕೆಲ್ಲ ಆದೇಶ ಬಂದಿದೆ. ಅದನ್ನ ಅಚಿರೇಣತು ಕಾಲೇನ, ತಡ ಮಾಡಲಿಲ್ಲ. ಅಂದ್ರೆ ಇದೆಲ್ಲ ಮುಂದೆ ಇನ್ನು ಮತ್ತೆ ನಮಗೆ ಡಾಂಬರ್ ವಾಸನೆ ಬರುದು ಓಟಿದೆ ಅಂತ ಅನ್ನೋ ಹಿಂದಿನ ದಿವಸ ಇದ್ದ ಹಾಗಲ್ಲ. ನಿರಂತರ ಈ ಚಟುವಟಿಕೆಯಲ್ಲಿ ನಾವು ಪೂರ್ತಿಯಾಗಿ ರಾಮನ ಕಾರ್ಯಕ್ಕೆ ಸಿದ್ಧರಾಗಿರ್ಬೇಕು ಅನ್ನುವ ಹಾಗೆ ನಿರ್ಜಲೇಶಿತ ದೇಶೇಶು, ನೀರಿಲ್ಲದ ಜಾಗದಲ್ಲಿ ಒಳ್ಳೆಯ ಕೂಪಗಳನ್ನ ತೆರೆಸಿದ್ರು. ಅದರಲ್ಲಿ ಎಲ್ಲಿಯಾದ್ರೂ ಸ್ವಲ್ಪ ಹಾಳಾಗಿದ್ರೆ ಅದನ್ನು ಸರಿಪಡಿಸಿದ್ರು ಅನ್ನುವ ಈ ರೀತಿ ನಗರ ಸಂರಚನೆಯ ಕುರಿತಾದ ಮಾತುಗಳನ್ನು ಒಂದು ಅಧ್ಯಾಯ ಪೂರ್ತಿ ಭರತ ಹೇಗೆ ನಡೆಸಿದ ಅನ್ನೋದನ್ನು ಹೇಳ್ತಾರೆ. ಮರು ದಿವಸ ಬೆಳಿಗ್ಗೆ ಮಂಗಲ ವಾದ್ಯಗಳನ್ನು ಕಟ್ಟಿಕೊಂಡು ಭರತನ ಒಳಗಿನಿಂದ ದುಃಖ ರಾಮನನ್ನು ಕಾಣುವ ತನಕೂ ಈ ದುಃಖ ಹೋಗುವುದಿಲ್ಲ. ರಾಮ ಸಭೆಗೆ ಬಂದು ಇಲ್ಲಿ ಸಿಂಹಾಸನದಲ್ಲಿ ಕೂತ ಮೇಲೇನೆ ತನ್ನ ದುಃಖ ಕಳೆಯುವುದು ಅನ್ನುವ ಹಾಗೆ ಮಂತ್ರಿಗಳನ್ನೆಲ್ಲ ಕರೆಸಿ ತರಲಿಕ್ಕೋಸ್ಕರ ದೂತರನ್ನ ಹೇಳಿ ಕಳಿಸ್ತಾನೆ. ವಸಿಷ್ಠರು ಎಲ್ಲ ಮಂತ್ರಿಗಳನ್ನು ಕಳಿಸ್ತಾರೆ. ಅವ್ರು ಬಂದವರೆಲ್ಲ ಭರತನಿಗೆ ಜಯವಾಗಲಿ ಅಂತ ಘೋಷ ಹೊಡಿಲಿಕ್ಕೆ ಶುರು ಮಾಡ್ತಾರೆ. ಆವಾಗ ತಕ್ಷಣ ತತಃ ಪ್ರಬುದ್ಧೋ ಭರತಃ ತಂ ಘೋಷಂ ಸನ್ನಿವರ್ತ್ಯ ನಾಹಂ ರಾಜೇತಿ ಚೋಕ್ತ್ವಾ ತಂ ಶತ್ರುಘ್ನನಿಂದಮಬ್ರವೀತ್. ನಾನು ರಾಜ ಅಲ್ಲ, ನೀವು ಈ ಘೋಷಣೆಯನ್ನು ನಿಲ್ಲಿಸಿ. ರಾಜನಿಗೆ ಹಾಕುವ ಘೋಷವನ್ನ ನೀವು ಭರತನಿಗೆ ಹಾಕ್ಲಿಕ್ಕಿಲ್ಲ. ಇದು ಇನ್ನು ಮುಂದೆ ಬಂದ ಮೇಲೆ ರಾಮನಿಗೆ ನೀವು ಮರಳಿ ಹಾಕಬೇಕಾದ ಹೊರತು ಈಗಕ್ಕಲ್ಲ. ಶತ್ರುಘ್ನ, ಬೇಗ ನಾವು ದಶರಥನ ಪರವಾಗಿ ರಾಮನನ್ನ ಕರೆದು ತರಬೇಕಾದದ್ದು ನಮ್ಮ ಕರ್ತವ್ಯ. ಅದಕ್ಕೆ ಬೇಕಾದ ಸಿದ್ಧತೆಯನ್ನ ಏನೆಲ್ಲ ಆಗಿದೆ ಅದು ಸರಿ ಇದೆಯಾ ಅಂತ ನೀನು ಗಮನಿಸು ಅಂತ ಹೇಳಿ ಅನಯಾ ಧರ್ಮಮುತ್ಸೃಜ್ಯ ಮಾತ್ರಾಮೇ ರಾಘವ ಸ್ವಯಂ, ಈ ನನ್ನ ತಾಯಿಯಿಂದಾಗಿ ಆಗಿರುವ ಅವ್ಯವಸ್ಥೆಯನ್ನ ಪರಿಹರಿಸಲಿಕ್ಕೆ ಒಂದೇ ದಾರಿ
ರಾಘವನನ್ನ ಮರಳಿ ಇಲ್ಲಿ ಕರೆಸಬೇಕಾದದ್ದು ಅಂತ ಅವನು ತಮ್ಮನನ್ನ ಎಚ್ಚರಗೊಳಿಸ್ತಾನೆ. ವಸಿಷ್ಠರು ಮತ್ತೂ ಒಂದು ಕೊನೆಗೆ ಒಂದು ಪ್ರಯತ್ನ ಮಾಡುತ್ತಾರೆ. ಹೊರಡುದು ಸರಿ, ರಾಮನನ್ನು ಕರ್ಕೊಂಡು ಬರುದು ಸರಿ, ಆದ್ರೆ ನೀನು ಮೊದಲು ರಾಜನಾಗಿ ಹೊರಡು, ಆವಾಗ ಅವನಿಗೆ ಕರೆತಂದು ಕೂಡಿಸಿ ಮತ್ತೆ ವಾಪಸ್ ನಿನಗೊಂದು ಅಧಿಕಾರ ಇರುತ್ತೆ. ಆ ಕಾರಣಕ್ಕಾದ್ರೂ ನೀನು ಈಗಲೇ ದಶರಥನ ಸ್ವರ್ಗತವಾದಂತಹ ಜೀವಕ್ಕೆ ಯಾರಾದರೂ ಒಬ್ರು ತಮ್ಮ ಪ್ರಜೆಗಳನ್ನು ನಡೆಸುವ ಪ್ರವೃತ್ತಿಯನ್ನು ಮುಂದುವರಿಸಿದ್ದಾರೆ ಅನ್ನೋದೊಂದು ಗೊತ್ತಾಗುತ್ತೆ. ಅದರಿಂದಾಗಿ ಪಿತ್ರಾ ಭ್ರಾತ್ರಾಚ ತೇ ದತ್ತಂ, ಇದು ನಿನ್ನ ತಂದೆ ಅಣ್ಣಂದ್ರು ಸೇರಿಯೇ ಕೊಟ್ಟು ಹೋಗುದು. ಯಾಕೆಂದ್ರೆ ರಾಮನು ಭರತನಿಗೆ ಕೊಟ್ಟು ಹೋಗ್ತೇನೆ ಅಂತಾನೆ ಹೇಳಿ ಹೊರಟಿರ್ತಾನೆ. ನಂದು ಅಂತ ಹೇಳ್ತೀರಲ್ವಾ, ಹಾಗಾದ್ರೆ ನಾನು ನನಗೆ ಕೊಟ್ಟದನ್ನ ಭರತನಿಗೆ ಕೊಟ್ಟೇ ಹೋಗ್ತಾ ಇದ್ದೇನೆ, ಇದು ನನ್ನ ಕಡೆಯಿಂದಲೂ ಕೂಡ ಮುಕ್ತವಾಗಿ ರಾಮನಿಗೆ ಭರತನಿಗೆ ಕೊಟ್ಟ ಆದೇಶದ ರಾಜ್ಯ ಇದು, ಆದ್ರಿಂದಾಗಿ ನನಗಿದಲ್ಲಿ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ಹೋಗಿದ್ದನ್ನ ನೆನಪಿಸಿಕೊಂಡು ನೀನು ಈ ಕಾರ್ಯವನ್ನು ಮುಂದುವರಿಸಬೇಕು ಅಂತ ಹೇಳಿದಾಗ ಭರತ ಯಾವ ಕಾರಣಕ್ಕೂ ಎಲ್ಲ ಒತ್ತಾಯ ಮಾಡಿದ್ರು, ಕೊನೆಗೆ ಅದಕ್ಕೋಸ್ಕರ ಒಪ್ಕೊಂಡೆ ಅಂತ ಇವತ್ತಿನ ಅಧ್ಯಕ್ಷರೆಲ್ಲ ನಿರೂಪಣೆ ಮಾಡುವ ಹಾಗೆ ಭರತ ಯಾವ ಕಾರಣಕ್ಕೂ ತನ್ನ ನಿರ್ಧಾರದಿಂದ ವಿಚಲಿತನಾಗಲಿಲ್ಲ. ಹಿಂದಿದ್ದೆಲ್ಲ ಹೇಳ್ತಾನೆ, ಜ್ಯೇಷ್ಠ ಶ್ರೇಷ್ಠ ಧರ್ಮಾತ್ಮ ದಿಲೀಪ ನಹುಷೋಪಮ. ಹಿಂದೆ ಎಲ್ಲ ರಾಜರು ಕೂಡ ದಿಲೀಪನಾಗಲಿ ನಹುಷನಾಗಲಿ ಹಿರಿಯರೇ ರಾಜನಾಗಿದ್ದು, ಅದರಿಂದಾಗಿ ಕಾಕುಸ್ಥನಾದ ದಶರಥನ ಮಗನಾದ ರಾಮನೇ ಈ ರಾಜ್ಯದ ಸಿಂಹಾಸನಕ್ಕೆ ಏರಬೇಕಾದವನು ಅಂತ ಹೇಳಿ ಹೊರಡುವ ಮುನ್ನ ನನ್ನ ತಾಯಿಯ ತಾಯಿ ಮಾಡಿದ ಪಾಪವನ್ನು ಕಳ್ಕೊಳ್ಳಿಕ್ಕೆ ನಾನೇ ಹೊರಡುತ್ತೇನೆ ಅಂತ ಎಲ್ಲ ದೊಡ್ಡವರಿಗೂ ಒಂದು ಸರ್ತಿ ಕೈ ಮುಗಿದು, ಒಂದು ವೇಳೆ ರಾಮನನ್ನ ನಾನು ಕರೆತರಲಿಕ್ಕಾಗದೆ ಹೋದ್ರೆ ಹಠ ಮಾಡಿ ಪ್ರಾಯೋಪವೇಶಕ್ಕೆ ಕುಳಿತು ನಾನು ಅಲ್ಲೇ ವಾಸ ಮಾಡ್ತೇನೆ, ನಾನು ಮತ್ತೆ ವಾಪಸ್ ಮರಳಿ ಬರುವುದಿಲ್ಲ, ನೀವೇ ಇಲ್ಲಿ ಇದ್ದವರು ಯಾರಾದ್ರೂ ಕೂಡ ಈ ರಾಜ್ಯಕ್ಕೆ ನಿಮ್ಮ ಗತಿಯನ್ನು ತೋರಿಸ್ಬೇಕು ಅಂತ ಹೇಳಿ ಹೊರಡುತ್ತಾನೆ. ಸರ್ವೋಪಾಯೇನ, ಎಲ್ಲ ಉಪಾಯಗಳನ್ನು ನಾನು ಮಾಡ್ತೇನೆ, ಯಾವ ಉಪಾಯವನ್ನು ಬಿಡುವುದಿಲ್ಲ. ಅದು ಮುಂದೆ ಆ ಮಾತುಕತೆಯಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಕೌಸಲ್ಯ ಮಾತಾಡ್ತಾಳೆ, ಜಾಬಾಲಿಗಳು ಮಾತಾಡ್ತಾರೆ, ವಸಿಷ್ಠರು ಮಾತಾಡ್ತಾರೆ, ಭರತನೇ ಸ್ವತಃ ಹಲವು ತರ್ಕಗಳನ್ನು ಇಟ್ಟು ರಾಮನನ್ನ ಒಲಿಸಿಕೊಳ್ಳುವ ಪ್ರಯತ್ನ ಮಾಡ್ತಾನೆ. ಅದನ್ನು ಇಲ್ಲೇ ಪ್ರತಿಜ್ಞೆ ಮಾಡ್ತಾನೆ, ಸರ್ವೋಪಾಯನ, ಎಲ್ಲಾ ರೀತಿಯ ಉಪಾಯದಿಂದ ರಾಮನನ್ನ ಇಲ್ಲಿಗೆ ಮರಳಿ ಕರೆಯುವ ಪ್ರಯತ್ನವನ್ನು ನಾನು ಮಾಡ್ತೇನೆ ಅಂತ ಹೇಳಿ ಹೊರಡ್ತಾನೆ. ಹೊರಡುವಾಗ ಯೋಧರ ಅಂಗನೆಯರೆಲ್ಲ ತಮ್ಮ ಗಂಡಂದಿರಿಗೆ ಬಹಳ ಸಂತೋಷದಿಂದ ಈ ಯುದ್ಧಕ್ಕೆ ಹೋಗುವಾಗ ಅವರನ್ನ ತಿಲಕ ಹಚ್ಚಿ ಜಯಶಾಲಿಗಳಾಗಿ ಬನ್ನಿ ಅಂತ ಕಳುಹಿಸುವ ಹಾಗೆ, ತಥೋ ಯೋಧಾಂಗನಾ ಸರ್ವಾಹ ಭರ್ತೃನ್ ಸರ್ವಾನ್ ಗೃಹೇ ಗೃಹೇ ಯಾತ್ರಾಗಮನಮಾಜ್ಞಾಯ ತ್ವರಯಂತಿ ಸ್ಮ ಹರ್ಷಿತಃ. ಬೇಗ ಹೊರಡಿ, ಎಷ್ಟು ತಡ ಮಾಡ್ತಿದ್ದೀರಿ, ರಾಮನನ್ನು ಕರ್ಕೊಂಡು ಬರ್ಲಿಕ್ಕೆ ಭರತ ಅಲ್ಲಿ ಹೊರಟು ನಿಂತಿದ್ದಾನೆ, ನೀವು ಇನ್ನೂ ಮನೆಯಲ್ಲೇ ಇದ್ದೀರಾ ಅಂತ ಅಲ್ಲಲ್ಲಿಯೇ ಸಣ್ಣ ಸಣ್ಣ ಘಟನೆಗಳನ್ನ ಜೋಡಿಸುವ ರೀತಿ. ಅಂದ್ರೆ ಅದು ಇಡೀ ಕಥೆ ಬರುವಾಗ ಅದಕ್ಕೆ ಚಿತ್ರ ಇನ್ನು ದೊಡ್ಡದಾಗಿ ಬರುತ್ತೆ ಅನ್ನೋ ಹಾಗೆ. ಅವರವರು ಅವತ್ತು ಅಲ್ಲಿಯ ತನಕ ಯಾಗ ಮಾಡದೇ ಇದ್ದವರೆಲ್ಲ ಅವತ್ತು ಜಾಸ್ತಿ ಯಾಗದಲ್ಲಿ ತಮ್ಮನ್ನ ಆಹುತಿಗಳನ್ನು ಕೊಟ್ಟು ಬೇಗ ರಾಮಚಂದ್ರ ಬರುವ ಹಾಗಲಿ ಅಂತ ಪ್ರಾರ್ಥಿಸ್ಲಿಕ್ಕೆ ಶುರು ಮಾಡಿದ್ರು. ದೇವಸ್ಥಾನಗಳಲ್ಲೆಲ್ಲ ಅವತ್ತು ಜೋರಾಗಿ ಪೂಜೆ ಮೊಳಗಿತು. ಬೇಕಾದ ನಿತ್ಯದ ಸ್ವಾಧ್ಯಾಯ ಪ್ರವೃತ್ತಿಗಳೆಲ್ಲ ಗುರು ಶಿಷ್ಯರಲ್ಲಿ ಹೆಚ್ಚಲಿಕ್ಕೆ ಶುರುವಾಯಿತು. ಹೀಗೆ ಎಲ್ಲರ ಆಜ್ಞೆಯನ್ನ ಸ್ವೀಕರಿಸಿ ಭರತ ಸಣ್ಣ ಸೈನ್ಯವನ್ನು ಕಟ್ಟಿಕೊಂಡು ಹೊರಟರು. ಅಯೋಯುಜನ್ ಎಂಥೆಂಥದನ್ನ ಕರ್ಕೊಂಡು ಹೋದ್ರು ಅಂತ, ಅಯೋಯುಜನ್ ಉಷ್ಟ್ರ ರಥಾನ್ ಖರಾಂಶ್ಚ ನಾಗಾನ್ ಹಯಾಂಶ್ಚೈವ ಕುಲಪ್ರಸೂತಾನ್. ಉಷ್ಟ್ರರಥ ಒಂಟೆಯ ರಥ, ಖರಾನ್ ಕತ್ತೆಯ ಅಂದ್ರೆ ಅದು ಸಾಮಗ್ರಿಗಳನ್ನೆಲ್ಲ ಕೊಂಡು ಹೋಗುವಂತ, ನಾಗಾನ್ ಆನೆಗಳು, ಹಯಾಂಶ್ಚೈವ ಅಷ್ಟೇ ಅಲ್ಲ ಗೋರಥಾನ್ ಹಿಂದೆ ಬಂದಿದೆ. ಗೋರಥ ಅಂತಂದ್ರೆ ಎತ್ತಿನ ಬಂಡಿ. ಎಲ್ಲವನ್ನು ಕಟ್ಟಿಕೊಂಡು ಯಾರ್ಯಾರ ಹತ್ರ ಏನೇನು ಸಾಮರ್ಥ್ಯ ಇದೆಯೋ ಅವರವರು ತಮ್ಮ ತಮ್ಮ ರಥಗಳನ್ನು ಕಟ್ಟಿಕೊಂಡು ಅಲ್ಲಿಗೆ ಬಂದಿದ್ದಾರೆ. ಎಷ್ಟು ಬಂತು ಅಂತ ಹೇಳ್ತಾರೆ, ನವನಾಗ ಸಹಸ್ರಾಣಿ, 9,000 ಆನೆಗಳ ಗುಂಪು. ಇದು ಸಣ್ಣ ಗುಂಪು, ರಾಮನನ್ನ ಕರ್ಕೊಂಡು ಬರುವಾಗ ಇವ್ರು ಬೇಕು ಅಂತ. ಆಮೇಲೆ ದೊಡ್ಡ ಕುದುರೆಗಳ ಗುಂಪು, ಷಷ್ಠಿ ರಥ ಸಹಸ್ರಾಣಿ, 60,000 ರಥಗಳು. ಇದು ರಾಜನ ಸೇನೆಯಲ್ಲಿ ಇದ್ದಂಥದ್ದು. ಆಮೇಲೆ 1,00,000 ಕುದುರೆಗಳು. ಇಷ್ಟನ್ನು ಹೊತ್ತುಕೊಂಡು ಕಾಲಾಳುಗಳು ಇದಕ್ಕಿಂತ ಜಾಸ್ತಿ ಇದ್ದೇ ಇರುತ್ತೆ. ಇವರನ್ನೆಲ್ಲ ಕಟ್ಟಿಕೊಂಡು ಹೊರಟಿದ್ದಾರೆ. ಹೊರಡುವಾಗ ಕೇವಲ ಅಷ್ಟೇ ಜನ ಇರಲಿಲ್ಲ, ಮಣಿಕಾರರು, ಕುಂಭಕಾರರು, ಸೂತ್ರಕರ್ಮಕಾರರು, ಶಸ್ತ್ರೋಪಜೀವಿಗಳು. ಒಂದು 6-8 ಶ್ಲೋಕಗಳಲ್ಲಿ ಯಾರ್ಯಾರಿದ್ರು ಅಂತ, ಇದನ್ನೇ ಒಂದು ಅಯೋಧ್ಯೆಯ ಕೆಲಸದ ವ್ಯವಸ್ಥೆ ಹೇಗಿತ್ತು ಅನ್ನೋದನ್ನು ಕೂಡ ಊಹೆ ಮಾಡಲಿಕ್ಕೆ ಚೆನ್ನಾಗಿರುವ ಪದ್ಯ.
ಇವರನ್ನೆಲ್ಲ ಗೋರಥೈರ್ ಭರತಂ ಯಾಂತಂ ಅನುಜಗ್ಮುಹು ಸಹಸ್ರಶಃ. ಇನ್ನು ಉಳಿದ ಜನ ಗೋರಥಗಳಿಗೆ ಲೆಕ್ಕನೇ ಇರಲಿಲ್ಲ ಅಂತ. ಎಲ್ಲ ಎತ್ತಿನ ಬಂಡಿ, ಎಲ್ಲರೂ ಅವರವರ ರಥಗಳನ್ನು ಕಟ್ಕೊಂಡು, ಯಾಕಂದ್ರೆ ಆಗ ಸಾರಿಗೆ ವ್ಯವಸ್ಥೆ ಅವರವರ ಹತ್ರ ಇದ್ದದ್ರಲ್ಲಿ ಎಲ್ಲ ಹೆಚ್ಚು ಕಮ್ಮಿ ಅದು ವೃಷಭವನ್ನೇ ವಾಹನವನ್ನಾಗಿ ತಗೊಂಡು ಹೋಗ್ತಾ ಇದ್ದಿದ್ದಾದ್ರಿಂದ ಪ್ರಕೃಷ್ಟ ಮುದಿತಾಹ, ಎಲ್ಲ ಜನರು ನಾವು ಬರ್ತೇವೆ ಅಂತ ಭರತನ ಮೇಲೆ ಅತ್ಯಂತ ಪ್ರೀತಿ ಹೆಚ್ಚಿ ಅವನನ್ನು ಅನುಸರಿಸಲಿಕ್ಕೆ ಶುರು ಮಾಡಿದ್ರು. ಕೊನೆಗೆ ದಾರಿಯಲ್ಲಿ ಹೋಗುವಾಗ ಗಂಗೆಯ ನೀರಿನಲ್ಲಿ ಔರ್ಧ್ವದೇಹಿಕ ನಿಮಿತ್ತಾರ್ಥಂ ಮತ್ತೆ ಕೆಲವು ಮಾಡಬೇಕಾದ ಕೆಲಸಗಳನ್ನು ದಾರಿಯಲ್ಲಿ ಏನ್ ಮಾಡಬೇಕಿತ್ತು ಅದನ್ನ ಗುರುಗಳನ್ನು ಮುಂದಿಟ್ಟುಕೊಂಡು ನಡೆಸಿದ. ಕೊನೆಗೆ ಒಂದು ದಾರಿಯನ್ನ ಸೇರಿ ಅಲ್ಲಿ ನಿಂತು ಉವಾಸ ಒಂದು ಕಡೆ ಉಳಿಬೇಕಾದ್ರೆ ಈ ಗುಹ ತನ್ನ ಬಂಧುಗಳನ್ನೆಲ್ಲರನ್ನು ಕೂಡ ಮೀಟಿಂಗ್ ಕರೆದ ಜೋರಾಗಿ. ಅವನಿಗೆ ಅಲ್ಲಿಂದ ಸುದ್ದಿ ಬಂತು. ಯಾಕೆಂದ್ರೆ ಆನೆ ಕುದುರೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಹೊರಟಿತು ಅಂತಂದ್ರೆ ಅದರ ಗರ್ಜನೆ, ಗೀಳಿಡುವುದು, ಅವುಗಳು ರಥದ ಗೊರಸಿನ ಶಬ್ದ, ಆ ವಾದ್ಯಗಳು ಇದೆಲ್ಲ ಕೇಳುವಾಗ ಎಷ್ಟೋ ದೂರಕ್ಕೆ ಗೊತ್ತಾಗುತ್ತೆ, ಧೂಳು ಹೇಳುತ್ತೆ ಕೂಡ. ಅದರ ಹಕ್ಕಿಗಳೆಲ್ಲ ಆ ದಿಕ್ಕಿಗೆ ಅಲ್ಲಿದ್ದವುಗಳೆಲ್ಲ ಕಾಡು ದಾರಿಯಲ್ಲಿ ದಾಟುವಾಗ ಉಲ್ಟ ದಿಕ್ಕಿನತ್ತ ಓಡ್ಲಿಕ್ಕೆ ಶುರು ಮಾಡ್ತಾರೆ. ಇದೆಲ್ಲ ಅವ್ರಿಗೆ ಸೂಚನೆ. ಬೇಟೆಗಾರರು ಅದರಲ್ಲೆಲ್ಲ ಬಹಳ ಸೂಕ್ಷ್ಮ. ಹಾಗಾಗಿ ತನ್ನ ಬಂಧುಗಳನ್ನೆಲ್ಲ ಕರೆಸಿ ಒಂದು ಮೀಟಿಂಗ್ ಮಾಡ್ತಾನೆ. ಅಯೋಧ್ಯೆಯಿಂದ ದೊಡ್ಡ ಸೇನೆ ಹೊರಟಿದೆ, ರಾಮನಿಗೇನೋ ತೊಂದರೆ ಬರುವುದಿದೆ, ಜೀವ ಕೊಟ್ಟಾದ್ರೂ ಸರಿ ಅವರು ನದಿ ದಾಟಬಾರದು, ನಮ್ಮ ಜೀವ ಇರೋ ತನಕ ದಾಟಬಾರದು, ಆಮೇಲೆ ನಮ್ಗೆ ಗೊತ್ತಿಲ್ಲ. ಅವ್ರ ದೊಡ್ಡ ಸೈನ್ಯ ಇದೆ, ನಾವು ನಮ್ಮ ಪ್ರಯತ್ನವನ್ನ ಪರಿಪೂರ್ಣವಾದ ರೀತಿಯಲ್ಲಿ ಹಾಕಬೇಕು. ಕೊನೆಗೆ ನಮ್ಮನ್ನ ಬಂಧಯಿಷ್ಯತಿ ವಾ ಪಾಶೈಹಿ ಅಥವಾಸ್ಮಾನ್ ವಧಿಷ್ಯತಿ, ನಮ್ಮನ್ನು ಕೊಲ್ಲಬಹುದು ಅಥವಾ ಬಂಧನಕ್ಕೆ ಕೊಂಡೋಗಿ ಜೈಲಿಗೆ ಹಾಕ್ಬೋದು. ನಮ್ಮ ಪ್ರಾಣ ಇರುವ ತನಕವೂ ಕೂಡ ನಾವು ಆ ನದಿಯನ್ನ ಅವರು ದಾಟುವಂತೆ ಅವಕಾಶ ಮಾಡಿಕೊಡಬಾರದು. ಅನುದಾಶರಥಿಂ ರಾಮಂ ಪಿತ್ರ ರಾಜ್ಯಾತ್ ವಿವಾಸಿತಂ, ಅವರೆಲ್ಲರೂ ಕೂಡ ದಾಶರಥಿಯನ್ನು ಅನುಸರಿಸಿ ರಾಜ್ಯ ಭ್ರಷ್ಟನಾದವನನ್ನ ಹಿಮ್ಮೆಟ್ಟಿಕೊಂಡು ಅಲ್ಲೂ ಕೂಡ ನಿಹತ ಕಂಟಕರಾಗುವುದಕ್ಕೋಸ್ಕರ ಶತ್ರುಶೇಷವನ್ನು ಎಲ್ಲಿದ್ರೂ ಉಳಿಸಬಾರದು ಅಂತ ರಾಜನೀತಿ. ಆ ಕಾರಣಕ್ಕಾಗಿ ಶತ್ರುಶೇಷವನ್ನ ರಾಮ ಕಾಡಿನಲ್ಲಿದ್ರೆ ನಾಳೆ ಮತ್ತೆ ತೊಂದರೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಈ ಸೈನ್ಯವನ್ನು ಹೊತ್ತುಕೊಂಡು ಹೊರಗೆ ಬರ್ತಾ ಇರುವುದು. ಇಷ್ಟರಲ್ಲೂ ಕೊನೆಗೆ ಇಷ್ಟು ಮಾತಿನ ಮಧ್ಯದಲ್ಲಿ ಹೀಗಾಗತ್ತೆ ಅಂತಲ್ಲ, ಆದ್ರೆ ಇದಕ್ಕೆ ರೆಡಿ ಇರಬೇಕು ಅಂತ ಎಲ್ಲ ಒಂದು ಆಪ್ಷನ್. ಹೀಗಿಲ್ಲದೆ ಇದ್ರೆ ಸಂತೋಷ, ಹಾಗಂತ ಹೇಳಿ ಸೀದಾ ಯುದ್ಧಕ್ಕೆ ಹೋಗ್ಲಿಲ್ಲ ಅವರು. ಅದನ್ನ ಮತ್ತೆ ತುಂಬಾ ಚೆನ್ನಾಗಿ ಹೇಳ್ತಾನೆ. ಈ ಮಧ್ಯದಲ್ಲಿ ರಾಮನ ಬಗ್ಗೆ ಹೇಳ್ತಾ, ಭರ್ತಾ ಚೈವ ಸಖಾ ಚೈವ ರಾಮೋ ದಾಶಥಿರ್ಮಮ ತಸ್ಯಾರ್ಥಕಾಮಾಹ ಸನ್ನದ್ಧಾಹ ಗಂಗಾನೂಪೇತ್ರ ತಿಷ್ಠತಿ. ಈ ಗಂಗೆಯ ದಡದಲ್ಲೇ ಅವನಿಗೆ ಸಂಬಂಧಪಟ್ಟ ಎಲ್ಲ ಸಂಪತ್ತು ನಿಂತು ಹೋಗ್ಬೇಕು, ಇದನ್ನು ದಾಟಿ ಈಚೆ ಬರಬಾರದು. ಅವನ ಸಂಪತ್ತನ್ನು ಅಪಹರಿಸಲಿಕ್ಕೆ ಬರುವ ಯಾವ ಸಂಗತಿ ಈ ಕಡೆ ದಾಟಿ ಬರಬಾರದು. ಇದಕ್ಕೆಲ್ಲ ನೀವು ಸಿದ್ಧರಿರಬೇಕು. ಆಮೇಲೆ ನಾನು ಹೋಗಿ ಮಾತಾಡಿಸಿ ಅದನ್ನೇ ಮುಂದೆ ಮಾಡ್ತಾನೆ ಕೂಡ, ಅದನ್ನು ಹೇಳ್ತಾನೆ ಅವ್ರ ಹತ್ರ. ಯದಿ ತುಷ್ಟಸ್ತು ಭರತಃ ರಾಮಸ್ಯೇಹ ಭವಿಷ್ಯತಿ ಇಯಂ ಸ್ವಸ್ತಿಮತಿ ಸೇನಾ ಗಂಗಾ ಮಧ್ಯೆ ತರಿಷ್ಯತಿ. ಒಂದು ವೇಳೆ ಭರತ ಯಾವುದೇ ದುರಾಲೋಚನೆಯಿಂದ ಬಂದಿಲ್ಲ, ಯಾವುದೋ ದೂರಾಲೋಚನೆಯಿಂದ ಬಂದಿದ್ದಾನೆ ಅಂತಂದ್ರೆ ಮಾತ್ರ ಗಂಗೆಯನ್ನು ದಾಟ್ತಾನೆ. ಇಲ್ಲ ಅಂದ್ರೆ ನಾವಿರುವ ತನಕ ಈ ಗಂಗೆಯನ್ನು ದಾಟ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಸಮಯಜ್ಞನಾದ ವಿನೀತನಾಗಿ ಗುಹ ತನ್ನ ಕೈಯಲ್ಲಿದ್ದಂತಹ ಆಹಾರ ಪದಾರ್ಥಗಳು, ಒಂದಿಷ್ಟು ಉಡುಗೊರೆಗಳನ್ನು ತಗೊಂಡು ಹೋಗಿ ಭರತನಿಗೆ ಕೊಟ್ಟು ಮಾತಾಡಿ ಏನೇನು ತಗೊಂಡು ಹೋದ ಅಂತ ಒಂದಿಷ್ಟು ಮಾತುಗಳನ್ನು ಹೇಳ್ತಾರೆ. ಕೊಚ್ಚಿನ್ನ ದುಷ್ಟೋ ವ್ರಜಸಿ, ಮನಸ್ಸಿನಲ್ಲಿ ಕೆಟ್ಟ ಭಾವನೆಯಿಂದ ರಾಮನ ಕಡೆಗೆ ಹೋಗ್ತಿಲ್ವಲ್ಲ. ರಾಮಸ್ಯ ಅಕ್ಲಿಷ್ಟ ಕರ್ಮಣಃ, ಅವನಿಗೆ ಯಾರು ಕಂಟಕರಾಗ್ಲಿಕ್ಕೆ ಸಾಧ್ಯ ಇಲ್ಲ, ಅವನು ಎಲ್ಲ ಅನಾಯಾಸವಾಗಿ ಕಾರ್ಯವನ್ನು ಸಿದ್ಧಿ ಮಾಡ್ತಾನೆ. ಆದ್ರೆ ನಿನ್ನ ಮನಸ್ಸು ಕೆಟ್ಟದಾಗಿದ್ರೆ ಅದು ನಿನಗೆ ಕೆಟ್ಟದಾಗುತ್ತೆ. ಇಯಮ್ಮೆ ಮಹತಿ ಸೇನಾ ಶಂಕಾಂ ಜನಯತಿ, ಈ ನಿನ್ನ ದೊಡ್ಡ ಸೇನೆ ಇದೆಯಲ್ವಾ, ನೀನೊಬ್ಬನೇ ಬಂದಿದ್ರೆ ನನಗೆ ಈ ಸಂದೇಹ ಬರ್ತಿರ್ಲಿಲ್ಲ. ಆದ್ರೆ ನೀನು ಇಷ್ಟು ದೊಡ್ಡ ಸೇನೆ ರಾಮನನ್ನ ಬೆನ್ನಟ್ಟಿಕೊಂಡು ಹೋಗ್ತಾ ಇದೆ ಅಂದ್ರೆ ಏನಾದ್ರೂ ದುಷ್ಟ ಯೋಚನೆ ನನ್ನಲ್ಲಿ ಇದೆಯಾ ಅನ್ನೋ ಪ್ರಶ್ನೆ ನಾನು ಮುಖತಃ ನೇರ ಮಾತಾಡಿ ಪರಿಹಾರ ಮಾಡ್ಕೊಳ್ತಾ ಇದ್ದೇನೆ. ಒಳಗೊಳಗೆ ಆಲೋಚನೆ ಮಾಡಿ ಯುದ್ಧಕ್ಕೆ ಬರಲಿಲ್ಲ. ನನ್ನ ಮನಸ್ಸಲ್ಲಿ ಈ ದುಃಖ ಇದೆ, ಅದನ್ನು ಹೇಳು. ಮಾಭೂತ್ಸ ಕಾಲೋ ಯತ್ ಕಷ್ಟಂ ನಮಾಂ ಶಂಕಿತು ಮರಹಸಿ. ಆಗ ಭರತ ಹೇಳ್ತಾನೆ, ನನ್ನ ಕಾಲ ಈಗ ಕಷ್ಟದ್ದಿದೆ, ನೀನು ಸಂದೇಹ ಪಡೋದ್ರಲ್ಲಿ ತಪ್ಪೇ ಇಲ್ಲ. ನಾನು ಎಲ್ಲ ಹತ್ತರನು ಈ ಸಂದೇಹಕ್ಕೊಳಗಾಗಿ ಚುಚ್ಚಿಸಿಕೊಳ್ಳಿಕ್ಕೆ ಸಿದ್ಧನಾಗಿಯೇ ಬಂದಿದ್ದೇನೆ. ಮುಂದೆ ಭರದ್ವಾಜರು ಇದೇ ತರ ಚುಚ್ಚಿ ಮಾತಾಡ್ತಾರೆ. ನೀನು ಹೇಳುವುದೇನು ದೊಡ್ಡ ಬೇಜಾರಿನ ಸಂಗತಿ ಇಲ್ಲ, ನಿನ್ನಲ್ಲಿರುವುದು ಚುಚ್ಚುವ ಮಾತಿನ ಹಿಂದೆ ನಾನು ಗಮನಿಸುವುದು ರಾಮನ ಪ್ರೀತಿ. ನನಗೆ ನೀನು ಅನ್ಯಾಯ ಮಾಡ್ಲಿಕ್ಕೆ, ಹಿಂಸೆ ಮಾಡ್ಲಿಕ್ಕೆ ಮಾತಾಡ್ತಾ ಇದ್ದಿ ಅಂತ ಅನ್ಕೊಳ್ಳಿಲ್ಲ. ನೀನು ಮಾತಾಡುವ ಹಿಂದಿ ಬುದ್ಧಿರನ್ಯ ನಮೇ ಕಾರ್ಯ ಗುಹ ಸತ್ಯಂ ಬ್ರವೀಮಿತೆ. ನನ್ನ ಮನಸ್ಸಿನಲ್ಲಿ ರಾಮನ ಬಗ್ಗೆ ಯಾವ ಕೋಪವೂ ಇಲ್ಲ, ಅಥವಾ ರಾಮನನ್ನ ನಾಶಪಡಿಸುವ ಯಾವ ಉದ್ದೇಶವೂ ಇಲ್ಲ. ನನ್ನ ಉದ್ದೇಶ ರಾಮನನ್ನು ಮರಳಿ ಕರೆತರಬೇಕಾಗಿದೆ ಅಂತ. ಈ ಪ್ರಸಂಗ ಬಂದಾಗ
ಗುರುಗಳದ್ದು ವಿಶೇಷ ತೀರ್ಥರದ್ದು ಒಂದು ಬದುಕಿನ ಒಂದು ಸಣ್ಣ ಪ್ರಸಂಗ ಬರುತ್ತೆ ಇದೇ ಥರ. ಅವ್ರು ಯಾವುದೋ ಒಂದು ನಕ್ಸಲ್ ಏರಿಯಾಕ್ಕೆ ಹೋಗಿ ಅಲ್ಲಿಯ ಜನರಿಗೆ ಅಗತ್ಯವಾದ ವಿಷಯಗಳನ್ನೆಲ್ಲ ಒಪ್ಪಿಸುವುದು. ಆಗಲೇ ಅವರು ಈ ಹರಿಜನ ಕೇರಿಗೆ ಭೇಟಿಯಾಗಿ ದೊಡ್ಡ ಗಲಾಟೆ ಆಗಿತ್ತು. ಅವರು ಇಂಥ ಜಾಗಗಳಿಗೆ ಮತ್ತೆ ಮತ್ತೆ ಹೋಗ್ತಾ ಇದ್ರು. ಅಲ್ಲಿಯ ಒಬ್ಬ ಯಾರೋ ನೇತೃತ್ವ ವಹಿಸಿದವನು ಸುಮಾರು 3/4 ಗಂಟೆ 50 ನಿಮಿಷ ಹಿಗ್ಗಾಮುಗ್ಗ ಸ್ವಾಮಿಗಳೆಲ್ಲ ನಾಟಕ ಮಾಡ್ತಾರೆ. ಸುಮ್ಮನೆ ಇಂಥವ್ರ ಹತ್ರ ಬಂದು ಪೇಪರಲ್ಲಿ ಅವರಿಗೆ ಪ್ರಸಿದ್ಧಿ ತಗೊಳ್ಳೋ ಆಸೆ, ಸರ್ಕಾರದಿಂದ ಏನೇನೋ ಲಾಭ ಬಂದದ್ದನ್ನು ತಮ್ಮ ಮಠಕ್ಕೆ ತಿರುಗಿಸ್ಕೊಳ್ಳಿಕ್ಕೆ ಇಂಥದ್ದೆಲ್ಲ ನಾಟಕ ಮಾಡ್ತಾರೆ ಅಂತ ಅವನಿಗೆ ಏನೇನು ಅನಿಸ್ತೋ ಎಲ್ಲ ಬೈದ ಮೇಲೆ ಸ್ವಾಮಿಗಳಿಗೆ ಮಾತಾಡ್ಲಿಕ್ಕೆ ಅಷ್ಟರಲ್ಲಿ ಇದ್ದದ್ದು 3 ಜನ. ಒಂದು ಅವರನ್ನು ಕರ್ಕೊಂಡು ಹೋದವ, ಇನ್ನೊಬ್ಬರು ಗಿಂಡಿ ಮಾಡಿ, ಒಂದು 3 ಇವರು. ಇನ್ನು ಈಗದ ಹಾಗೆ ಅವಾಗ ಅವರಿಗೆ ಸೆಕ್ಯೂರಿಟಿ ಎಂಥದ್ದು ಇರಲಿಲ್ಲ. ಆ ಜನರ ಮಧ್ಯದಲ್ಲಿ ಆರಾಮಾಗಿ ಅವನು ಬೈದದ್ದನ್ನೆಲ್ಲ ಕೇಳಿಸ್ಕೊಂಡಿದ್ರೆ ಕೊನೆಗೆ ಹೇಳಿದ್ರು, ನನಗೆ ಇಷ್ಟು ಹೊತ್ತು ಮಾತಾಡಿದ್ರಲ್ಲಿ ಅವರಿಗೆ ಇಲ್ಲಿ ತನಕ ಆಗಿರುವ ವೇದನೆ ಏನು ಅಂತ ನಂಗೆ ಅರ್ಥ ಆಯಿತು. ನನ್ನ ಬಗ್ಗೆ ಅವರು ನನ್ನ ಬಗ್ಗೆ ಅವರು ಆಡಿದ ಕಟು ಮಾತನ್ನು ನಾನು ಸ್ವೀಕರಿಸ್ತಾ ಇಲ್ಲ. ಆದರೆ ಅವರಿಗೆ ಇಲ್ಲಿ ತನಕ ಎಷ್ಟೆಲ್ಲ ಕಷ್ಟ ಆಗಿದೆ ಅನ್ನೋ ವೇದನೆ ಮಾತ್ರ ನಾನು ತಗೊಳ್ತೇನೆ. ಈ ವೇದನೆಯನ್ನು ಪರಿಹರಿಸ್ಲಿಕ್ಕೋಸ್ಕರನೇ ನಾನು ಇಲ್ಲಿಗೆ ಬಂದದ್ದು. ಅದನ್ನು ಮಾಡಿ ಇಲ್ಲಿಂದ ಹೋಗ್ತೇನೆ. ಅಲ್ಲಿ ತನಕ ನನ್ನ ಉಸಿರನ್ನು ನಾನು ಬೇರೆ ಯಾವುದಕ್ಕೂ ಉಪಯೋಗಿಸಲ್ಲ. ಇಡೀ ಸಭೆ ತಿರುಗಿಬಿಡ್ತು. ಅವನು ಬಂದು ಉದ್ದ ನಮಸ್ಕಾರ ಮಾಡಿ, ತಪ್ಪಾಯ್ತು ಸ್ವಾಮಿ ಅಂತ. ಆ ಭರತನ ಮಾತಿನಲ್ಲಿ ನೀನು ಆಡಿದ್ರಲ್ಲಿ ನನ್ನನ್ನು ಸಂದೇಹ ಪಡ್ತಾ ಇದ್ದಿ ಅಂತ ನಾನು ತಗೊಳ್ತಾ ಇಲ್ಲ. ನೀನು ಆಡಿದ ಮಾತಿನಲ್ಲಿ ರಾಮನ ಪ್ರೀತಿಯನ್ನು ನಾನು ಗಮನಿಸ್ತೇನೆ ಅಂತ ಹೇಳಿದಂತೆ, ಧನ್ಯಸ್ತ್ವಂ ನ ತ್ವಯಾ ತುಲ್ಯಂ ಪಶ್ಯಾಮಿ ಜಗತೀತಲೆ ಅಯತ್ನಾದಾಗತಂ ರಾಜ್ಯಂ ಯಸ್ತ್ವಂ ತ್ಯಕ್ತು ನಿಹೇಚ್ಛಸಿ. ಆಗ ದಶರಥ ಗುಹ ಹೇಳ್ತಾನೆ, ನೀನು ನಿಜವಾಗಿಯೂ ಅಂತಹ ಅಣ್ಣನನ್ನು ಪಡೆದದಕ್ಕೆ ಧನ್ಯನಾಗಿದ್ದಿ. ಯಾಕೆಂದ್ರೆ ಅಯತ್ನಾದಾಗತಂ, ಕಷ್ಟವೇ ಪಡದೆ, ಯುದ್ಧವೇ ಮಾಡದೆ, ಬೇರೆ ಯಾವ ರಾಜಕಾರಣಕ್ಕೂ ತೊಡಗದೆ ಅನಾಯಾಸವಾಗಿ ಇಷ್ಟು ದೊಡ್ಡ ರಾಜ್ಯಭಾರವನ್ನು ಪಡೆದ ಮೇಲೂ ಅದನ್ನು ತ್ಯಾಗ ಮಾಡಲಿಕ್ಕೆ ನಿಂತಿದ್ದಿ ಅಣ್ಣನಿಗೋಸ್ಕರ ಅಂತಂದ್ರೆ ನಿನ್ನಂತಹ ದೊಡ್ಡ ವ್ಯಕ್ತಿತ್ವವನ್ನು ನಾನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹೀಗೆ ಅವನನ್ನ ಸಂತೋಷದಿಂದ ಅನೇಕ ಆತಿಥ್ಯಗಳನ್ನು ಮಾಡಿ ಆವತ್ತು ಇಡೀ ದಿವಸ ಅಲ್ಲೇ ಕಳೀತಾರೆ. ಎಲ್ಲಿ ಅವತ್ತು ಏನೇನಾಯ್ತು ಅದನ್ನೆಲ್ಲ ಪ್ರಶ್ನೆ ಕೇಳ್ತಾನೆ. ಅಣ್ಣ ಎಲ್ಲಿ ಕೂತಿದ್ದ, ಲಕ್ಷ್ಮಣ ಎಲ್ಲಿ ಕೂತಿದ್ದ, ರಾತ್ರಿ ಅವರು ಎಲ್ಲಿ ನಿದ್ರೆಗೈದ್ರು, ಅದೆಲ್ಲ ಜಾಗಗಳನ್ನು ಅವನು ತೋರಿಸಿ ಅದನ್ನು ನೋಡಿ ಭರತ ತುಂಬ ದುಃಖ ಪಡ್ತಾನೆ. ಇಷ್ಟೆಲ್ಲ ಸೇವೆ ಮಾಡ್ಲಿಕ್ಕೆ ನಿಂಗೆ ಅವಕಾಶ ಸಿಕ್ತಲ್ವಾ, ನೀನು ಕೂಡ ರಾಮನ ಸೇವೆ ಮಾಡಿದ್ರಲ್ಲಿ ಭಾಗ್ಯವಂತ. ಭರತ ಗುಹ ಹೇಳ್ತಾನೆ, ಸೋಹಂ ಪ್ರಿಯ ಸಖಂ ರಾಮಂ ಶಯಾನಂ ಸಹ ಸೀತೆಯ ರಕ್ಷಿಷ್ಯಾಮಿ ಧನುಷ್ಪಾಣಿ ಸರ್ವೈ ಸ್ವೈಹಿ ಜ್ಞಾತಿಭಿ ಸಹ. ಇದೇ ಜಾಗದಲ್ಲಿ ರಾಮ ಮತ್ತು ಸೀತೆ ಮಲಗಿದ್ದಾಗ ಲಕ್ಷ್ಮಣ ಮತ್ತು ಸುಮಂತ್ರರ ಜೊತೆಗೆ ಕೂತುಕೊಂಡು ನಾವು ಕಾವಲು ಕಾಯ್ತಾ ಇದ್ವಿ. ಯಾರು ದೇವಾಸುರರ ಜೊತೆಗೆ ಅನಾಯಾಸವಾಗಿ ಯುದ್ಧ ಮಾಡಿ ಅವರನ್ನು ಬಲ್ಲವನಾಗಿದ್ದನೋ ಅವನು ನಮಗೆ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟು ನೀವು ನಿಮ್ಮ ಕರ್ತವ್ಯ ಮಾಡಿ ಅಂತ ನಮ್ಮನ್ನು ಇಲ್ಲಿ ಬಿಟ್ಟಿದ್ದ. ರಾಮನ ಬಗ್ಗೆ ಅನೇಕ ವಿಷಯಗಳನ್ನು ಮಾತಾಡಿಕೊಂಡು ಮರಳಿ ರಾಮ ಅಯೋಧ್ಯೆಯನ್ನು ಸೇರಿದ ದಿವಸವೇ ವಿಧವೇ ಅನ್ನಿಸಿದ ಆ ಮೇದಿನಿಗೆ ತನ್ನ ಕೆಟ್ಟ ಹೆಸರನ್ನು ಕಳ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ ಅಂತ ಹೀಗೆ ಮಾತಾಡ್ತಾ ಭರತ ಆ ಕೂತಿದ್ದ ಜಾಗಕ್ಕೆ, ಮಲಗಿದ್ದ ಜಾಗಕ್ಕೆ ಬಂದು ಅದನ್ನು ಮುಟ್ಟಿ ಮೂರ್ಛೆ ಬೀಳ್ತಾನೆ. ಅವನಿಗೆ ತಡಿಲಿಕ್ಕಾಗುದಿಲ್ಲ ರಾಮನನ್ನ. ನಾನು ಇಂಥ ಅರಮನೆಯಲ್ಲಿ ಹಂಸತೂಲಿಕಾ ತಲ್ಪದ ಮೇಲೆ ಎಲ್ಲ ಸೇವಕರಿಂದ ಸದಾ ಸೇವೆ ಸ್ವೀಕರಿಸ್ತಾ ಮಲಗಬೇಕಾದವನನ್ನ ಈ ಹುಲ್ಲಿನ ಮೇಲೆ, ಈ ತರಗೆಲೆಯ ಮೇಲೆ ಮಲಗಿಸುವಂತ ಸ್ಥಿತಿಗೆ ಕಾರಣನಾಗಿ ನಾನು ಜವಾಬ್ದಾರಿಯನ್ನು ಹೊರಬೇಕಾಯ್ತಲ್ವ, ನಾನು ಅದಕ್ಕೆ ಮೂಲ ಕಾರಣನಾಗಿ ಬಿಟ್ನಲ್ವಾ ಅಂತ ಯೋಚನೆ ಮಾಡಿ ಅಲ್ಲೇ ದುಃಖಕ್ಕೆ ಒಳಗಾಗ್ತಾನೆ. ತಾಶ್ಚಿತಂ ಪತಿತಂ ಭೂಮೌ ರುದತ್ಯಃ ಪರ್ಯವಾರಯನ್ ಕೌಸಲ್ಯ ತು ಅನುಸೃತ್ಯೈನಂ ದುರ್ಮನಾಹ ಪರಿಶಶ್ವಜೆ. ತಾಯಿ ತಡ್ಕೊಳ್ಳಿಕ್ಕಾಗಲಿಲ್ಲ. ಪ್ರತಿ ಕ್ಷಣನು ಮತ್ತೆ ಆ ವಸ್ತುಗಳನ್ನೆಲ್ಲ ನೋಡಿ ಭರತ ಶತ್ರುಘ್ನರ ಆ ಪಡಿಪಾಟಲನ್ನು ಕಂಡು ತಾನೇ ಸ್ವತಃ ಕೌಸಲ್ಯ ಬಂದು ತನಗೂ ಮನಸ್ಸಿನಲ್ಲಿ ರಾಮನನ್ನು ಕಳ್ಕೊಂಡ ದುಃಖ ಇದ್ರೂ ಕೂಡ ಇನ್ನೊಬ್ರು ತಮಗಿಂತ ಹೆಚ್ಚು ದುಃಖ ಪಡ್ತಾ ಇದ್ದಾರೆ ಅನ್ನೋದನ್ನು ಕಂಡಾಗ ಅದನ್ನ ಸೈರಿಸಿಕೊಂಡು ಆಲಿಂಗನದಿಂದ ಪುತ್ರ ವ್ಯಾಧಿರ್ನತೆ ಕಶ್ಚಿತ್ ಶರೀರಂ ಪ್ರತಿ ಬಾಧತೆ ಅಸ್ಯ ರಾಜಕುಲಸ್ಯಾಸ್ಯ ತ್ವದಧೀನಂ ಹಿ ಜೀವಿತಂ. ನೀನೀಗ ಎಚ್ಚೆತ್ತುಕೊಂಡು ಮುಂದಿನ ಕಾರ್ಯಕ್ಕಾಗಿ ತ್ವಾಂ ದೃಷ್ಟ್ವಾ ಪುತ್ರ ಜೀವಾಮಿ, ಭರತ ನಿನ್ನನ್ನು ನೋಡಿಕೊಂಡು ನಾನು ಬದುಕಿದ್ದೇನೆ, ನೀನು ರಾಮನನ್ನು ನೋಡಿ ಕರ್ಕೊಂಡು ಹೋಗ್ತಿ, ಅಲ್ಲಿಗೆ ಕರ್ಕೊಂಡು ಹೋಗ್ತಿ ಅನ್ನುವ ಯೋಚನೆಯಿಂದ ನಾನು ಬದುಕಿದ್ದೇನೆ. ರಾಮಂ ಸಭ್ರಾತೃಕೆ ಗತೆ, ರಾಮ ತನ್ನ ತಮ್ಮನ ಜೊತೆಗೆ ಹೊರಟು ಹೋದ ಮೇಲೆ, ದಶರಥನು ಕೂಡ ತನ್ನ ಜೀವಿತವನ್ನು ಕಳೆದುಕೊಂಡ ಮೇಲೆ ನನಗೆ ಆಶ್ರಯನಾಗಿ ಸಿಕ್ಕಿದ್ದು ನೀನೊಬ್ಬನೇ. ಏಕಸ್ತ್ವಂ ಮಧ್ಯನ,
ನೀನೊಬ್ಬನೇ ನನಗೆ ಆಶ್ರಯವಾಗಿ ಕಂಡದ್ದು. ನೀನು ಹೀಗೆ ದುಃಖ ಪಡಬೇಡ ಮಗು, ಸಾಕು, ಇನ್ನು ಹೆಚ್ಚು ದುಃಖ ಪಡೋದ್ರಲ್ಲಿ ಅರ್ಥ ಇಲ್ಲ. ಆಮೇಲೆ ಯಾವ ದಿಕ್ಕಿಗೆ ಹೋದ ಅಂತ ಕೇಳ್ತಾನೆ ಭರತ. ರಾಮನ ಪ್ರಯಾಣ ಮುಂದೆ ಎಲ್ಲಿಗಾಯಿತು ಅಂತ. ತತ್ಸರ್ವಂ, ಅದನ್ನೆಲ್ಲ ರಾಮನ ದಾರಿಯನ್ನೆಲ್ಲ ತೋರಿಸಿ ನದಿಯ ಹತ್ತಿರಕ್ಕೆ ಬಂದು ಅಷ್ಟು ದೊಡ್ಡ ಸೇನೆಗೆ ಬೇಕಾದ ದಾರಿಗೆ ಹೋಗಬೇಕಾದ ವ್ಯವಸ್ಥೆಯನ್ನು ಮಾಡ್ತಾರೆ. ಅದರಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ. ಕೆಲವರಿಗೆಲ್ಲ ದೋಣಿಯ ವ್ಯವಸ್ಥೆ ಆಯಿತು, ಇನ್ನು ಕೆಲವರೆಲ್ಲ ಮರದ ದಿಮ್ಮಿ ಹಿಡ್ಕೊಂಡು, ಕೆಲವರೆಲ್ಲ ಎರಡೆರಡು ದಿಮ್ಮಿ ಕಟ್ಕೊಂಡು ಅದರ ಮೇಲೆ ಕೂತ್ಕೊಂಡು ಹೋದ್ರಂತೆ. ಇನ್ನು ಕೆಲವರು ತೋಳಿನಲ್ಲಿ ಚೆನ್ನಾಗಿ ಶಕ್ತಿ ಇದ್ದವರು ಹೋಗ್ತಾ ಇರುವ ದೋಣಿಗೆ ಕೈ ಇಟ್ಕೊಂಡು ಈಜ್ಕೊಂಡು ಹೋದ್ರಂತೆ. ಇನ್ನೂ ಚೆನ್ನಾಗಿ ಶಕ್ತಿಯವರು ಈಜ್ಕೊಂಡೇ ಹೋದ್ರಂತೆ. ಹೀಗೆ ಎಲ್ಲರೂ ಒಟ್ಟು ಆ ದಾರಿಯನ್ನು ದಾಟಬೇಕು ಅಂತ ಅಂದ್ಕೊಂಡವರು, ಈಜುಬಾರದವರು ಅಥವಾ ಕಷ್ಟದಲ್ಲಿರುವವರು, ವಯಸ್ಸಾದವರು, ಇವರನ್ನೆಲ್ಲ ದೋಣಿಯಲ್ಲಿ ಕಳುಹಿಸಿ ಕೊಟ್ಟಿದ್ದಾರೆ. ಆ ನಂತರ ಗಂಗೆಯನ್ನು ದಾಟಿದ ಬಳಿಕ ಭರದ್ವಾಜರ ಆಶ್ರಮಕ್ಕೆ ಭರತ ಬರ್ತಾನೆ. ಬಂದಾಗ ದಾರಿಯುದ್ದಕ್ಕೂ ಆ ಆಶ್ರಮದ ಲಕ್ಷಣಗಳನ್ನೆಲ್ಲ ನೋಡಿ ತುಂಬ ಸಂತೋಷ ಆಗುತ್ತೆ. ಆ ಕಡೆಯಿಂದ ಭರತನ ಆಗಮನವನ್ನ ಭರದ್ವಾಜರು ಗಮನಿಸ್ತಾ ಇದ್ದಾರೆ. ದೊಡ್ಡ ಸೇನೆ, ಸಾಮಾನ್ಯ ಸ್ವರೂಪದ್ದಲ್ಲ. ಎಲ್ಲ ಥರದ ಪ್ರಾಣಿ ಪಕ್ಷಿಗಳನ್ನು ಅದು ಬೆಚ್ಚಿ ಬೀಳಿಸುವಂತೆ ಮಾಡ್ತಾ ಇರುವ ನಡೆಯನ್ನು ಕಂಡು ಅವರಿಗೆ ಆಶ್ಚರ್ಯ ಆಗುತ್ತೆ. ಆಶ್ಚರ್ಯ ಆಗಿ ಎದುರುಗಡೆ ತಾವೇ ಮುಂದೆ ನಿಂತು ಭರತನನ್ನು ಎದುರುಗೊಳ್ತಾರೆ. ಎದುರುಗೊಂಡಾಗ ಅವರು ಇದೇ ಥರದ ಪ್ರಶ್ನೆ ಕೇಳುತ್ತಾರೆ. ಕಚ್ಚಿನ್ನ ತಸ್ಯ ಅಪಾಪಸ್ಯ ಪಾಪಂ ಕರ್ತು ನಿಹೆಚ್ಛಸಿ. ಏನೂ ತಪ್ಪು ಮಾಡದ ರಾಮನ ಬಗ್ಗೆ ಏನೋ ತಪ್ಪು ಮಾಡ್ಲಿಕ್ಕೆ ನಿನ್ನ ಹೆಜ್ಜೆ ಇಟ್ಟಿಲ್ಲಲ್ವಾ? ಅಕಂಟಕಂ ಭೋಕ್ತು ಮನಃ ರಾಜ್ಯಂ ತಸ್ಯಾನುಜಸ್ಯ ಚ ಏವ ಮುಕ್ತೋ ಭರದ್ವಾಜಂ ಭರತಃ ಪ್ರತ್ಯುವಾಚಃ ಪರಿಯಶ್ರುನೇನಃ ದುಃಖಾತ್. ಕಣ್ಣು ನೀರು ತುಂಬಿಕೊಂಡಿತು. ಏನು ಮಾತಾಡಬೇಕು ಅಂತ ಗೊತ್ತಾಗದೆ ಹತೋಸ್ಮಿ, ನಾನು ಸಾಯ್ತಾ ಇದ್ದೇನೆ, ಪ್ರತಿ ಕ್ಷಣ ಮತ್ತೆ ಮತ್ತೆ ಸಾಯ್ತಾ ಇದ್ದೇನೆ. ನೀವು ಇದೇ ಪ್ರಶ್ನೆ ಕೇಳ್ತೀರಿ, ತೊಂದರೆ ಇಲ್ಲ. ಹತೋಸ್ಮಿ ಯದಿ ಮಾಮೇವಂ ಭಗವಾನಪಿ ಮನ್ಯತೆ. ನೀವು ದೊಡ್ಡವರಾಗಿ ನೀವು ಕೂಡ ನನ್ನನ್ನು ಹೀಗೆ ತಿಳ್ಕೊಳ್ತೀರಿ ಅಂತಂದ್ರೆ ಮತ್ತೋನ ದೋಷಮಾಶಂಕೆ ಮೈವಂ ಮಾಂ ಅನುಷಾಧಿಹಿ. ನಾನು ಇನ್ನು ಹೇಗೆ ಯಾರ ಹತ್ರ ನನ್ನ ಅಕಳಂಕತೆಯನ್ನು ತೋಡಿಕೊಳ್ಬೇಕೋ ಗೊತ್ತಿಲ್ಲ. ನಾನು ಬಂದದ್ದು ಖಂಡಿತ ರಾಮನಿಗೆ ತೊಂದರೆ ಮಾಡುವುದಕ್ಕಲ್ಲ. ನೀವು ದಯವಿಟ್ಟು ನನ್ನ ವಿಷಯದಲ್ಲಿ ಪ್ರಸನ್ನರಾಗಿ ನಾನು ಮರಳಿ ರಾಮನನ್ನ ಕರ್ಕೊಂಡು ಹೋಗಬೇಕು ಅಂತ ಬಂದಿದ್ದೇನೆ ಅಂತ ಹೀಗೆ ಹೇಳಿದಾಗ, ರಾಮ ಎಲ್ಲಿದ್ದಾನೆ, ಎತ್ತ ಇದ್ದಾನೆ, ಅದನ್ನು ನನಗೆ ನೀವು ತಿಳಿಸಿಕೊಡಬೇಕು ಅಂತ ಯಾವಾಗ ಅವನು ರಾಮನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೇನೆ ಅಂತ ಹೇಳಿದ್ಮೇಲೆನೆ ರಾಮ ಯಾವ ದಿಕ್ಕಿನತ್ತ ಚಲಿಸಿದ್ದಾನೆ ಅನ್ನುವ ವಿವರಣೆಯನ್ನು ಕೊಡ್ತಾರೆ. ಜಾನೇನ ರಾಮಂ ಧರ್ಮಜ್ಞಂ ಸಸೀತಂ ಸಹ ಲಕ್ಷ್ಮಣಂ ಅಯಂ ವಸತಿ ತೇ ಭ್ರಾತ ಚಿತ್ರಕೂಟೆ ಮಹಾಗಿರೋ. ಇಲ್ಲಿ ಸ್ಪಷ್ಟವಾಗಿ ಎಲ್ಲಿ ಇಂಥ ಜಾಗದ ಪರಿಚಯ ಇಲ್ಲದೆ ಇದ್ರೂ ಕೂಡ ಚಿತ್ರಕೂಟದಲ್ಲಿ ವಾಸ ಮಾಡ್ತಾನೆ ಎನ್ನುವ ಚಿಂತೆ, ಅಂದ್ರೆ ವಿಷಯ ನನಗೆ ಗೊತ್ತಿದೆ ಅಂತ. ಮುಂದೆ ಸುಮಾರು ಒಂದು 80-90 ಶ್ಲೋಕಗಳಲ್ಲಿ ಅವನಿಗೆ ಮಾಡಿದ ಆತಿಥ್ಯದ ಬಗ್ಗೆ ವಿವರಣೆ ಇದೆ. ಎಲ್ಲ ನಾವೇನೇನು ಕಲ್ಪಿಸ್ಕೊಳ್ಬಹುದು, ಎಲ್ಲ ಥರದ್ದು. ಅಷ್ಟು ಜನಕ್ಕೆ ಕೇವಲ ಯಾರೋ ಒಬ್ರಿಗೆ ಇಬ್ಬರಿಗೆ ಮಾಡುವುದನ್ನು, ಇಬ್ರು ಮನೆಗೆ ಬರ್ತಾರೆ ಅಂದಾಗ 3ನೇ ದಿವಸಕ್ಕೆ ಮುಖ ಸಪ್ಪೆ ಆಗಿರುತ್ತೆ. ಇನ್ನೂ ಹೊರಡ್ಲಿಲ್ವಾ, ಬ್ಯಾಗ್ ದೊಡ್ಡದಿದೆಯೋ ಚಿಕ್ಕದಿದೆಯೋ, ಯಾವ್ದ್ರಲ್ಲಿ ಟಿಕೆಟ್ ಆಗಿದೆ ಅಂತ ವಾಪಸ್ ಕಾಳಜಿಯಿಂದ ಕೇಳುವುದಾದ್ರೂ ನಿಶ್ಚಯ ಮಾಡಿಕೊಡುದು ಇಷ್ಟು ದಿವಸ ಇರ್ತಾರೆ ಅಂತ. ಅಂತಹ ಸ್ಥಿತಿಯಲ್ಲಿ ರಾಮನನ್ನ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾನೆ ಅಂತ ಗೊತ್ತಾದಾಗ ಭರದ್ವಾಜರ ಆ ಆತಿಥ್ಯದ ವೈಖರಿಯೇ ಬೇರೆ ಆಗುತ್ತೆ. ಸೇನೆಗೆ ಅವರಿಗೆ ಬೇಕಾದ ಪ್ರತ್ಯೇಕವಾದ ಅಗ್ನಿಶಾಲೆ, ಆತಿಥ್ಯಕ್ಕೆ ಬೇಕಾದಂತಹ ದೊಡ್ಡದಾದ ಇದೆಲ್ಲವನ್ನು ಕೂಡ ಆತಿಥ್ಯಂ ಹೇಳ್ತಾನೆ. ಭರದ್ವಾಜರು ಹೇಳ್ತಾರೆ, ನಿಮ್ಗೆ ಯಾವ ರೀತಿಯಿಂದಲೂ ಕೊರತೆ ಆಗದಂತೆ ನಾನು ಇಲ್ಲಿ ವ್ಯವಸ್ಥೆ ಮಾಡ್ತೇನೆ. ಅನ್ಯಾಸ್ರವಂತು ಮೈರೇಯಂ, ನಿಮಗೆ ಕುಡಿಲಿಕ್ಕೆ, ತಿನ್ಲಿಕ್ಕೆ, ನೀವು ಕುಡಿಲಿಕ್ಕೆ, ನೀವು ಕುಡಿಯುವಂಥದ್ದನ್ನೇ ಬೇಕಾದ ವ್ಯವಸ್ಥೆ ನಾವು ಮಾಡ್ತೇವೆ. ನೀವು ಅದರಲ್ಲಿ ಸಂಕೋಚ ಮಾಡಬೇಕಾದ್ರೆ, ನಿಮ್ಗೆ ಕಾಫಿ ಬೇಕಾದ್ರೆ ಕಾಫಿ, ಟೀ ಬೇಕಾದ್ರೆ ಟೀ, ಇಲ್ಲ ನಾವು ಮೈರೇಯ ಕುಡಿಯುವುದು ಅಂದ್ರೆ ಮದ್ಯವೇ ಕುಡಿಯುವುದು ಅಂತ ಆದ್ರೆ ಅದು ವ್ಯವಸ್ಥೆ ಇದೆ. ಯಾರು ಸಂಕೋಚ ಮಾಡ್ಕೊಳ್ಬೇಕಾಗಿಲ್ಲ. ಅವರಿಗೆ ಅಗತ್ಯ ಕೊಡುದು ಹಾಕುದು ಅಂತ. ಹೀಗೆ ಎಲ್ಲಾ ತರದ ವೈಶಿಷ್ಟ್ಯಗಳು ಬೇಕಾದ ಅಭ್ಯಂಗ ಸ್ನಾನ ಆಯಿತು, ಕೈಕಾಲು ಒತ್ತಿಸಿಕೊಂಡು ಬೇಕಾದ ಮೈಕೈ ನೋವುಗಳನ್ನು ಕಳ್ಕೊಳ್ಳೋದಾಯಿತು, ಎಲ್ಲ ಥರದ ಬಗೆಯ ಭಕ್ಷ್ಯ ಭೋಜ್ಯಗಳಾಯಿತು, ಸ್ನಾನಕ್ಕೆ ಬೇಕಾದ 100 ಥರದ ಹೂವಿನ ದ್ರವ್ಯಗಳಿಂದ
ನೆನೆಸಿದ ನೀರಿನ ಸ್ನಾನ ಆಯಿತು, ಎಲ್ಲವನ್ನು ಕೂಡ ಅಲ್ಲಿ ವ್ಯವಸ್ಥೆ ಮಾಡಲಾಗಿತ್ತು. ಆ ಇಡೀ ಸೇನೆಗೆ, ಎಲ್ಲಿವರೆಗೆ ಅಂದ್ರೆ ಕುದುರೆಗಳಿಗೆ, ಆನೆಗಳಿಗೆ, ಜೊತೆಗೆ ಬಂದ ಎಲ್ಲಾ ಪ್ರಾಣಿಗಳಿಗೂ ಅವುಗಳಿಗೆ ಬೇಕಾದ ಮೇವು ಕೂಡ ಅವುಗಳಿಗೆ ಈಗ, ಯಾಕಂದ್ರೆ ಕುದುರೆಗಳಿಗಾಗುವಾಗ ಅವುಗಳ ಹುರುಳಿ ಕಾಳು ಬಹಳ ಮುಖ್ಯ. ಹಾಗಾಗಿ ಅವುಗಳಿಗೆ ಅಂತಹದ್ದನ್ನೇ ಯಾವ ಪ್ರಾಣಿಗೆ ಯಾವ ತರದ ಆಹಾರ ಬೇಕಿತ್ತೋ ಅದೆಲ್ಲವನ್ನು ಕೂಡ ಜನರ ಇದನ್ನ ನಾನು ತುಂಬಾ ವಿವರಿಸ್ಲಿಕ್ಕೆ ಒಂದು ಮಾತಿದೆ, ತುಂಬಾ ಚೆನ್ನಾಗಿದೆ. ನೈವಾಯೋಧ್ಯಾಂ ಗಮಿಷ್ಯಾಮೋ ನ ಗಮಿಷ್ಯಾಂ ದಂಡಕಾನ್ ಕುಶಲಂ ಭರತಸ್ಯಾಸ್ತು ರಾಮಸ್ಯಾಸ್ತು ತಥಾ ಸುಖಂ. ಜನ ಎಲ್ಲ ಹೇಳಿದ್ರಂತೆ, ಅಯೋಧ್ಯೆಗೆ ಹೋಗುದು ಬೇಡ, ಇಲ್ಲೇನು, ದಂಡಕಕ್ಕೂ ಹೋಗುದು ಬೇಡ, ಇಲ್ಲೇನು, ಭರತನು ಸುಖವಾಗಿರ್ಲಿ, ರಾಮನು ಸುಖವಾಗಿರ್ಲಿ, ಯಾಕಂದ್ರೆ ನಾವಿಲ್ಲಿ ಸುಖವಾಗಿದ್ದೆ, ನಮ್ಗೆ ಏನ್ ಬೇಕೋ ಎಲ್ಲ ಸಿಕ್ಕಿತ್ತು, ಆದ್ರಿಂದಾಗಿ ಇನ್ಯಾರ ಹತ್ರ ಏನೂ ಕೇಳಬೇಕಾದ್ದಿಲ್ಲ ಅಂತ ಇಡೀ ಸೇನೆಯ ಜನ ಹಾಗೆ ಭರದ್ವಾಜರಿಂದ ತುಂಬ ಒಳ್ಳೆ ರೀತಿಯ ಆತಿಥ್ಯವನ್ನ ಪಡೆದ ನಂತರ ಪ್ರಶ್ನೋತ್ತರ. ಭರದ್ವಾಜನಿಂದ ಅನುಜ್ಞೆಯನ್ನು ಪಡಿಲಿಕ್ಕೆ ಹೋಗಿ ನಿಂತ್ಕೊಳ್ತಾನೆ. ನಾನು ರಾಮನನ್ನ ಕರ್ಕೊಂಡು ಬರ್ಲಿಕ್ಕೆ ಹೊರಟಿದ್ದೇನೆ, ಶುಭವಾಗ್ಲಿ ಅಂತ ಹಾರೈಸಿ ಅಂತ ಕೇಳಿಕೊಳ್ತಾನೆ. ಆ ತಾಯಿಯರನ್ನು ಪರಿಚಯಿಸ್ತಾನೆ. ಅಲ್ಲೊಂದಿಷ್ಟು ಮಾತಿದೆ. ಮೊದಲು ಇಬ್ಬರನ್ನು ಅವನಿಗೆ ಕೇಳ್ತಾನೆ, ಭರದ್ವಾಜರೇ ಕೇಳ್ತಾನೆ. ಅವರೆಲ್ಲ ಹೋಗಿ ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡ್ತಾನೆ. ಇಲ್ಲಿ ನಾನು ಇಡೀ ರಾಮಾಯಣದಲ್ಲಿ ಒಂದು ವಿಷಯ ಗಮನಿಸಿದ್ದೇನು ಅಂದ್ರೆ, ಈ ನಮಸ್ಕಾರದ ವಿಷಯದಲ್ಲಿ ಒಂದು ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡುದು ಎಲ್ಲ ಕಡೆ. ಅದು ರಾಮ ಲಕ್ಷ್ಮಣ ಸೀತೆ ಹೊರಡುವಾಗ ಯಾರು ದಶರಥನಿಗೆ ಕೌಸಲ್ಯಗೆ ನಮಸ್ಕಾರ ಮಾಡಿ ಪಾದ ಮುಟ್ಟಿ ಹೊರಡಿತ್ತು. ಆಮೇಲೆ ಇಲ್ಲೂ ಈಗ ಭರದ್ವಾಜರಿಗೆ ನಮಸ್ಕಾರ ತಂ ಪ್ರದಕ್ಷಿಣಮಾಗಮ್ಯ ಭಗವಂತನ್ ಮಹಾಮುನಿ. ಅದೇ ರೀತಿ ಅವರು ನಮಸ್ಕಾರ ಮಾಡುವಾಗ ಕೌಸಲ್ಯ ತತ್ರ ಜಗ್ರಾಹ ಕರಾಭ್ಯಾಂ ಚರಣೌ ಮುನೇಹೆ, ಕಾಲುಗಳನ್ನು ಗಟ್ಟಿಯಾಗಿ ಹಿಡಿದು ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡಿ ಹೊರಡುವಾಗ ಇವ್ರು ಯಾರು ಅಂತ ಕೇಳಿದಾಗ ಅವರಿಬ್ಬರನ್ನ ಪರಿಚಯ ಮಾಡ್ತಾನೆ. ರಾಮಚಂದ್ರ ಅಂತ ಆಗದಿಂದ ತುಂಬಾ ಭಾವುಕನಾಗಿ ನಮಗೆ ಇಷ್ಟೆಲ್ಲ ಆತಿಥ್ಯ ಮಾಡಿದ್ದಲ್ವಾ ಅಂತ ಮಹಾನುಭಾವನ ತಾಯಿಯವಳು. ಇನ್ನೊಬ್ಬ ಅಲ್ಲಿ ಲಕ್ಷ್ಮಣ ಅಂತ ಜೊತೆಗೆ ರಾಮನಿಗೆ ಸೇವೆಗೆ ಅಂತ ಬಂದಿದ್ನಲ್ವಾ ಅಂತಹ ಲಕ್ಷ್ಮಣನ ತಾಯಿಯವಳು ಅಂತ ಹೇಳಿ, ಆಮೇಲೆ ಇವಳು ಯಾರು ಅಂತ ಮತ್ತೆ ಕೇಳ್ತಾನೆ. ಇಬ್ಬರದ್ದು ಮತ್ತೆ ಯಾರ್ಯಾರು ಅಂತ ಕೇಳಿಸ್ಲಿಲ್ಲ, ಸುಮ್ಮನಿದ್ದ ಅನ್ಸುತ್ತೆ. ಅದನ್ನ ಬಿಡುವಿಂದಲೇ ಏನದು ಅದು ಬಿಡಿಸಿ ಹೇಳುವುದಿಲ್ಲ. ಅವ್ರು ಮತ್ತೆ ಕೇಳ್ತಾನೆ ಇದು ಯಾರು ಅಂತ. ಆಗ ಅವಳನ್ನ ಪರಿಚಯಿಸಿಕೊಡುವ ಐಶ್ವರ್ಯ ಕಾಮಾಂ ಕೈಕೇಯೀಂ ಅನಾರ್ಯಾಂ ಆರ್ಯರೂಪಿಣೀಂ ಮಮೈತಾಂ ಮಾತರಂ ವಿದ್ಧಿ ನೃಶಂಸೋ ಪಾಪ ನಿಶ್ಚಯಾಂ. ನೀವು ಆಗ ಬೈದ್ರಲ್ಲ ಶುರುವಿಗೆ, ಅದು ನನಗೆ ಬೈದದ್ದಕ್ಕೆ ಸರಿ ಇದೆ, ಅದಕ್ಕೆಲ್ಲ ಕಾರಣ ಇವಳು. ಅದರಾಗಿ ಇವಳು ನನ್ನನ್ನ ಈ ಸ್ಥಿತಿಗೆ ತಂದು ನಿಲ್ಲಿಸಿದವಳು ಅಂತ ಸುಮಾರು ಬೈತಾನೆ. ರಾಜನನ್ನ ಕೊಂದವಳು, ಅಣ್ಣನನ್ನ ದೂರಕ್ಕೆ ಅಟ್ಟಿದವಳು, ಆ ಸಂಪತ್ತಿನ ಆಸೆಗೋಸ್ಕರ ಎಲ್ಲ ಬಂಧನಗಳನ್ನು ಕೂಡ ಎಲ್ಲ ಬಾಂಧವ್ಯಗಳನ್ನು ಕೂಡ ಕಳಚಿಕೊಂಡವಳು. ಲೋಕದಲ್ಲಿ ಮುನಿಗಳು ಆಚೆಯ ಬಾಂಧವ್ಯವನ್ನು ಕಳಚಿಕೊಂಡು ಈಚೆಯ ಬಾಂಧವ್ಯವನ್ನು ಕಳಚಿಕೊಂಡು ಆಚೆ ಹೋಗ್ತಾರೆ. ಇವಳು ಎಲ್ಲಾ ಬಾಂಧವ್ಯಗಳನ್ನು ತನ್ನೊಳಗೆ ಮಾತ್ರ ಉಳಿದು ಬಿಟ್ಟಿದ್ದಾಳೆ ಅಂತಹ ತಾಯಿ. ನದೋಷೇಣ, ಆಗ ಭರದ್ವಾಜರು ಹೇಳ್ತಾರೆ, ನದೋಷೇಣಾವ ಗಂತವ್ಯ ಕೈಕೇಯಿ ಭರತತ್ವಯ ರಾಮ ಪ್ರವ್ರಾಜನಂ ಹೇತತ್ ಸುಖೋದರ್ಕಂ ಭವಿಷ್ಯತಿ. ಹಾಗೆ ಮಾತಾಡಬೇಡ ಮಗು, ಕೈಕೇಯಿಯನ್ನ ಹಾಗೆ ಬೈಬೇಡ. ರಾಮನನ್ನ ಹೀಗೆ ಕಾಡಿಗೆ ಕಳುಹಿಸಿದ ಸಂಗತಿಯಿಂದ ಸುಖೋದರ್ಕಂ ಭವಿಷ್ಯತಿ, ಮುಂದೆ ತುಂಬ ಮಹತ್ ಫಲವನ್ನ ತಂದುಕೊಡುವಂತಹ ಕಾರ್ಯಗಳು ನಡೀಲಿಕ್ಕಿದೆ. ಕೇವಲ ಇದು ನಿನ್ನ ಮನೆಯ ಅಣ್ಣ ತಮ್ಮಂದಿರ ಸಂಬಂಧ ಅಲ್ಲ, ಇದು ದೇವಾನಾಂ ದಾನವಾನಾಂಚ ಋಷೀಣಾಂ ಭಾವಿತಾತ್ಮನಾಂ ಹಿತಮೇವ ಭವಿಷ್ಯದ್ಧಿ ರಾಮ ಪ್ರವ್ರಾಜನಾದಿಹ. ಈ ರಾಮನ ಕಾಡುವಾಸದಿಂದಾಗಿ ದೇವತೆಗಳಿಗೆ, ಋಷಿಗಳಿಗೆ, ಭಾವಿತಾತ್ಮನಾಂ ಅವನನ್ನೇ ನಿರಂತರವಾಗಿ ತಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಕಾಯುತ್ತಿರುವಂತಹ ಜೀವಗಳಿಗೆ ಹಿತಮೇವ ಒಳ್ಳೆಯದೇ ಆಗುತ್ತೆ. ದಾನವಾನ ಅಂತ ಒಂದು ಶಬ್ದ ಇದೆ, ದಾನವರಿಗೆ ಹಿತ ಏನಾಗುತ್ತೆ? ವಿಭೀಷಣ ಆಯಿತು. ಈ ಮಧ್ಯದಲ್ಲಿ ಶಾಪಗ್ರಸ್ತರಾಗಿ ದಾನವರಾದವರು ಕವಂದ ಇತ್ಯಾದಿಗಳೆಲ್ಲ ಅವರೆಲ್ಲ ಉದ್ಧಾರ ಆಗ್ತಾರೆ ಅನ್ನುವ ಹಿನ್ನೆಲೆಯಲ್ಲಿ ರಾಮನ ಪ್ರವ್ರಾಜನದಿಂದ ಲೋಕಕ್ಕೆ ತುಂಬ ಉಪಕಾರ ಆಗುತ್ತೆ ಅಂತ ಹೇಳಿದ ಮೇಲೆ ಮತ್ತೊಮ್ಮೆ
ಮುನಿಗಳಿಗೆ ಪ್ರದಕ್ಷಿಣೆ ಬಂದು ಹೋಗಿ ಬರ್ತೇನೆ ಅಂತ ಹೇಳಿ ತನ್ನ ಕುದುರೆ ಆನೆಗಳನ್ನೆಲ್ಲ ಹೊತ್ತುಕೊಂಡು ಮತ್ತೆ ರಾಮನ ಕಡೆಗೆ ಹೊರಡುತ್ತಾನೆ. ಹೊರಡುವಾಗ ದಾರಿಯಲ್ಲಿ ಆ ಸೈನ್ಯ ವಿತ್ರಾಸಯಂತಿ ಮೃಗಪಕ್ಷಿ ಸಂಘಾನ್, ದಾರಿಯಲ್ಲಿ ಜೋರಾಗಿ ಶಬ್ದ ಮಾಡ್ಕೊಂಡು ಹೋಗ್ತಾ ಇದೆ. ಹೋಗುವಾಗ ಆ ಚಿತ್ರಕೂಟದ ಪರಿಸರವನ್ನು ನೋಡಿ ತುಂಬ ಸಂತೋಷದಿಂದ ಭರತ ಆನಂದವನ್ನು ಅನುಭವಿಸ್ತಾ ಅದನ್ನು ವರ್ಣನೆ ಮಾಡ್ತಾ ಹೋಗ್ತಾನೆ. ಅಥನಾತ್ರ ನರವ್ಯಾಘ್ರೌ ರಾಜಪುತ್ರೌ ಪರಂತಪೌ ಅನ್ಯೇ ರಾಮೋಪಮಾ ಸಂತಿ ವ್ಯಕ್ತಮತ್ರ ತಪಸ್ವಿನ. ಕಾಣಿಸ್ತಾ ಇಲ್ಲ ರಾಮ ಲಕ್ಷ್ಮಣರು, ಆದರೆ ರಾಮನಂತೆಯೇ ಕಾಡುವಾಸಿಗಳಾದಂಥ ಒಂದಿಷ್ಟು ಜನ ಇಲ್ಲಿ ಕಾಣಿಸ್ತಿದ್ದಾರೆ ಅಂತಂದ್ರೆ ಯಾರೋ ಒಂದಿಷ್ಟು ವಾಸ ಮಾಡುವಂಥ ಜಾಗ ಅಂತೂ ಹೌದು. ಆದರೆ ರಾಮಚಂದ್ರನನ್ನು ಪಡೆಯದೆ ನಾನು ಇಲ್ಲಿಂದ ಹೊರಡುವವನಲ್ಲ. ಅದರಿಂದಾಗಿ ಸೇನೆ ಎಲ್ಲ ಇಲ್ಲೇ ಇರಲಿ, ನೀವೆಲ್ಲ ಇಲ್ಲೇ ನಿಲ್ಲಿ. ನಾನು ಯತ್ತಾ ಭವಂತಹ ಅತ್ರೈವ ತಿಷ್ಠಂತು ಅಹಮೇವ ಗಮಿಷ್ಯಾಮಿ ಸುಮಂತ್ರೋ ಧೃತಿರೇವಚ. ಧೃತಿ ಅಂತ ಸುಮಂತ್ರನ ಜೊತೆಗಿದ್ದ ಇನ್ನೊಬ್ಬ ಮಂತ್ರಿ. ತಾಯಿಯರು ಉಳಿದವರ ಅಗತ್ಯ ಇರುವಂತ ಒಂದಿಷ್ಟು ಜನಗಳು ಮಾತ್ರ ಅಲ್ಲಿಗೆ ಹೋಗೋಣ ಅಂತ ಕರ್ಕೊಂಡು ಮುಂದಕ್ಕೆ ಹೋಗ್ತಾನೆ. ಶ್ರೀರಾಮ ಅತ್ತದ ಚಿತ್ರಣವನ್ನು ಕೊಡ್ತಾ ಸೀತೆಯ ಜೊತೆಗೆ ಆ ಕಾಡಿನ ಬೇರೆ ಬೇರೆ ಸೊಬಗುಗಳನ್ನ ವರ್ಣನೆ ಮಾಡುತ್ತಾ ಅವಳ ಜೊತೆಗೆ ಕೂತಿದ್ದಾನೆ. ಅನೇಕ ತರದ ಆ ಮರಗಳ ವೈಶಿಷ್ಟ್ಯ, ನೀರಿನ ಝರಿಗಳ ವೈಶಿಷ್ಟ್ಯ, ಅಲ್ಲಿರುವ ಸಣ್ಣ ಸಣ್ಣ ಪ್ರಾಣಿಗಳ ವಿಶೇಷತೆಯನ್ನ ರಾಮ ತೋರಿಸ್ತಾ ಪ್ರದಕ್ಷಿಣೆ ಬಂದು ಆ ಜಾಗದಲ್ಲಿ ಕೂಡುವ ಹೊತ್ತಿಗಿದ್ದಾನೆ. ಅಂದ್ರೆ ಹಿಂದಿನ ಎಲ್ಲ ಅಂಶಗಳನ್ನು ಸೇರಿಸಿಕೊಂಡು ಒಟ್ಟಿಗೆ ಹೇಗೆ ಸುಖವಾಗಿದ್ರು ಅನ್ನೋದನ್ನ ಹೇಳಿದ್ರು. ಆ ಹೊರಗಿನ ಜಾಗದಲ್ಲಿ 2 ನದಿಗಳಿದ್ದು, ಅವರಿದ್ದ ಜಾಗದಲ್ಲಿ ಒಂದು ಭಾಗಕ್ಕೆ ಮಂದಾಕಿನಿ, ಇನ್ನೊಂದು ಭಾಗಕ್ಕೆ ಸುಷಮ ಅನ್ನುವ 2 ನದಿಗಳಿದ್ದು. ಆ ನದಿಗಳ ವಿಶೇಷತೆಯನ್ನು ಕೂಡ ರಾಮ ವರ್ಣನೆ ಮಾಡುತ್ತಾ ಅತ್ಯಂತ ಅದ್ಭುತವಾದದ್ದು. ಲಕ್ಷ್ಮಣಶ್ಚೈವ ಧರ್ಮಾತ್ಮ ಮನ್ನಿದೇಶೇ ವ್ಯವಸ್ಥಿತ ತ್ವಂಚ ಅನುಕೂಲ ವೈದೇಹಿ ಪ್ರೀತಿಂ ಜನಯತಿ ಮಮ. ಒಟ್ಟು ಇದರ ಅಭಿಪ್ರಾಯ ಹೇಳಿಕೊಡ್ತದೆ ಈ ಇಷ್ಟು ವರ್ಣನೆ, 2 ಅಧ್ಯಾಯದ ವರ್ಣನೆ. ಸುಖವಾಗಿದ್ರು ಅಂತ, ಯಾವುದೇ ಕೊರತೆ ಅಂತ ಅವ್ರ ಜೀವನದಲ್ಲಿ ಅನುಭವಿಸ್ಲಿಲ್ಲ. ನನಗಿಂಥದ್ದು ಅಯ್ಯೋ ಕಾಡಿಗೆ ಬಂದದ್ರಿಂದ ಹೀಗೆ ತೊಂದರೆ ಆಯಿತು, ಅನ್ಯಾಯ ಆಯಿತು ಅಂತ ಯಾವ ಮಾತುಗಳು ಇಲ್ಲದೆ, ಪ್ರಸಂಗ ಬಂದಲ್ಲಿ ಹೇಳಿದ್ದಿದೆ ಅಪರೂಪಕ್ಕೆ ಕೆಲವು, ಆದರೆ ಸಹಜವಾದ ಅವರ ವರ್ತನೆಯಲ್ಲಿ ಕಾಡಿನ ಬದುಕನ್ನು ಇಷ್ಟಪಟ್ಟೆ ಅವರು ನಡೆಸ್ತಾ ಇದ್ರು ಅನ್ನೋದು ಗೊತ್ತಾಗುತ್ತೆ. ಇಷ್ಟಾದ ಮೇಲೆ ಈ ವನ್ಯ ಪ್ರಾಣಿಗಳೆಲ್ಲ ಓಡಾಡುವ ಶಬ್ದಗಳಿಂದಾಗಿ ರಾಮನಿಗೆ ಅಲ್ಲಿ ಕೂತಾಗ ಏನು ಯಾಕೆ ಈ ಕಾಡು ಪ್ರಾಣಿಗಳು ಹೀಗೆ ಕೂಗ್ತಾ ಇವೆ, ಚೂರು ನೋಡು ಅಂತ ಹಂತ ಲಕ್ಷ್ಮಣ ಪಶ್ಯೇಹ ಸುಮಿತ್ರ ಸುಪ್ರಜಾಸ್ತ್ವಯ ಭೀಮಸ್ತನಿತ ಗಂಭೀರಂ ತುಮುಲ ಶ್ರೂಯತೆ ಸ್ವನ. ಶಬ್ದಗಳು ಕೇಳಿಸ್ತಾ ಇದೆ, ಸಾಮಾನ್ಯ ಶಬ್ದ ಅಲ್ಲ ಇದು, ನಿರ್ಘೋಷ ಜೋರಾದ ಕೂಗು ಕೇಳಿಸ್ತಾ ಇದೆ. ಸ್ವಲ್ಪ ಪಶ್ಯ ಎತ್ತರಕ್ಕೆ ಏರಿಯಲ್ಲಿ ಆದ್ರೂ ಜಾಗದಲ್ಲಿ ನೋಡು. ಆ ಶಬ್ದ ಸುಮಿತ್ರ ಸುಪ್ರಜಾ, ಸುಮಿತ್ರೆ ಮಗ ನೀನು ಅಂತ, ಕೌಸಲ್ಯ ಸುಪ್ರಜಾ ಅಂತ ರಾಮನನ್ನು ಕರೆದ ಹಾಗೆ ಸುಮಿತ್ರ ಸುಪ್ರಜಾ ಹೋಗಿ ನೋಡು ಅಂತ ಹೇಳಿದ ತಕ್ಷಣ ಅವನು ಒಂದು ಸಾಲದ ಮರವನ್ನ ಏರಿ ಎತ್ತರಕ್ಕೆ ಹತ್ತಿ ನೋಡ್ತಾನೆ. ನೋಡಿ ತಡ ಮಾಡಲಿಲ್ಲ ಅಂತ ಆ ಮಾತು ಮುಗಿದ ತಕ್ಷಣ ಸಲಕ್ಷ್ಮಣ ಸಂತ್ವರತಃ, ತಕ್ಷಣವೇ ಸಾಲ ಮಾರುಹ್ಯ ಪುಷ್ಪಿತಂ ಪ್ರೇಕ್ಷಮಾಣ ದಿಶ ಸರ್ವಾಹ, ಎಲ್ಲ ದಿಕ್ಕುಗಳನ್ನು ನೋಡಿದ. ಪೂರ್ವ ದಿಶಂ ಅವೈಕ್ಷತ, ಪೂರ್ವದ ದಿಕ್ಕಿನ ಕಡೆಗೆ ನೋಡುವಾಗ ಉದನ್ಮುಖ ಪ್ರೇಕ್ಷಮಾಣ ದದರ್ಶ ಮಹತೀಂ ಚಮೂಂ, ದೊಡ್ಡ ಸೇನೆಯನ್ನ ಕಂಡಿದ್ದಾನೆ. ಆನೆ, ಕುದುರೆ, ರಥ, ಒಂದಿಷ್ಟು ಕಾಲಾಳುಗಳು, ಇವರಿಂದೆಲ್ಲ ಸೇರಿದಂತಹ ಸೇನೆಯ ಸ್ವರೂಪವನ್ನು ರಾಮನಿಗೆ ವರ್ಣನೆ ಮಾಡ್ತಾನೆ. ಅಗ್ನಿಂ ಸಂಶಯ ಈ ಅಪಾಯ ಒದಗಿದಾಗ ತಕ್ಷಣದ ಕಾರ್ಯ ಏನು? ರಾಮನಿಗೆ ಮೊದಲು ಹೇಳ್ತಾನೆ ಅಗ್ನಿಂ ಸಂಶಮಯತು, ಬೆಂಕಿ ಆರಿಸು, ಅದನ್ನು ಹೊಗೆ ಹೋಗೋದ್ರಿಂದ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಗುತ್ತೆ ಅಂತ. ಅಗ್ನಿಂ ಸಂಶಮಯತು, ಬೇಗನೆ ಆ ಕಟ್ಟಿಗೆಯನ್ನೆಲ್ಲ ತೆಗೆದು ಅಂಗಾರಗಳನ್ನೆಲ್ಲ ಮುಚ್ಚಿಡು. ಸೀತಾಚ ಭಜತಾಂ ಗುಹಾಂ, ಸೀತೆಯನ್ನು ಬೇಗನೆ ಗುಟ್ಟಾದ ಗುಹೆಯ ಹತ್ತಿರ ಕರ್ಕೊಂಡು ಹೋಗು. ಸಜ್ಜಂ ಕುರುಶ್ವ ಚಾಪಂಚ, ನಿನ್ನ ಕೈಯಲ್ಲಿರುವ ಧನುಸ್ಸನ್ನು ಹಿಡಿದಿಟ್ಟುಕೋ. ಶರಾಂಶ್ಚ ಕವಚಂ ತಥಾ, ಕವಚಗಳನ್ನು ಹೊತ್ತುಕೋ. ಸಂರಾಮ ಪುರುಷ ವ್ಯಾಘ್ರ ಲಕ್ಷ್ಮಣಂ ಪ್ರತ್ಯುವಾಚ, ಏನಾಯ್ತಪ್ಪ ಸರಿ ಹೇಳು. ಅಂಗ ಅವೇಕ್ಷಸ್ವ, ಸರಿಯಾಗಿ ಏನಿದು, ಯಾರ ಸೇನೆ ಅನ್ನೋದನ್ನ ಗಮನಿಸಿ ಹೇಳು ನನಗೆ. ಆಗ ಅವನು ಹೇಳ್ತಾನೆ ಇದು ಕೋವಿದಾರ ಧ್ವಜ. ಕೋವಿದಾರ ಅಂತ ಒಂದು
ಪುಷ್ಪದ ಧ್ವಜ ಅಂತ ಹೇಳ್ತಾರೆ. ಯಾವ ಹೂ ಅಂತ ನೋಡ್ಬೇಕು. ಇದು ಆ ಧ್ವಜವನ್ನು ಹೊತ್ತುಕೊಂಡು ಬರುವುದನ್ನು ಗಮನಿಸಿದ್ರೆ ಇದು ಅಯೋಧ್ಯೆಯ ಕಡೆಯ ಸೈನ್ಯ ಅಂತ ಗೊತ್ತಾಗ್ತಾ ಇದೆ. ಇಡೀ ಸೇನೆ ನೆಲವನ್ನ ಧೂಳೆಬ್ಬಿಸಿಕೊಂಡು ಬರ್ತಾ ಇದೆ. ಆವಾಂ ಹಂತುಂ ಸಮಭ್ಯೇತಿ ಕೈಕೇಯ್ಯ ಭರತಂ ಸುತಃ. ನಮ್ಮನ್ನ ಕೊಲ್ಲುವುದಕ್ಕೋಸ್ಕರ ಕೈಕೇಯಿಯ ಮಗನಾದ ಭರತ ಸೇನೆಯನ್ನು ಹೊತ್ತುಕೊಂಡು ಇಲ್ಲೂ ಕೂಡ ನಾವು ಸುಖವಾಗಿರಬಾರದು ಅಂತ ಯೋಚಿಸಿ ಬಂದಂತಿದೆ. ಅದರಿಂದಾಗಿ ಭರತಸ್ಯ ವಧೇ ದೋಷಂ ನಾಹಂ ಪಶ್ಯಾಮಿ ರಾಘವ. ಆವಾಗ ದಶರಥನನ್ನೇ ಮಟ್ಟ ಹಾಕ್ತೇನೆ ಅಂತ ಮಾತಾಡಿದ್ದ. ಈಗ ಭರತನನ್ನು ಕೂಡ ಮಟ್ಟ ಹಾಕಿ ಕೈಕೇಯಿಯನ್ನು ಬಿಡಲ್ಲ, ದಶರಥನನ್ನು ಬಿಡಲ್ಲ, ಭರತನನ್ನು ಬಿಡಲ್ಲ, ಎಲ್ಲರನ್ನು ನಾಶ ಮಾಡಿ ನಿನ್ನನ್ನು ನಾನು ಸಿಂಹಾಸನದಲ್ಲಿ ಕೂಡಿಸ್ತೇನೆ. ಪೂರ್ವಾಪಕಾರಿಣಂ ಹತ್ವ ನಹ್ಯ ಧರ್ಮೇಣ ಯುಜ್ಯತೆ. ಪೂರ್ವಾಪಕಾರಿ ಭರತಃ ತ್ಯಾಗೇ ಧರ್ಮಶ್ಚ ರಾಘವ. ರಾಘವ ಮೊದಲಿಂದಲೂ ನಮಗೆ ಅಪಕಾರವನ್ನೇ ಮಾಡಿ ಈಗ ಮತ್ತೆ ನಮ್ಮನ್ನ ನಾಶಗೊಳಿಸುವ ದೃಷ್ಟಿಯಿಂದ ಸೇನೆಯನ್ನು ಹೊತ್ತುಕೊಂಡು ಬಂದಿದ್ದಾನೆ. ಏತಸ್ಮಿನ್ ನಿಹತೆ ಕೃತ್ಸ್ನಂ. ಇವನನ್ನ ಕೊಂದ್ರೆ ಕೃತ್ಸ್ನಂ ವಸುಂಧರಾಂ ಅನುಷಾಧಿ. ಇಡೀ ಭೂಮಿಯನ್ನೇ ನೀನು ಆಳುವುದಕ್ಕೆ ಸಾಧ್ಯವಾಗುತ್ತೆ. ಅದ್ಯ ಪುತ್ರಂ ಹತಂ ಸಂಖ್ಯೆ ಕೈಕೇಯಿ ರಾಜ್ಯ ಕಾಮುಕ. ರಾಜ್ಯವನ್ನು ಬಯಸಿ ಮಗನಿಗೆ ಕೊಡಬೇಕು ಅಂತ ಬಯಸಿದವಳಿಗೆ ಮಗನ ಹೆಣವನ್ನು ನೋಡುವ ಸುಖ ಸಿಗಲಿ ಅಂತ ಈಗಲೇ ಇಳಿದು ಬಿಡುತ್ತೇನೆ ಅಂತ ಹೇಳಿದ ತಕ್ಷಣವೇ ರಾಮ ಹೇಳ್ತಾನೆ, ಸಸೈನ್ಯಂ ಭರತಂ ಹತ್ವ ಭವಿಷ್ಯಾಮಿ ನ ಸಂಶಯ ಅಂತ ಹೇಳಿ ಇಳಿಯುವಷ್ಟರಲ್ಲಿ ರಾಮ ಹೇಳ್ತಾನೆ, ನಿನಗೆ ಅವನು ಹೇಗೆ ತಮ್ಮನು, ನನಗೂ ಹಾಗೆ ತಮ್ಮ ಅಪ್ಪ ಅವನು, ಎಡಿಬಿಡಿ ಮಾಡಬೇಡ. ಪಿತುಃ ಸತ್ಯಂ ಪ್ರತಿಶ್ರುತ್ಯ ಹತ್ವಾ ಭರತಮಾಹವೇ ಕಿಂ ಕರಿಷ್ಯಾಮಿ ರಾಜ್ಯೇನ ಸಾಪವಾದೇನ ಲಕ್ಷ್ಮಣ. ಆಯ್ತು, ದುಡುಕಿನಿಂದ ನೀನೇನು ಭರತನನ್ನು ಕೊಂದಿನ, ನೆಕ್ಸ್ಟ್ ಪರಿಣಾಮ ಏನು? ತಂದೆಯ ಮಾತನ್ನು ನಡೆಸಲಿಕ್ಕಾಗ್ಲಿಲ್ಲ ಅಂತ ಆಗುತ್ತೆ. ನಾನು ವಾಪಸ್ ಹೋಗಿ ಅಪವಾದ ಹೊತ್ತುಕೊಂಡು ಅರಮನೆಯಲ್ಲಿ ಕೂತ್ಕೋಬೇಕು. ಏನ್ ಲಾಭ? ಕಿಂ ಕರಿಷ್ಯಾಮಿ ರಾಜ್ಯನ ಅಂತ ರಾಜ್ಯವನ್ನ ಸ್ವೀಕರಿಸಿ ಏನ್ ಮಾಡುವುದಕ್ಕಿದೆ? ನೇಯಂ ಮಮ ಮಹಿ ಸೌಮ್ಯ. ಇದು ನನ್ನ ಭೂಮಿ ಅಂತ ನಿನಗೆ ಯಾರು ಹೇಳಿದ್ದು? ನಾನು ಇರೋ ಮುಂಚೆ ಈ ಭೂಮಿ ಇತ್ತು, ನಾನು ಹೋದ ಮೇಲೂ ಈ ಭೂಮಿ ಇರುತ್ತೆ. ಅಷ್ಟೇ ಅಲ್ಲ, ನಹೀಚ್ಛೇಯಂ ಅಧರ್ಮೇಣ ಶಕ್ತತ್ವಮಪಿ ಲಕ್ಷ್ಮಣ. ದೇವಲೋಕದ ರಾಜ್ಯಭಾರ, ಕೇವಲ ಇಲ್ಲಿಯ ರಾಜ್ಯಭಾರ ಅಲ್ಲ. ನನಗೆ ಅಕಸ್ಮಾತ್ ಈ ರಾಜ್ಯ ಪದ ಸಿಕ್ಕಿತು ಅಂತಂದ್ರು ನಾನು ಇಂತಹ ನಮ್ಮವರನ್ನೇ ಕೊಂದುಕೊಂಡು ಪಡೆದ ರಾಜ್ಯದಲ್ಲಿ ಸುಖವಾಗಿ ಅನುಭವಿಸುವುದನ್ನು ನಾನು ಯಾವತ್ತೂ ಕೂಡ ಯೋಚಿಸುವುದೂ ಇಲ್ಲ. ನನಗದು ಬೇಡ. ಯದ್ವಿನಾ ಭರತಂ ತ್ವಾಂಚ ಶತ್ರುಘ್ನಂ ವಾಪಿ ಮಾನದ ಭವೇನ್ ಮಮ ಸುಖಂ ಕಿಂಚಿತ್ ಭಸ್ಮತತ್ ಕುರುತಾಂ ಶಿಖಿ. ನನ್ನ ಮನಸ್ಸಿನಲ್ಲಿ ಭರತ, ಲಕ್ಷ್ಮಣ, ಶತ್ರುಘ್ನರಿಲ್ಲದೆ ಏನಾದರೂ ಒಂದು ಸುಖ ಪಡಬೇಕು ಅನ್ನುವ ಆಲೋಚನೆ ಎಲ್ಲಿಯಾದರೂ ಮನದ ಆಳದ ಮೂಲೆಯಲ್ಲಿ ಬಂದಿದ್ದರೆ ಅದನ್ನು ಬೆಂಕಿ ಸುಟ್ಟು ಭಸ್ಮ ಮಾಡಿಬಿಡ್ಲಿ. ಯಾವುದು ನನ್ನ ಮನಸ್ಸಿನಲ್ಲ ಅಂತ ಯೋಚನೆ ಉಳಿಯುವುದು ಬೇಡ. ಒಂದು ಯೋಚನೆ ಮಾಡು. ಸ್ನೇಹೇನಾಕ್ಲಾಂತ ಹೃದಯ ಶೋಕೇನಾಕುಲಿತೇಂದ್ರಿಯ ದ್ರಷ್ಟುಮಭ್ಯಾಗತೋ ಹೇಷ ಭರತೋ ನಾನ್ಯಥಾಗತಃ. ತನಗೆ ಈಗಾಗಲೇ ತಂದೆಯನ್ನು ಕಳ್ಕೊಂಡ ವ್ಯಥೆಯಿಂದ ಅಥವಾ ತಂದೆಗೆ ರಾಜ್ಯದ ಅಧಿಕಾರದಿಂದಾದ ಅನ್ಯಾಯದ ಪರಿಸ್ಥಿತಿಯನ್ನು ಭರತ ಯೋಚನೆ ಮಾಡಿಕೊಂಡು ಸ್ನೇಹೇನ ಆಕ್ಲಾಂತ ಹೃದಯ, ನನ್ನನ್ನು ಕಳ್ಕೊಂಡಿದ್ದೇನೆ ಅನ್ನೋ ದುಃಖಕ್ಕೆ ಅವನು ದ್ರಷ್ಟುಮ್ ಅಭ್ಯಾಗತಃ, ನನ್ನಲ್ಲಿಗೆ ಓಡಿ ಬಂದಿದ್ದಾನೆ. ನಾನ್ಯಥ, ಇದು ಹೊರತು ಬೇರೆ ಯಾವ ಕಾರಣಕ್ಕೂ ಭರತ ಇಲ್ಲಿ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಂಬಾಚ ಕೈಕೇಯಿಂ ಋಷ್ಯ ಭರತಶ್ಚ ಅಪ್ರಿಯಂ ವದನ್. ಆದರೆ ಕೈಕೇಯಿ ಮೇಲೆ ಚೆನ್ನಾಗಿ ಸಿಟ್ಟು ಮಾಡ್ಕೊಂಡಿರ್ತಾನೆ. ಅಂಬನನ್ನು ಬೈದು ಅಪ್ರಿಯಂ ವದನ್, ಅಮ್ಮನನ್ನು ಒಂದಿಷ್ಟು ನೋಯಿಸಿ ಪ್ರಸಾದ್ಯ ಪಿತರಂ, ತಂದೆಯನ್ನ ಪ್ರಸನ್ನಗೊಳಿಸಿ, ಅಣ್ಣನನ್ನು ಕರ್ಕೊಂಡು ಬರ್ತೇನಪ್ಪ, ನೀನು ದಯವಿಟ್ಟು ಈ ದುಡುಕಿನಿಂದ ನನಗೆ ಸಿಂಹಾಸನ ಕಟ್ಟುವ ಪಟ್ಟಾಭಿಷೇಕವನ್ನ ರಾಜ್ಯಭಾರವನ್ನ ವಹಿಸುವ ಯೋಚನೆ ಮಾಡಬೇಡ. ರಾಜ್ಯಮೇ ಧಾತುಮಾಗತಃ, ರಾಜ್ಯವನ್ನು ಮರಳಿ ನನ್ನ ಕೈಗೆ ಒಪ್ಪಿಸ್ಲಿಕ್ಕೆ ಭರತ ಬರ್ತಾ ಇದ್ದಾನೆ ಹೊರತು ಹೊಡಿಲಿಕ್ಕೆ ಬಡಿಲಿಕ್ಕೆ ಅಂತ ನೀನು ಅನ್ಕೊಳ್ಬೇಡ. ಅಸ್ಮಾಸು ಮನಸಾಪ್ಯೇಶ ನಾಹಿತಂ ಕಿಂಚಿದಾಚರೇತ್. ಅದರಿಂದಾಗಿ ನಮ್ಮಲ್ಲಿ ಯಾವತ್ತೂ ಕೂಡ ಭರತ ಇಲ್ಲಿ ತನಕನು ಒಂದೇ ಒಂದು ಸಣ್ಣ ಪ್ರಮಾದವನ್ನು ಕೂಡ ಅವನು ಇಲ್ಲಿ ತನಕ ಮಾಡಿಲ್ಲ. ವಿಪ್ರಿಯಂ ಕೃತಪೂರ್ವಂ ಹಿ ಭರತೇನ ಕದಾನು ಕಿಂ. ನೀನು ಯೋಚನೆ ಮಾಡು, ನನಗೆ ಯಾವತ್ತಾದ್ರೂ ಭರತ ವಿಪ್ರಿಯವಾದ ಕೆಲಸವನ್ನು ಮಾಡಿದ್ದು ಅಂತ ನಿನಗೆ ಯಾವತ್ತಾದ್ರೂ ಅನಿಸಿದ್ಯಾ? ನಹಿತೇ ನಿಷ್ಠುರಂ ವಾಚ್ಯ ಭರತೋ ನಾಪ್ರಿಯಂ ವಚಃ ಅಹಂ ಹ್ಯಪ್ರಿಯ ಮುಕ್ತಸ್ಯಾಂ ಭರತಸ್ಯಾಪ್ರಿಯೇ ಕೃತೆ. ನೀನು ಅವನು ಬಂದ ಮೇಲೆ ಬಾಯಿ ಮುಚ್ಚಿಕೊಂಡಿರು, ಏನು ಮಾತಾಡಬೇಡ. ನೀನು ಒಂದು ವೇಳೆ ಭರತನಿಗೆ ಅಪ್ರಿಯವಾಗಿ ಮಾತಾಡಿದರೆ ನನಗೆ ಅಪ್ರಿಯವಾಗಿ ಮಾತಾಡಿದ ಹಾಗೆ, ಅವನಿಗೆ ಬೈದಿದ್ದಲ್ಲ, ಅದು ನನಗೆ ಬೈದ ಹಾಗೆ. ಅಂದರೆ ನಿನಗೆ ಯಾವ ಕಾರಣಕ್ಕೆ ಅವನು ಬಂದಾಗ ನಿನಗೇನು ಮನೆಯಲ್ಲಿ ಅಲ್ಲಿ ಕೈಕೇಯಿ ಜೊತೆಗೆ ಆರಾಮಾಗಿರ್ಬೋದಿತ್ತಲ್ವಾ ಅಂತ ಯಾವುದೇ ಅಸಂಗತವಾದ ಮಾತುಗಳನ್ನು ಆಡಬೇಡ. ಯದಿ ರಾಜ್ಯಸ್ಯ ಹೇತೋಸ್ತ್ವಂ ಇಮಾಂ ವಾಚಂ ಪ್ರಭಾಷಸೆ ವಕ್ಷ್ಯಾಮಿ ಭರತಂ ದೃಷ್ಟ ರಾಜ್ಯನಸ್ಮೈ ಪ್ರದೀಯತ.
ನಿಂಗೆ ಈಗಲೂ ಮಾತಾಡಬೇಕು ಅನ್ನುವ ತವಕ ಇದ್ರೆ ನಿನ್ನ ಮನಸ್ಸಲ್ಲಿ ರಾಜ್ಯ ಬೇಕು ಅಂತ ಅಭಿಪ್ರಾಯ ಅಂತ ನಾನು ಅನ್ಕೋತೇನೆ. ಭರತ ಬರ್ತಾನಲ್ವಾ, ಕೂಡಲೇ ಫಸ್ಟ್ ನಾನು ಅವನಿಗೆ ಹೇಳ್ತೇನೆ, ಇಡೀ ರಾಜ್ಯವನ್ನು ಲಕ್ಷ್ಮಣನಿಗೆ ಕೊಡು ಅಂತ. ಸಾಕಾ? ನಿಂಗೆ ಅಷ್ಟೇ ಬೇಕಿರುವುದಲ್ವಾ, ನಾನು ಅದನ್ನು ಕೊಡಿಸ್ತೇನೆ. ನೀನು ನನಗೋಸ್ಕರ ಹೋರಾಡಬೇಡ. ನಿನಗೆ ರಾಜ್ಯ ಬೇಕಾ, ನಾನು ಕೊಡಿಸ್ತೇನೆ. ರಾಜ್ಯಮಸ್ಮೈ ಪ್ರದೀಯತ, ನನ್ನ ಒಂದು ಮಾತಿಗೆ ಅವನು ಒಪ್ಪಿಕೊಳ್ತಾನೆ. ಇದರಲ್ಲಿ ನನಗೆ ವಿಶ್ವಾಸ ಇದೆ ಭರತನ ಮೇಲೆ. ನಿನಗೆ ಬೇಕು ಹೇಳು. ತ್ವಾಮನ್ಯೇ ದ್ರಷ್ಟುಮಾಯಾತಃ ಪಿತಾ ದಶರಥ ಸ್ವಯಂ ವ್ರೀಡಿತಂ ಲಕ್ಷ್ಮಣಂ ದೃಷ್ಟ ರಾಘವ ಪ್ರತ್ಯುವಾಚ. ಇಷ್ಟು ಮಾತಾಡುವಾಗ ಲಕ್ಷ್ಮಣ ಅಷ್ಟು ಮಾತಾಡಿದ್ದು ಭರತನ ಮೇಲೆ ಕೋಪದಿಂದಲ್ಲ, ರಾಮನಿಗೆ ಏನಾದರೂ ತೊಂದರೆ ಮಾಡಿಬಿಡ್ತಾರೋ ಅನ್ನುವ ವೇದನೆಯಿಂದ. ಇಷ್ಟು ಮಾತು ರಾಮ ದೃಢವಾಗಿ ಹೇಳಿದ ಮೇಲೆ ವ್ರೀಡಿತ, ನಾಚಿಕೆಯಿಂದ ಮೈಯೆಲ್ಲ ಅದನ್ನ ಶಬ್ದ ಶರೀರ ಎಲ್ಲ ಒಳಮುಖವಾಯ್ತಂತೆ. ಅಲ್ಲಿ ತನಕ ಸೆಟದು ನಿಂತಿದ್ದವ ದೇಹವನ್ನ ಪೂರ್ತಿ ಮುದುಡಿಸಿಕೊಂಡಂತೆ. ದೇಹವನ್ನ ಮತ್ತೆ ಅವನ ಮುಂದೆ ಸೆಟದು ನಿಲ್ಲಿಸಿ ಮಾತನಾಡ್ಲಿಕ್ಕೆ ಆಗ್ಲಿಲ್ಲ. ಆಯ್ತು, ನಾನು ನಿನ್ನೆ ಹೇಳಿದಂತೆ ಯಾವುದೇ ಪ್ರತಿಕ್ರಿಯೆಯನ್ನು ಕೊಡಲ್ಲ ಅಂತ ಹೇಳಿ ಮಾತಿಗೆ ಸುಮ್ಮನಾಗ್ತಾನೆ. ಭರತ ರಾಮನನ್ನು ಹುಡುಕ್ತಾ ಆಶ್ರಮದ ಕಡೆಗೆ ಹೆಜ್ಜೆ ಇಡ್ತಾ ಇದ್ದಾನೆ. ಅಲ್ಲಿ ಇನ್ನು ಕೆಲವರನ್ನೆಲ್ಲ ಜೊತೆಗೆ ಯಾರ್ಯಾರನ್ನು ಬರ್ಲಿಕ್ಕೆ ಹೇಳಿದ್ನು, ನನ್ನ ಜೊತೆಗೇನೆ ಬನ್ನಿ, ನೀವು ದೂರ ದೂರ ಹೋಗಬೇಡಿ. ಸಮನ್ ಅನ್ವೇಷತು ಕಾಕುತ್ಸ್ಥಾವಸ್ಮಿನ್ ಪರಿವೃತಃ. ಈ ಬರುವಾಗ ಅಮಾತ್ಯರು, ಪೌರರು, ಗುರುಗಳು, ಆಮೇಲೆ ನನ್ನ ತಾಯಿಯರು, ಇವರೆಲ್ಲರೂ ಕೂಡ ಒಟ್ಟಿಗೆ ಸಹಸರ್ವಂ ಎಲ್ಲರ ಜೊತೆಗೆ ಸೇರಿಕೊಂಡು ನಾವು ಮುಂದಕ್ಕೆ ಸಾಗೋಣ. ಯಾವನ್ನ ರಾಮನ್ ದ್ರಕ್ಷ್ಯಾಮಿ, ಎಲ್ಲಿ ತನಕ ರಾಮ ನನಗೆ ಕಾಣೋದಿಲ್ಲೋ ಅಲ್ಲಿ ತನಕ ನಾನು ಮರಳಿ, ಯಾಕಂದ್ರೆ ನಡೆದು ನಡೆದು ಕೆಲವರಿಗೆಲ್ಲ ಹೆಜ್ಜೆ ಇಡುವುದಕ್ಕಾಗ್ತಾ ಇಲ್ಲ. ಆದರೂ ರಾಮನನ್ನು ನೋಡಿದ್ರೆ ನಾನು ಹಿಂದೆ ಬರುವುದು ಸಾಧ್ಯವೇ ಇಲ್ಲ. ಯಾವಾಗ ರಾಮನನ್ನು ನೋಡ್ತೇನೋ ಆವಾಗಲೇ ನನಗೆ ಶಾಂತಿರು ಭವಿಷ್ಯತಿ, ಆಗಲೇ ನನಗೆ ಸಮಾಧಾನ ಆಗುದು ಅಂತ ಯೋಚನೆ ಇದ್ದು ಹೆಜ್ಜೆ ಇಡುವವರಿದ್ರೆ ನನ್ನ ಜೊತೆಗೆ ಮುಂದಕ್ಕೆ ಬನ್ನಿ ಅಂತ ಹೇಳಿ ಆ ಚಿತ್ರಕೂಟದ ಎತ್ತರಕ್ಕೆ ಹತ್ತಿಕೊಂಡು ಬರ್ತಾ ಇದ್ದಾರೆ. ಆ ಕಡೆಯಿಂದ ಭರತ ಹತ್ತಿರ ಹತ್ತಿರ ಬರುವುದನ್ನ ರಾಮನು ಕೂಡ ನೋಡ್ತಾ ಇದ್ದಾನೆ. ಭರತ ಶತ್ರುಘ್ನರನ್ನ ಜೊತೆಗಿಟ್ಟುಕೊಂಡು ರಾಮನ ಆಶ್ರಮದ ಕಡೆಗೆ ಹೋಗ್ತಾ ಆ ಪರ್ಣಶಾಲೆಯನ್ನು ನೋಡ್ತಾನೆ. ನೋಡಿ ಅವನಿಗೆ ಅಳು ಬಂದ್ಬಿಡುತ್ತೆ, ತಡಿಲಿಕ್ಕಾಗುದಿಲ್ಲ. ಋಷಿಗಳಾದ ವಸಿಷ್ಠರನ್ನ, ತಾಯಿಯನ್ನ ಬೇಗ ಕರ್ಕೊಂಡು ಬಾರೋ ಶತ್ರುಘ್ನ, ಎಲ್ಲ ಒಟ್ಟಿಗೆ ಹೋಗೋಣ ಅಂತ ಇತಿ ತ್ವರಿತಮಗ್ರೇ ಸಹ ಜಗಾಮ ಗುರುವತ್ಸಲ. ಗುರುಗಳ ಜೊತೆಗೆ ಹೆಜ್ಜೆ ಇಡುತ್ತಾ ಅಣ್ಣನನ್ನು ಕಾಣೋದಕ್ಕಾಗಿ ಗಡಿಬಿಡಿ ಮಾಡಿಕೊಂಡು ಸುಮಂತ್ರನು ಜೊತೆಗಿದ್ದಾನೆ, ಶತ್ರುಘ್ನನು ಜೊತೆಗಿದ್ದಾನೆ. ಇಬ್ಬರರು ಜೊತೆಗೆ ಇಟ್ಟುಕೊಂಡು ಮುಂದಕ್ಕೆ ಹೆಜ್ಜೆ ಇಡ್ತಾ ಇದ್ದಾರೆ. ಅಲ್ಲಿ ಕಟ್ಟಿಗೆಗಳೆಲ್ಲ ಕಾಷ್ಟಾನಿ ಚಾವ ಭಗ್ನಾನಿ, ಕಟ್ಟಿಗೆಗಳನ್ನೆಲ್ಲ ಕಟ್ಟು ಮಾಡಿ ಸಣ್ಣ ಸಣ್ಣ ಕಟ್ಟು ಮಾಡಿ ಒಟ್ಟೊಟ್ಟಿಗೆ ಇಟ್ಟಿದ್ದಾರೆ. ಇನ್ನು ಒಂದಿಷ್ಟು ಜಾಗದಲ್ಲಿ ಹೂ ಬಿದ್ದಿದೆ, ಅದರಲ್ಲಿ ಒಂದೊಂದು ಭಾಗದಲ್ಲಿ ಖಾಲಿಯಾಗಿದೆ, ಇನ್ನೊಂದು ಇಷ್ಟು ಭಾಗದಲ್ಲಿ ಹಾಗೆ ಬಿದ್ದಿದೆ. ಅಂದ್ರೆ ಅದು ಸ್ವಲ್ಪ ಅವರು ಮೊದಲೊಂದು ಸರ್ತಿ ತಗೊಂಡು ಹೋಗಿದ್ದಾರೆ, ಆಮೇಲೆ ಮತ್ತೊಂದಿಷ್ಟು ಹೂ ಬಿದ್ದಿದೆ. ಅಂದ್ರೆ ಅದನ್ನು ಹೇಳುವ ರೀತಿ ಏನೇನಾಗಿರುತ್ತೆ ಅದನ್ನ ಕಣ್ಣಿಗೆ ಒಂದು ಸ್ವಭಾವೋಕ್ತಿಯ ಹಾಗೆ ಕಟ್ಟಿಕೊಡುವ ಹಾಗೆ ಹೇಳ್ತಾನೆ. ಭ್ರಾತು ಪರ್ಣಕುಟೀಂ ಶ್ರೀಮಾನ್ ಉಟಜಂಚ ದತರ್ಷಃ. ಉಟಜ ಅಂತಂದ್ರೆ ಮುಂಜಾ ಹುಲ್ಲಿನ ನೇಯ್ಗೆಯಿಂದ ಕಟ್ಟಿದಂತಹ ಮಾಡು, ಮುಳಿತು ಇಲ್ಲಿ ಅದನ್ನೆಲ್ಲ ನೋಡಿ ಅಲ್ಲಲ್ಲಿ ಬಿಚ್ಚಿಟ್ಟಂತಹ ಪದಾರ್ಥಗಳು ಮೃಗಾಣಾಂ ಮಹಿಷಾಣಾಂಚ ಕರೀಶೈ ಶೀತಕಾರಣಾತ್ ದದರ್ಶಚ ವನೇ ತಸ್ಮಿನ್ ಮಹತ ಸಂಚಯಾನ್ ಕೃತಾನ್. ಈ ಬೆರಣಿ ಶೀತಕಾರಣಾತ್, ಅದು ಹೊರಗಿದ್ರೆ ನೆಂದು ಹಾಳಾಗುತ್ತೆ ಅಂತ ಸಣ್ಣ ಸಣ್ಣ ಮೇಲಿನ ಮೆದೆಯನ್ನ ಮಾಡಿ, ತಡೆಯನ್ನ ಮಾಡಿ ಅದರ ಕೆಳಗೆ ಜೋಡಿಸಿಟ್ಟ ಕರೀಶಗಳನ್ನ ನೋಡಿದಂತೆ. ಅಂದ್ರೆ ಇದು ಯಾರೋ ಬೇಕು ಅಂತ ವ್ಯವಸ್ಥೆಗೋಸ್ಕರನೇ ಜೋಡಿಸಿಟ್ಟದ್ದು ಅಂತ ಗೊತ್ತಾಯಿತು. ಮತ್ತೆ ಶತ್ರುಘ್ನನ ಜೊತೆಗೆ ಹೆಜ್ಜೆ ಇಡ್ತಾ ಮುಂದಕ್ಕೆ ಹೋಗುವಾಗ ಭರದ್ವಾಜರು ಜೊತೆಗೆ ಬಂದಿದ್ದಾರೆ. ಬಂದವರು ಇಲ್ಲೇ ಖಂಡಿತ ಲಕ್ಷ್ಮಣನ ಜೊತೆಗೆ ರಾಮ ಇದ್ದಾನೆ ಅಂತ ಮಾತು ಹೇಳಿ ಸ್ವಲ್ಪ ದೂರ ನಡೆದ ಮೇಲೆ ಆಸೀನಂ ರಾಮಂ ಅರ್ಧದರ್ಶ, ಅಲ್ಲಿ ತನಕ ಅವನಿಗೆ ಹುಡುಕ್ತಾ ಇದ್ದಾನೆ, ಕಣ್ಣಲ್ಲಿ ಒಂದು ಬೇಕಾದ ವಸ್ತು ಸಿಕ್ಕಿತು ಅನ್ನೋ ತೃಪ್ತಿ ಇರಲಿಲ್ಲ. ಯಾವಾಗ ರಾಮನನ್ನ ಕಣ್ಣು ಕೃಷ್ಣಾಜಿನಧರಂ ತಂತು ಚೀರವಲ್ಕಲವಾಸಸಂ ದದರ್ಶ ರಾಮಮಾಸೀನಂ ಅಭಿತ ಪಾವಕೋಪಮಂ. ಆ ಸುತ್ತ ಅವನು ಹಾಕಿಕೊಂಡ ಬಟ್ಟೆಗಳು, ವಸ್ತುಗಳನ್ನೆಲ್ಲವನ್ನು ನೋಡಿ ಸಿಂಹಸ್ಕಂದಂ ಮಹಾಬಾಹುಂ ಪುಂಡರೀಕ ನಿಭೇಕ್ಷಣಂ ಪೃಥಿವ್ಯಾ ಸಾಗರಾಂತಾಯ ಭರ್ತಾರಂ ಧರ್ಮಚಾರಿಣಂ. ಧರ್ಮದಲ್ಲಿ ನೆಲೆಸಿದ, ಭೂಮಿಯ 4 ಸಮುದ್ರಗಳಿಗೆ ಒಡೆಯನೆನಿಸಿದ ರೀತಿಯಲ್ಲಿರುವ
ಒಡೆಯನನ್ನ ಸಿಂಹದಂತಹ ಹೆಗಲು, ಉದ್ದನೆಯ ತೋಳು, ಕಮಲದಂತಹ ಎಸಳಿನ ನಸೆವಣ್ಣದ ನಸೆಯಾದ ಕಣ್ಣುಗಳು, ಇದರಿಂದ ಕೂಡಿದ ರಾಮನನ್ನ ನೋಡಿ ಬ್ರಹ್ಮಾಂಡಮಿವ ಶಾಶ್ವತನು, ಶಾಶ್ವತವಾದ ಸ್ಥಿತಿಯಲ್ಲಿ ಅಲ್ಲಾಡದೆ ಅಚಂಚಲವಾದ ನಿರ್ವಿಕಾರವಾದ ವಿಶಿಷ್ಟ ಸ್ಥಿತಿಯಲ್ಲಿ ಎಲ್ಲವನ್ನೂ ತನ್ನೊಳಗೆ ಧರಿಸಿರುವ ಬ್ರಹ್ಮನನ್ನ ನೋಡಿದಂತೆ ಕಂಡ. ಹೇಗಿದ್ದ ಅಂದ್ರೆ ಸ್ತಂಡಿಲೇ ದರ್ಭ ಸಂಸ್ತೀರ್ಣೆ ಸೀತೆಯ ಲಕ್ಷ್ಮಣೇನ ಚ, ಸೀತೆಯನ್ನ ಮತ್ತು ಲಕ್ಷ್ಮಣನನ್ನ ದರ್ಭದ ಆಸ್ತರಣದ ಮೇಲೆ ಕುಳಿತಿರುವ ಸ್ಥಿತಿಯಲ್ಲಿ ಕಂಡಿದ್ದಾನೆ. ತಂ ದೃಷ್ಟ, ಅದನ್ನು ನೋಡಿ ಮುಂದಕ್ಕೆ ನುಗ್ಗಿದ. ಯಸ್ ಸಂಸದಿ ಪ್ರಕೃತಿಭಿ ಭವೇದ್ಯುಕ್ತ ಉಪಾಸಿತು ವನ್ಯೈ ಮೃಗೈ ಉಪಾಸೀನಃ ಸೋಯಮಾಸ್ತೆ ಮಮಾಗ್ರಜ. ಯಾರು ಪ್ರಕೃತಿ ಅಂತಂದ್ರೆ ಸಂಸ್ಕೃತದಲ್ಲಿ ರಾಜನ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ 8 ಜನ: ಕೋಶಾಧ್ಯಕ್ಷರು, ಗ್ರಾಮಾಧ್ಯಕ್ಷರು, ಪುರೋಹಿತರು, ಸೇನಾಧ್ಯಕ್ಷರು, ಪ್ರಜೆಗಳು, ಪುರೋಹಿತರು, ರಾಜ, ಮತ್ತೆ ಇನ್ನೊಂದು ಯಾರು, ಒಟ್ಟು 8 ಜನ. ಪ್ರಕೃತಿ ಅಂದ್ರೆ ಒಟ್ಟು 8 ಜನ. ಇವರಿಂದ ಸದಾ ತುಂಬಿ ತುಳುಕಿ ಎಲ್ಲರ ಸಹಾಯವನ್ನ ಸೇವೆಯನ್ನ ಪಡೀತಾ ಇರಬೇಕಾದ ಸ್ಥಿತಿಯಲ್ಲಿ ಇರಬೇಕಾದ ರಾಮನನ್ನ ವನ್ಯ ಮೃಗಗಳು ಸೇವೆ ಮಾಡ್ತಾ ಸುತ್ತ ಕೂತಿರುವ ಸ್ಥಿತಿಯಲ್ಲಿ ನಾನು ಕಾಣ್ತಾ ಇದ್ದೇನೆ. ಎಂತಹ ದುರ್ದೆಸೆ ನನ್ನದು, ರಾಮನನ್ನು ಹೇಗೆ ನೋಡ್ಬೇಕಿತ್ತು, ನಾನು ಹೇಗೆ ನೋಡ್ತಾ ಇದ್ದೇನೆ ಅಂತ ಅಂದುಕೊಂಡು ಮುಂದಕ್ಕೆ ಹೆಜ್ಜೆ ಇಟ್ಟುಕೊಂಡು ಹೋಗ್ತಾನೆ. ಹೀಗೆ ವಿಲಾಪ ಮಾಡ್ತಾ ಮೈಯೆಲ್ಲ ಅವನಿಗೆ ರಾಮನನ್ನು ಹೇಗೆ ಮಾತಾಡಿಸುದು, ಏನು ಅವನಿಗೆ ನನ್ನ ಕಡೆಯಿಂದ ಹೀಗಾಗಿದೆ, ಸಮಸ್ಯೆ ಆಗಿದೆ, ವಾಪಸ್ಸು ಬರಬೇಕು ಅಂತ ಹೇಗೆ ಶುರು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಮಾತಾಡಲಿಲ್ಲ. ಸೀದ ಹೋದ ಪಾದಾವವಾಪ್ಯ ರಾಮಸ್ಯ ಪಪಾತ ಭರತೋ ಹೃದ, ಅಳ್ತಾ ಸೀದ ಕಾಲಿಗೆ ಅಡ್ಡ ಬೀಳುವುದು ಅಂತ ಶಬ್ದ ಇದೆಯಲ್ಲ, ಅದು ಕರೆಕ್ಟ್. ಅದು ಬೀಳುವುದು, ನಿಧಾನಕ್ಕೆ ಇಳಿಯುವುದಲ್ಲ, ದೇಹವನ್ನು ಇಳಿಸುವುದಲ್ಲ. ಅಡ್ಡ ಬಿದ್ದ ತಕ್ಷಣ ದುಃಖಾಭಿತಪ್ತಃ ಭರತಃ ರಾಜಪುತ್ರೋ ಮಹಾಬಲಃ ಉಕ್ತ್ವಾ ಆರ್ಯಾ ಇತಿ ಸಕೃತ್ ದೀನಂ ಪುನಃ ನೋವಾಚ, ದೀನಂ ಪುನರ್ನೋವಾಚ ಕಿಂಚನ. ಮತ್ತೇನು ಹೇಳಲಿಕ್ಕಾಗ್ಲಿಲ್ಲಂತೆ. ಆರ್ಯ ಅಂದ, ಮತ್ತೆ ಬಿದ್ದ, ಅಳ್ತಾ ಕೂತ, ಏನ್ ಮಾತಾಡ್ಲಿಕ್ಕೆ ಬರಲಿಲ್ಲ. ವ್ಯಾಹರ್ತುಂ ನಾಶಕತ್ ತತಃ, ಅಲ್ಲಿಂದ ಮುಂದೆ ಒಂದು ಶಬ್ದ ಆಡ್ಲಿಕ್ಕಾಗ್ಲಿಲ್ಲ. ಶತ್ರುಘ್ನನು ಕೂಡ ರಾಮನಿಗೆ ನಮಸ್ಕಾರ ಮಾಡಿದ. ತಾವು ಭೌ, ಅವರಿಬ್ಬರನ್ನು 2 ಕಡೆಗಳಿಂದ ರಾಮ ತಕ್ಷಣವೇ ಗಟ್ಟಿಯಾಗಿ ಅಪ್ಪಿಕೊಂಡು ಕಣ್ಣೀರಿಡ್ತಾ ಅವರನ್ನ ಮಾತಾಡಿಸ್ತಾ ಇದ್ದಾನೆ. ಜೊತೆಗೆ ಸುಮಂತ್ರ, ಗುಹ ಎಲ್ಲರೂ ಅಲ್ಲೇ ಜೊತೆಯಾಗಿದ್ದಾರೆ. ದಿವಾಕರಶ್ಚೈವ ನಿಶಾಕರಶ್ಚ ಯಥಾಂಬರೇ ಶುಕ್ರ ಬೃಹಸ್ಪತಿಭ್ಯಾಂ. ಇದೆಲ್ಲ ಅವ್ರು ಹೇಳಬೇಕಿತ್ತು, ನಾನು ಹೇಳೋದಕ್ಕಿಂತ. ಸೂರ್ಯಚಂದ್ರರೆಲ್ಲ ಜೊತೆಗಿದ್ದು ಆ ಶುಕ್ರ ಬೃಹಸ್ಪತಿಗಳು ಒಟ್ಟಾದ್ರೆ ಆಕಾಶದಲ್ಲಿ ಹೇಗೆ ಒಂದು ದೃಶ್ಯ ಕಾಣುತ್ತೋ ಆ ರೀತಿ ವಸಿಷ್ಠರು, ಸುಮಂತ್ರ, ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಇವರೆಲ್ಲರೂ ಒಟ್ಟು ಸೇರಿದ ಒಂದು ದೃಶ್ಯ ಅದ್ಭುತವಾಗಿತ್ತು ಅಂತ ಹೇಳ್ತಾರೆ. ಶ್ರೀರಾಮ ಭರತನ ಹತ್ರ ಕೆಲವು ಪ್ರಶ್ನೆಗಳನ್ನು ಕೇಳುತ್ತಾನೆ. ರಾಮನನ್ನು ನೋಡಿದಾಗ ಅವನಿಗೆ ಜಟೆ ಕಟ್ಟಿದ್ದು ನೋಡಿರ್ಲಿಲ್ಲ. ಅವನು ಇದೇ ಫಸ್ಟ್ ಟೈಮ್ ನೋಡ್ತಿದ್ದಾನೆ ರಾಮನನ್ನು. ಈ ದೃಶ್ಯದಲ್ಲಿ ನಾರುಡೆ ಹುಟ್ಟಿದ್ದೇ ನೋಡಿಲ್ಲ. ಅದು ಜಟೆಯಾಗಿ ಕಂಡದ್ದಂತೂ ಇನ್ನೂ ಅವನಿಗೆ ಒಂಥರ ಅಳುಕು ಹೆಚ್ಚುತ್ತಾ ಹೋಯಿತು. ಚೀರವಸನನಾದ ಜಟಿಲನಾದ ರಾಮನನ್ನ ಕಂಡು ಹೇಗಿತ್ತು ಅಂತಂದಕ್ಕೊಂದು ಉದಾಹರಣೆ ಹೇಳ್ತಾರೆ. ಅವನು ರಾಮನನ್ನು ನೋಡಿದ, ಪಾವಕೋ ಯಥ. ಅವನು ಭರತನ್ ನೋಡ್ತಾ ಇದ್ದಾನೆ, ಯುಗಾಂತೆ ಭಾಸ್ಕರಂ ಯಥ. ಕೊನೆಯ ಕಾಲಕ್ಕೆ ಮುಳುಗು ಹಾಕುವಾಗ ಅದು ಪೂರ್ತಿ ಹತ ಪ್ರಭೆಯಾಗಿ ಏನು ಇಲ್ಲದ ಸ್ಥಿತಿಗೆ ಹೇಗಿರುತ್ತೋ ಹಾಗೆ ಭರತ ಇದ್ದಾನೆ, ಬಿಳುಚಿಕೊಂಡಿರುವುದು ಅಂತ. ಹಾಗೆ ಕೊನೆಗೆ ವಿವರಣವದನಂ ಕೃಶಂ, ಮೋರೆ ಎಲ್ಲ ಬಾಡಿ ಹೋಗಿದೆ. ಅವನನ್ನು ಮತ್ತೆ ಎತ್ತಿಕೊಂಡ, ತೊಡೆ ಮೇಲೆ ಕೂಡಿಸಿಕೊಂಡ, ನೆತ್ತಿಯನ್ನು ಮೂಸಿದ. ಆಗ್ರಾಯ ರಾಮಸ್ತಂ ಮೂರ್ಧ್ನಿ ಪರಿಶ್ವಚ್ಯಚ ರಾಘವಂ ಅಂಕೆ ಭರತಮಾರೋಪ್ಯ ಪರ್ಯಪೃಚ್ಛತ ಸಾದರಂ. ಅತ್ಯಂತ ಪ್ರೀತಿಯಿಂದ ತೊಡೆ ಮೇಲೆ ಕೂಡಿಸ್ಕೊಂಡು ಮಾತಾಡಿದ. ಇದು ತುಂಬ ಕಡೆ ಬೇರೆ ಬೇರೆ ಪ್ರಸಂಗದಲ್ಲಿ ತೊಡೆ ಮೇಲೆ ಕೂಡಿಸ್ಕೊಂಡು ಮಾತಾಡುದು. ನಮ್ಗೆ ಇತ್ತ ಪರಿಸರದಲ್ಲಿ ಈ ಅಭ್ಯಾಸ ಬಹಳ ಕಮ್ಮಿ. ಈ ಉತ್ತರ ಕರ್ನಾಟಕದಲ್ಲೆಲ್ಲ ಅವರು ಸ್ವಲ್ಪ ಇದೇ ತರ ಪ್ರೀತಿ ತೋರಿಸುವ ರೀತಿ. ಎಷ್ಟು ದೊಡ್ಡವರಾದ್ರೂ ತೊಡೆ ಮೇಲೆ ಕೂಡಿಸ್ಕೊಂಡು ಅವರನ್ನು ಮಾತಾಡಿಸ್ತಾರೆ. ಆಮೇಲೆ ತುಂಬಾ ವಯಸ್ಸಾದವ್ರು ದೊಡ್ಡವರು ಅಂತಾದ್ರೆ ಕೂತ ಮೇಲೆ 1 ನಿಮಿಷ ಆದ್ಮೇಲೆ ಇಳಿತಾರೆ. ಹಾಗೆ ರಾಮ ಭರತನನ್ನ ತೊಡೆ ಮೇಲೆ ಕೂಡಿಸಿಕೊಂಡು ಮಾತಾಡ್ತಾ, ಹೇಗಿದ್ಯಪ್ಪ ರಾಜ್ಯಭಾರ, ಏನೇನ್ ಮಾಡ್ತಾ ಇದ್ದಿ? ಕಚ್ಚಿದ್ ವಿನಯ ಸಂಪನ್ನ ಕುಲಪುತ್ರೋ ಬಹುಶ್ರುತಃ ಅನಸೂಯು ಅನುದ್ರಷ್ಟ ಸಕೃತಸ್ಥೇ ಪುರೋಹಿತ. ಇದು ಪೂರ್ತಿ ರಾಜಕಾರಣ. ಇದನ್ನು ಕಚ್ಚಿತ್ ಸರ್ಗ ಅಂತ ಹೇಳ್ತಾರೆ. ಇದೇ ತರದ ಪ್ರಶ್ನೋತ್ತರದ ಮಾತು ಧರ್ಮರಾಜನಿಗೆ ಮಹಾಭಾರತದಲ್ಲೂ ಪ್ರಶ್ನೆ ಕೇಳುವ ಸ್ಥಿತಿಯಲ್ಲಿ ಬರುತ್ತೆ. ಇದೇ ತರದ ಪ್ರಶ್ನೆಗಳು ಅಲ್ಲೂ ಇದೆ. ಆದ್ರೆ ಅದು
ಕಾಲದ ವ್ಯತ್ಯಾಸವನ್ನು ಹೇಳುತ್ತೆ. ಒಂದು ಕಾಲದಲ್ಲಿರುವ ರಾಜಧರ್ಮಕ್ಕೆ ಇನ್ನೊಂದು ಕಾಲದ ರಾಜಧರ್ಮ ಸ್ವಲ್ಪ ಬದಲಾಗುತ್ತೆ. ಇಲ್ಲಿ ಹೇಳುವ ಕೆಲವು ಮಾತುಗಳು ಅದರ ಕೆಲವು ಕಾಮನ್ ಇದೆ, ಪ್ರಧಾನವಾದ ಅಂಶಗಳು ಸಮಾನವಾಗಿರುತ್ತೆ. ಜನರನ್ನು ನೋಡಿಕೊಳ್ಳುವ ವಿಷಯದಲ್ಲಿ ವ್ಯತ್ಯಾಸ ಇರುವುದಿಲ್ಲ. ಆದರೆ ಯಾರನ್ನು ಗುರುತಿಸಬೇಕು, ಯಾರನ್ನು ಗುರುತಿಸುವುದಿಲ್ಲ ಅನ್ನುವ ಎಚ್ಚರಿಕೆಗಳನ್ನು ಕೇಳುವ ಪ್ರಶ್ನೆಯಲ್ಲಿ ವಿನಯ ಸಂಪನ್ನನಾದ, ಒಳ್ಳೆಯ ಮನೆತನದಲ್ಲಿ ಬಂದ, ಚೆನ್ನಾಗಿ ಕಿವಿಕೊಟ್ಟು ವಿಷಯಗಳನ್ನು ಕೇಳಿದ, ಇನ್ನೊಬ್ಬರ ಏಳಿಗೆಯನ್ನು ಯಾವತ್ತೂ ಕೂಡ ವಿರೋಧಿಸದ, ಆ ಕಾಲಕ್ಕೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತ ಗೊತ್ತಿರುವ ವ್ಯಕ್ತಿಯನ್ನ ನೀನು ಚೆನ್ನಾಗಿ ಸತ್ಕಾರ ಮಾಡ್ತಾ ಇದೆಯಲ್ವಾ, ಅವರನ್ನು ಯಾವತ್ತೂ ಕೂಡ ತಿರಸ್ಕಾರ ಮಾಡಿ ಅಥವಾ ಅವರನ್ನ ಯಾವುದಕ್ಕೂ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಹೊರಗಿಟ್ಟಿಲ್ಲ ಅಲ್ವಾ. ಕಚ್ಚಿದಗ್ನಿಷು ಯೇ ಯುಕ್ತ ವಿಧಿಜ್ಞೋ ಮತಿಮಾನ್ ರುಜುಹು ಹುತಂಚ ಹೋಷ್ಯಮಾಣಂಚ ಕಾಲೇ ವೇದಯತೆ ಸದಾ. ನಿನಗೆ ಹೇಳಬೇಕಾದನ ಕಾಲಕ್ಕೆ ಸರಿಯಾಗಿ ಹೇಳುವ, ಎಲ್ಲ ವಿಧಿಗಳನ್ನು ಚೆನ್ನಾಗಿ ತಿಳಿದ, ಬುದ್ಧಿವಂತನಾದ, ನೇರ ನಡೆನುಡಿಯಿಂದ ಕೂಡಿದ, ಕಾಲಕಾಲಕ್ಕೆ ಅಗ್ನಿಹೋತ್ರವನ್ನು ಮಾಡುತ್ತಾ ತಾನೀಗ ಮಾಡಬೇಕಾದದ್ದು ಮತ್ತೆ ಮುಂದೆ ಮಾಡ್ಲಿಕ್ಕಿರುವಂಥದ್ದು ಇದೆಲ್ಲವನ್ನು ಕೂಡ ಏನೇನು ಅಂದ್ರೆ ಲೋಕ ಕಲ್ಯಾಣಕ್ಕಾಗಿ ಒಂದಿಷ್ಟು ಕಾರ್ಯಕ್ರಮವನ್ನ ಒಂದಿಷ್ಟು ಋತ್ವಿಜರು ನಿತ್ಯ ಅರಮನೆಯಲ್ಲಿ ನಿಂತು ಮಾಡ್ತಿರ್ತಾರೆ. ಹುತಂ ಹೋಷ್ಯಮಾಣ, ಇಲ್ಲಿ ತನಕ ದೇಶದ ಹಿತಕ್ಕಾಗಿ ಇಂಥ ಆಹುತಿಗಳನ್ನು ಕೊಟ್ಟಿದ್ದೇವೆ, ಇನ್ನು ಮುಂದೆ ಇಂಥದ್ದನ್ನು ಕೊಡ್ಲಿಕ್ಕಿದ್ದೇವೆ ಅಂತ ಸದಾ ವೇದಯತೆ. ನಿನಗೆ ನಿರಂತರ ಯಾರು ಹೇಳ್ತಾ ಇದ್ದಾನೋ ಅವನನ್ನು ಸರಿಯಾಗಿ ನೋಡ್ಕೊಳ್ತಾ ಇದೆಯಲ್ವಾ. ಯಾಕಂದ್ರೆ ಅವನು ಮುಖ್ಯ. ನಿನ್ನ ಇಡೀ ಆಡಳಿತ ವ್ಯವಸ್ಥೆಯಲ್ಲಿ ಎಲ್ಲ ಆಗು ಹೋಗುಗಳಿಗೆ ತೊಡಕಾಗದಂತೆ ಸರಿಪಡಿಸುವವನು ಅವನು. ಅಷ್ಟೇ ಅಲ್ಲ, ಕಚ್ಚಿತ್ ದೇವಾನ್ನ ಪಿತೃನ್ನ ಭೃತ್ಯಾನ್ ಗುರುನ್ ಪಿತೃ ಸಮಾನಪಿ ವೃದ್ಧಾಂಶತಾ ತಮೇದ್ಯಾಂಶ ಬ್ರಾಹ್ಮಣಾಂಶಾಭಿಮನ್ಯಸೆ. ಎಲ್ಲರನ್ನು, ದೇವತೆಗಳನ್ನು, ಪಿತೃಗಳನ್ನು, ನಿನ್ನ ಭೃತ್ಯರನ್ನು, ಗುರುಗಳನ್ನು, ತಂದೆಗೆ ಸಮಾನರಾದವರನ್ನು, ಜ್ಞಾನದಲ್ಲಿ ಅಥವಾ ಕಾರ್ಯದಲ್ಲಿ ವೃದ್ಧರಾದವರನ್ನು, ಹಾಗೆ ಚೆನ್ನಾಗಿ ವಿದ್ಯೆಯಿಂದ ಬೆಳಗಿದವರನ್ನು, ಉತ್ತಮವಾದ ತತ್ವವನ್ನು ತಿಳಿಯುವುದಕ್ಕಾಗಿ ಬದುಕನ್ನು ಮೀಸಲಿಟ್ಟವರನ್ನ ಅಭಿಮನ್ಯಸೆ, ಅವರ ಮೇಲೆ ಅಭಿಮಾನ ತೋರಿ ಅವರನ್ನ ಬೇಕಾದ ರೀತಿಯಲ್ಲಿ ಅನುಕೂಲ ಮಾಡಿ ಕೊಟ್ಟಿದ್ಯಲ್ವಾ. ಕಚ್ಚಿನ್ ನಿದ್ರಾವಶಂ ನೈಷಿ, ಎಲ್ಲೆಲ್ಲೋ ನಿದ್ದೆ ಮಾಡ್ತಿಲ್ಲಲ್ಲ, ಎಲ್ಲಿ ನಿದ್ದೆ ಮಾಡಬೇಕು ಅಲ್ಲಿ ನಿದ್ದೆ ಮಾಡಬೇಕು. ಕಚ್ಚಿತ್ ಕಾಲೇವ ಬುದ್ಧಿಸೆ, ಇದ್ದಕ್ಕಿದ್ದಾಗ ರಾತ್ರಿ ಎಚ್ಚರ ಆಗತ್ತಾ? ಯಾವ್ದಾದ್ರು ಪ್ರಸಂಗದಲ್ಲಿ ನನಗೆ ಇದನ್ನು ಸರಿ ಮಾಡಬೇಕಿತ್ತು ಮಾಡಲಿಲ್ಲ ಅಂತ ಎಚ್ಚರ ಆಗತ್ತಾ? ಹಾಗೆ ಎಚ್ಚರ ಆಗ್ತಾ ಇದೆ ಅಂದ್ರೆ ಸರಿ ಇದ್ದಿ. ಗಡದ್ದು ನಿದ್ದೆ, ರಾತ್ರಿ ಮಲಗಿದ್ರೆ ಬೆಳಗ್ಗೆನೆ ಎಚ್ಚರ ಆಗುವುದು, ರಾತ್ರಿ ಯಾರೋ ಬಂದು ಏನೋ ಕೇಳ್ತಾರೆ ಇದು ಯಾಕಂದ್ರೆ ಕೆಲವು ರಾಜ ಆ ಹೊತ್ತಿಗೆ ನಿರ್ಧಾರ ಕೊಟ್ಟು ಹೇಳಬೇಕು. ಈಗ ಯಾವುದೋ ಡ್ಯಾಮ್ ಅನ್ನ ಮೇಲಕ್ಕೆ ಎತ್ತಬೇಕು, ಜಿಲ್ಲಾಧಿಕಾರಿ ಫೋನ್ ಮಾಡಿದ್ರೆ ನಾನು ಸ್ವಿಚ್ ಆಫ್, ಅವನು ಓಪನ್ ಮಾಡ್ಲಿಕ್ಕೆ ಹೇಳಿದ್ರೆ ಮಾತ್ರ ಓಪನ್ ಮಾಡ್ತಾರೆ. ಅವನು ಫೋನೇ ತಗೊಳ್ಳಿಲ್ಲ ಅಂದ್ರೆ ಆ ಕಡೆ ನೀರು ಜಾಸ್ತಿ ಆಗಿ ಊರು ಮುಳುಗಿ ಹೋಗುತ್ತೆ. ಅಂತ ಸಮಯದಲ್ಲಿ ಅವನು ಅಟೆಂಡ್ ಮಾಡ್ಬೇಕಾಗುತ್ತೆ. ಹಾಗೆ ಅಟೆಂಡ್ ಮಾಡಿದ್ರೆ ಅದು ಓಪನ್ ಆದ್ರೆ ಆ ಊರು ಉಳಿಯುತ್ತೆ, ಈ ಕೆಳಗಿನ ನೀರು ಕೂಡ ಹರಿದು ಸಮಪಾಲಾಗಿ ಎರಡೂ ಕಡೆಯ ಜಾಗ ಸುಖವಾಗಿರುತ್ತೆ. ಕೆಲವು ಅಂತಹ ಸಮಯದಲ್ಲಿ ರಾತ್ರಿ ಹೊದ್ದು ಕೆಲವು ಪ್ರಶ್ನೆಗಳು ಅಂತ ಯಾರಾದ್ರೂ ದೃಢವಾದ ನಿರ್ಧಾರವನ್ನು ತೆಗೆದುಕೊಳ್ಳುವ ಹೊತ್ತು ಅದು ರಾತ್ರಿ ಆಗಿದ್ರೆ ಎಚ್ಚರ ಆಗ್ತೀಯಲ್ವಾ? ಹಾಗೆ ಎಚ್ಚರ ಆಗತ್ತಲ್ವ ನಿನಗೆ? ಅದು ಈ ರಾಜಕಾರಣದ ಇನ್ನಷ್ಟು ಒಳ ಸುಳಿಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡವನಿದ್ರೆ ಇದು ಒಂದು ಅವನಿಗೆ PhD ಸಬ್ಜೆಕ್ಟ್. ಇದು ಎಷ್ಟು ಯೋಚಿಸಿದ್ರು ಅದರ ಸಂಗತಿಗಳನ್ನು ಬಿಡಿಸಿ ಹೇಳಿ. ಅಂದ್ರೆ ವಾಲ್ಮೀಕಿಗಳು ಒಂದು ಕಡೆಯಿಂದ ರಾಜಕಾರಣಿಯೂ ಆಗಿ ಯೋಚನೆ ಮಾಡ್ತಾರಲ್ವಾ ಅಂತ. ಕವಿ ಮಾತ್ರ ಆಗದೆ ಇಷ್ಟನ್ನು ರಾಮನ ಬಾಯಲ್ಲಿ ಹೇಳಿಸ್ಬೇಕು ಅಂದ್ರೆ ಅಷ್ಟು ಅವರಿಗೆ ಅದರ ಶಾಸ್ತ್ರದ ಪರಿಚಯ ಚೂರಾದ್ರೂ ಇರಬೇಕಲ್ವ. ಏನೂ ಶಾಸ್ತ್ರದ ಪರಿಚಯ ಇಲ್ಲದೆ ಅಮೀ ವೇದಿಂದ ಅಂತ ಕಾಳಿದಾಸನಿಗೆ ವೇದದ ಪ್ರಜ್ಞೆ ಇಲ್ಲದೆ ಇದ್ರೆ ಅಂತ ಮಂತ್ರವನ್ನ ಶ್ಲೋಕವನ್ನ ಮಂತ್ರದ ರೂಪದಲ್ಲಿ ಬರಲಿಕ್ಕಾಗತ್ತಾ? ಹಾಗೆ ಜ್ಞಾನ ಅನ್ನೋದು ಅಷ್ಟು ಸಹಜವಾಗಿತ್ತು ಅನ್ನೋದು ಗೊತ್ತಾಗುತ್ತೆ. ನಾನ್ ಋಷಿ ಕುರುತೆ ಕಾವ್ಯಂ ಕಚ್ಚಿತ್ ಅಪರರಾತ್ರೇಶು ಚಿಂತೆಯಸ್ಯರ್ಥ ನೈಪುಣಂ. ಯಾರಾದರೂ ಅರ್ಥ ನಿಪುಣರು, ಆರ್ಥಿಕವಾದ ಪ್ರಜ್ಞೆಯ ಚೆನ್ನಾದ ಹೊಳಹು ಇರುವವನನ್ನ ಯಾವುದಾದ್ರೂ ನಿರ್ಧಾರ ತೆಗೆದುಕೊಳ್ಳುವುದಕ್ಕೆ ಮಧ್ಯರಾತ್ರಿ ಕರೆಸಿ ಅವನನ್ನ ಮೀಟಿಂಗ್ ಮಾಡಿ ಆ ನಿರ್ಧಾರಕ್ಕೆ ಆಗಲೇ ಚಲಾವಣೆಗೆ ತರಲಿಕ್ಕೆ ವ್ಯವಸ್ಥೆ ನಿನ್ನ ಹತ್ರ ಇದೆಯಲ್ವಾ? ಕಚ್ಚಿತ್ ಸಹಸ್ರೈಹಿ ಮೂರ್ಖಾಣಾಂ ಏಕಮಿಚ್ಛಸಿ ಪಂಡಿತಂ. ನಿನಗೆ ತುಂಬಾ ಜನ ಒತ್ತಡ ಹಾಕ್ತಾರೆ, ಆದ್ರೆ 100 ಜನ 1000 ಜನ ಮೂರ್ಖರೇ. ಆದ್ರೆ ಒಬ್ಬ ಇಲ್ಲ, ಇದು ಪ್ರವಾಹಕ್ಕೆ ನೀವು ವಿರುದ್ಧವಾಗಿ ಹೋಗ್ತಾ ಇದ್ದೀರಿ, ಎಲ್ಲರೂ ಮಾಡ್ತಾರೆ ಅಂತ ಇದನ್ನು ಮಾಡಿದ್ರೆ ನಾಳೆಗೆ ಇದು ತೊಂದರೆ ಆಗುತ್ತೆ. ಇವತ್ತಿಗೆ ಜನರು ನಿನ್ನನ್ನು ಮೆಚ್ಚುತ್ತಾರೆ, ಆದ್ರೆ ದೂರದೃಷ್ಟಿಯಿಂದ ನೀನು ಕೊಡುವ ಫ್ರೀ ಬೀಸ್ಗಳು ಮುಂದೆ ಒಂದು ದಿವಸ ಇಡೀ ದೇಶವನ್ನ ಆರ್ಥಿಕ ನಷ್ಟ. ಇಲ್ಲ, ಇದು ಎಲ್ಲಾ ಕಡೆ ಸಕ್ಸಸ್ ಆಗಿದೆ, ಎಲ್ಲಾ ಕಡೆ ಇದನ್ನು ಜನ ಮೆಚ್ಚಿದ್ದಾರೆ, ಎಲ್ರಿಗೂ ಇದು ಅನುಕೂಲ ಆಗುತ್ತೆ ಅಂತ ನೀನು ಈಗ ಸಮರ್ಥಿಸಬಹುದು. ಆದ್ರೆ ಇದರಿಂದ ದೂರದ ಪರಿಣಾಮ
ಕಷ್ಟಪಡದೇ ಇರುವವನು ಯಾವತ್ತೂ ಕಷ್ಟಪಡುವುದೇ ಇಲ್ಲ, ಕಷ್ಟಪಡ್ತಾ ಇರುವವನು ಕೊನೆವರೆಗೂ ಕಷ್ಟಪಡಲೇಬೇಕಾಗುತ್ತೆ. ಅವರು ಈ ದೇಶಕ್ಕೆ ವಿರುದ್ಧವಾಗಿ ನಿಂತರೆ ನಾಳೆ ಇದರಿಂದ ಅರ್ಥದ ಸಂಪತ್ತಿನ ವಿಷಯದಲ್ಲಿ ವ್ಯತ್ಯಾಸ ಆಗುತ್ತೆ. ಪಂಡಿತೋ ಹೆರ್ತ ಕೃಚ್ಛ್ರೇಷು ಕುರಿಯಾನ್ ನಿಶ್ರೇಯಸ ಮಹತ್. ಕೃಚ್ಛ್ರ ಅಂದ್ರೆ ಕಷ್ಟದ ಸ್ಥಿತಿ, ಆರ್ಥಿಕ ದುಸ್ಥಿತಿ ಅಂತ ಅನ್ನೋದು ಬಂದಾಗಲೂ ಯಾರು ಸರಿಯಾದ ವಿಷಯವನ್ನು ನಿನ್ನ ಹತ್ರ ತಂದು ನಿಲ್ಲಿಸ್ತಾನೋ, ಜನ ರಂಜನೆಗೆ ಗಮನ ಕೊಡದೆ ಮುಂದಿನ ರಕ್ಷಣೆಗೆ ಬೇಕಾದ ವ್ಯವಸ್ಥೆಯನ್ನು ಯಾರು ಮುಂದೆ ಮಾತಾಡ್ತಾನೋ ಅಂಥವರನ್ನ ನೀನು ಗೌರವಿಸ್ತಾ ಇದೆಯಲ್ವಾ. ಕಚ್ಚಿತ್ ದೃಷ್ಟಶ್ಚ ಶೂರಶ್ಚ ಧೃತಿಮಾನ್ವತಿ ಮಾಂಶುಚಿ ಕುಲೀನಶ್ಚ ನುರಕ್ತಶ್ಚ ದಕ್ಷ ಸೇನಾಪತಿ ಕೃತ. ಒಬ್ಬ ಸೇನಾಪತಿ ಹೇಗಿರಬೇಕು, ಮಂತ್ರಿ ಹೇಗಿರಬೇಕು, ಪುರೋಹಿತ ಹೇಗಿರಬೇಕು. ನಿನಗೆ ಅಮಾತ್ಯ ಬೇರೆ, ಮಂತ್ರಿ ಬೇರೆ, ಸಚಿವ ಬೇರೆ. ಅಮಾತ್ಯ ಯಾವಾಗಲೂ ರಾಜನ ಜೊತೆಗಿರುವವನು, ಮಂತ್ರಿ ಅಂತ ವಿಶೇಷ ತತ್ವಜ್ಞನಾಗಿ ಆ ಹೊತ್ತಿಗೆ ಮಂತ್ರಾಲೋಚನೆಗೆ ಬರುವವನು. ಈ ಇಬ್ರು ಏನ್ ಮಾಡಿರ್ತಾರೆ ಅದನ್ನ ಕಾರ್ಯರೂಪಕ್ಕೆ ತರುವವ ಸಚಿವ. ಅಂದ್ರೆ ಇವನು ನಾವು ಫೀಲ್ಡ್ ವರ್ಕ್ ಅಂತ ಹೇಳ್ತೇವಲ್ಲ, ಯೋಜನೆಗಳನ್ನ ಯೋಚನೆಗಳು ಬಂದದ್ದನ್ನ ಯೋಜನೆಗೆ ತಂದ ಮೇಲೆ ಅದನ್ನ ಜನರಿಗೆ ಮುಟ್ಟಿಸುವ ಕೆಲಸವನ್ನು ಸಚಿವ ಮಾಡ್ತಾನೆ. ಅವರು ಮೂವರು ಅವರವರ ಕೆಲಸಕ್ಕೆ ಬೇಕಾದ ರೀತಿಯಲ್ಲಿ ಯಾರನ್ನ ಆಯ್ಕೆ ಮಾಡ್ಕೊಂಡಿದ್ದಿ. ಈಗ ಸೇನಾಪತಿ ಅಂತ ಬಂದ್ರೆ ಧೃಷ್ಟ, ದರ್ಶನ ಅಂದ್ರೆ ಇನ್ನೊಬ್ರು ಪೆಟ್ಟು ಕೊಟ್ಟದ್ದನ್ನ ಸಹಿಸಿಕೊಳ್ಳಿಕ್ಕೆ ತಾಕತ್ತಿರುವವನು, ಇನ್ನೊಬ್ಬರನ್ನ ಹಾಗೆ ಸೆದೆಬಡಿದು ನಿಲ್ಲಬಲ್ಲವನು. ಶೂರ, ಶೂರ ಅಂದ್ರೆ ಕಾರ್ಯದ ವ್ಯವಸ್ಥೆಯನ್ನು ಚೆನ್ನಾಗಿ ಬಲ್ಲವನು. ವೀರ ಅಂದ್ರೆ ಕಾರ್ಯಾಂತಗಾಮಿ, ಆ ಕಾರ್ಯವನ್ನು ಮುಟ್ಟಿಸುವವನು. ಕೆಲವೊಮ್ಮೆ ನಿಯಮ ಮೀರ್ತಾನೆ ಆದ್ರೆ ಕೆಲಸ ಮಾಡಿಕೊಡ್ತಾನೆ. ಕೆಲವರಿಗೆ ನಿಯಮ ಚೆನ್ನಾಗಿ ಗೊತ್ತಿದೆ ಆದ್ರೆ ಮಧ್ಯದಲ್ಲೇ ಕೈ ಬಿಡ್ತಾರೆ. ಕೆಲಸ ಚೆನ್ನಾಗಿ ಗೊತ್ತಿದೆ, ನಿಮ್ಗೆ ಗೈಡೆನ್ಸ್ ಮಾಡ್ತಾರೆ ಆದ್ರೆ ಅವರೇ ನಿಂತು ಅದನ್ನು ಮುಂದುವರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾರ್ಯಾರನ್ನು ಎಲ್ಲೆಲ್ಲಿ ಇಡಬೇಕು ಅಂಥವರನ್ನು ಅಲ್ಲಲ್ಲಿಯೇ ಇರಿಸಿದ್ಯಲ್ವಾ. ದಕ್ಷ, ಯಾವುದೇ ವಿಷಯದಲ್ಲೂ ದಕ್ಷತೆಯನ್ನ, ಕಾರ್ಯದಲ್ಲಿರುವ ನೈಪುಣ್ಯವನ್ನು ಕಳೆದುಕೊಳ್ಳದವ, ಒಳ್ಳೆಯ ಶುಚಿ, ಅರ್ಥ ಶುಚಿ ಇರ್ಬೋದು, ಮನಸ್ಸಿನ ಶುಚಿ ಇರ್ಬೋದು, ಬುದ್ಧಿವಂತ, ಇಂಥವನನ್ನ ಸೇನಾಪತಿ ಕೃತ, ಇವನನ್ನೇ ತಾನೇ ನೀನು ಸೇನಾಧಿಪತಿಯನ್ನಾಗಿ ಇಟ್ಟುಕೊಂಡಿದ್ದಿ. ಕಚ್ಚಿದ್ ಬಲಸ್ಯ ಭಕ್ತಂಚ ವೇತನಂಚ ಯಥೋಚಿತಂ ಸಂಪ್ರಾಪ್ತ ಕಾಲಂ ದಾತವ್ಯಂ ದದಾಸಿ ನ ವಿಲಂಬಸೆ. ಯಾರ್ಯಾರಿಗೆ ಸಂಬಳ ಎಲ್ಲೆಲ್ಲಿ ಎಷ್ಟೆಷ್ಟು ಕೊಡಬೇಕು ಅದಕ್ಕೆ ಕಾಲಕ್ಕೆ ತಕ್ಕಂತೆ ಕೊಡ್ತಾ ಇದೆಯಲ್ವಾ. ನ ವಿಲಂಬಸೆ, ತಡ ಮಾಡ್ತಾ ಇಲ್ಲಲ್ವ ಸಂಬಳ ಕೊಡುವಾಗ. ಇಡೀ ಕೆಲವೊಮ್ಮೆ ಕಂಪನಿಗಳು ನಾಶ ಆಗುವುದೇ ಅವರಿಗೆ ಗುರುತಿಸಿ ಯಾವ ಪ್ರತಿಭೆದಕ್ಕೆ ತಕ್ಕಷ್ಟು ಸಂಬಳ ಕೊಡದೇ ಇದ್ರೆ ಅದು ಇಡೀ ಸಂಸ್ಥೆಯನ್ನೇ ಮುಳುಗಿಸಿ ಬಿಡುತ್ತೆ. ಯಾರು ಅಸಂಬದ್ಧರೋ ಅಂಥವರನ್ನ ಸುಮ್ಮನೆ ಮೇಲಕ್ಕಿಟ್ಟಿಲ್ಲ ಅಲ್ವಾ, ಅದನ್ನು ಕೇಳ್ತಾನೆ. ಇದು ಇಡೀ ಮಾತು ಹಿಂಗೆ ಮುಂದುವರಿತಾ ಪ್ರತಿಯೊಂದು ಮಾತಿನಲ್ಲೂ ಕೂಡ ಯಥೋಕ್ತವಾದಿ ನಿನ್ನ ದೂತ, ನೀನು ಏನ್ ಶಬ್ದ ಕೊಟ್ಟಿದ್ಯೋ ಅದೇ ಶಬ್ದದಿಂದ ಅಲ್ಲಿಯ ರಾಜನಿಗೆ ಮುಟ್ಟಿಸೋನಾದ್ರೆ ಅವನು ಒಳ್ಳೆ ದೂತ. ಅಂಥವನನ್ನೇ ದೂತನಾಗಿ ಇಟ್ಕೊಂಡಿದ್ಯಲ್ವಾ. ತನ್ನ ಬೇಳೆ ಬೇಯಿಸ್ಲಿಕ್ಕೆ ಅಂತ ಇಲ್ಲಿ ಒಂದು ಹೇಳಿ ಅಲ್ಲೊಂದು ಮತ್ತೊಂದು ಹೇಳಿ ವಿದೇಶಾಂಗ ಸಚಿವ ಅಂತ ಹೇಳಿ ಎಲ್ಲ ನಾಶ ಮಾಡುವ ಸ್ಥಿತಿಗೆ ಬರಲಿಲ್ಲ ಅಲ್ವಾ. ಬೇರೆ ದೇಶದ ಹತ್ರ ಒಳ ಒಪ್ಪಂದ ಮಾಡಿಕೊಂಡು ನಮ್ಮ ದೇಶವನ್ನೇ ದೂರುವ ಸ್ಥಿತಿಯಲ್ಲಿರೋನನ್ನು ನೀನು ಇಟ್ಟುಕೊಂಡಿಲ್ಲಲ್ವಾ ಹತ್ತಿರದಲ್ಲಿ. ಕಚ್ಚಿನ್ನ ಲೋಕಾಯತಿಕಾಂ, ಇದು ತುಂಬಾ ಚಂದದ ಮಾತು. ಬ್ರಾಹ್ಮಣಾಂಸ್ತಾತ ಸೇವಸೆ ಅನರ್ಥ ಕುಶಲಾಹ್ಯೇತೆ ಬಾಲಾ ಪಂಡಿತ ಮಾನಿನ. ಕೆಲವರು ಬ್ರಾಹ್ಮಣರು ಅಂತಿರ್ತಾರೆ, ಹೆಚ್ಚಿನವರು ಅವರೇ. ಆದ್ರೆ ಲೋಕಾಯತಿಕಾನ್, ಲೋಕಾಯತ ಅಂತಂದ್ರೆ ನಾಸ್ತಿಕ್ಯವಾದ, ಲೋಕದ ಲೋಕವನ್ನು ಮರಳು ಮಾಡುವ ಮಾತುಗಳಲ್ಲಿ ನಿಸ್ಸೀಮರು. ಅಂಥ ಕಚ್ಚಿನ್ನ ಲೋಕಾಯತಿಕಾನ್ನ ಬ್ರಾಹ್ಮಣಾನ್ನಪಿ ಸೇವಸೆ, ಅವರನ್ನ ನೀನು ಹತ್ರ ಇಟ್ಕೊಂಡಿಲ್ಲ, ಬುದ್ಧಿಜೀವಿಗಳು ಅಂತ ಸ್ಪಷ್ಟ ಶಬ್ದ ಹೇಳಬೇಕಾದ್ರೆ. ಜಾಬಾಲಿಗಳು ಅವನನ್ನ ಕರ್ಕೊಳ್ಬೇಕು ಅಂತ ಮಾತ್ರ ಮಾತಾಡಿದ್ರು, ಅವ್ರ ಮನಸ್ಸಲ್ಲದಿರ್ಲಿ. ನಾನೆಲ್ಲೇ ರಾಮನ ಹತ್ರ ಕ್ಷಮೆ ಕೇಳ್ತಾನೆ, ನಾನು ನಿನ್ನನ್ನು ಈ ಶ್ರಾದ್ದಾದಿಗಳ ಬಗ್ಗೆ ಅಪಲಾಪ ಮಾಡಿ ಇಲ್ವೇ ಇಲ್ಲ ದಶರಥ, ಇನ್ಯಾಕೆ ನೀನು ಅವನ ಮಾತು ಪಾಲಿಸ್ಬೇಕು ಅಂತೆಲ್ಲ ಮಾತಾಡ್ತಾರೆ ಜಾಬಾಲಿಗಳು. ಈಗ ನಾವು ಈ ನಾಸ್ತಿಕರು ಏನೇನು ಮಾತಾಡ್ತಾರೆ, ಋಣಕೃತ್ವ ಬೇತು ಅಥವಾ ಪಥ್ಯಶನ ಅನಶನಂ ಭವೇತು ಅಂತ ಇತ್ಯಾದಿಗಳೇನಿರುತ್ತೆ ಅದೆಲ್ಲ ರಾಮಾಯಣದ್ದೇ. ಅವರು ಅದನ್ನು ಇನ್ನೂ ಒಂಚೂರು ಬೇಕಾದೆಲ್ಲ ಬೆಳೆಸ್ಕೊಂಡಿದ್ದಾರೆ. ಆದ್ರೆ ಕೊನೆಗೆ ಅಲ್ಲ, ನೀವು ಇಷ್ಟು ನನ್ನನ್ನು ನೀವು ನಾಸ್ತಿಕವಾದದಿಂದ ಇದೆಲ್ಲ ಬೇಕಾಗಿಲ್ಲ ಮಾತಾಡಿಸ್ಬೇಕಿಲ್ಲ ಅಂತ ಹೇಳ್ತೀರಲ್ವಾ, ಶ್ರಾದ್ದ ಮಾಡಿಸಿದ್ಯಾರು ನೀವೇ ಅಲ್ವಾ ದಶರಥನದ್ದು. ಆಗ ಇಲ್ಲ ನಾನು ಹಾಗೆ ಮಾಡಿದ್ದಲ್ಲ, ನನ್ನ ತಪ್ಪಾಯಿತು, ನನ್ನ ಉದ್ದೇಶ ಹೇಗಾದ್ರೂ ಮಾಡಿ ನಿನ್ನನ್ನು ಕರ್ಕೊಳ್ಬೇಕು ಅನ್ನೋ ಇಲ್ಲಿ ಆ ಥರದ್ದು ಮಾತಾಡ್ತಿಲ್ಲ. ಇಲ್ಲಿ ರಾಮ ಏನು ಹೇಳ್ತಿದ್ದಾನೆ ಅಂತಂದ್ರೆ ಅನರ್ಥ ಕುಶಲಾಹ್ಯತೆ, ಇವರು ದೊಡ್ಡ ಅನರ್ಥ ತಂದಿಡ್ತಾರೆ. ಎಲ್ಲ ರಾಜನ ವ್ಯವಸ್ಥೆಯನ್ನ ಬುಡಮೇಲು ಮಾಡುವುದಕ್ಕೆ ಸಮರ್ಥರು. ಯಾಕೆಂದ್ರೆ ಇವರು
ಆ ದಾರಿಯಲ್ಲಿ ಇರ್ತಾರೆ, ಹೆಸರು ಬ್ರಾಹ್ಮಣ ಅಂತ ಹೇಳ್ಕೊಂಡು ಓಡಾಡ್ತಿರ್ತಾರೆ. ಅಷ್ಟೇ ಅಲ್ಲ, ಪಂಡಿತ ಮಾನಿನಃ, ತಾವೇ ಜಗತ್ತಿನ ಎಲ್ಲಾ ಸತ್ಯಗಳನ್ನು ಕೂಡ ತಿಳಿದವರು, ನಿಮಗೆ ಸತ್ಯ ಹೇಳಲಿಕ್ಕೋಸ್ಕರನೇ ಬಂದವರು, ನೀವು ನನ್ನ ಸತ್ಯ ಕೇಳದೇ ಇದ್ರೆ ಹಾಳಾಗಿ ಹೋಗ್ತೀರಿ ಅಂತ ಜನರನ್ನು ಚೆನ್ನಾಗಿ ನಂಬಿಸುವವರು. ಇಂಥವರನ್ನ ನಸೇವಸೆ, ಇವರನ್ನೆಲ್ಲ ನಿನ್ನ ಹತ್ತಿರದಲ್ಲಿ ಬಿಟ್ಕೊಂಡಿಲ್ಲ ತಾನೇ. ಧರ್ಮಶಾಸ್ತ್ರ ಮತ್ತೆ ಹೇಗಿರುವವರು ಇರಬೇಕು? ಧರ್ಮಶಾಸ್ತ್ರೇಶು ಮುಖ್ಯೇಶು ವಿದ್ಯಮಾನೇಶು ದುರ್ಬುಧಾ ಬುದ್ಧಿಮಾನ್ ವೀಕ್ಷಿಕೀಂ ಪ್ರಾಪ್ಯ ನಿರರ್ಥಂ ಪ್ರವದಂತಿತೆ. ಅವರು ಇನ್ನೇನೇನ್ ಮಾಡ್ತಾರೆ ಅಂದ್ರೆ, ಅವರಿಗೆ ಧರ್ಮಶಾಸ್ತ್ರವೂ ಚೆನ್ನಾಗಿ ಗೊತ್ತಿರುತ್ತೆ, ಬುದ್ಧಿಯನ್ನು ಕೆಡಿಸುವುದು ಚೆನ್ನಾಗಿ ಗೊತ್ತಿರುತ್ತೆ, ವಿದ್ಯಮಾನವಾದ ಸಂಗತಿಗಳನ್ನು ತಮಗೆ ಬೇಕಾದಂತೆ ತಿರುಚಿ ಹೇಳುವುದರಲ್ಲಿ ನಿಸ್ಸೀಮರಾಗಿರ್ತಾರೆ, ಅತ್ಯಂತ ಬುದ್ಧಿವಂತರು, ತರ್ಕ ಮಾಡುವುದರಲ್ಲಿ ಕುಶಲರು. ಆದರೆ ನಿರರ್ಥ ಪ್ರವದಂತಿ, ಏನು ಉಪಯೋಗ ಇಲ್ಲದ ವಿಷಯಗಳನ್ನ ಅತ್ಯಂತ ಉಪಯುಕ್ತವಾದ ವಿಷಯ ಅನ್ನುವ ಹಾಗೆ ನಿಮ್ಮ ಮುಂದೆ ತೆರೆದಿರ್ತಾರೆ. ಅಂಥವರನ್ನು ಯಾವತ್ತೂ ಕೂಡ ನಿನ್ನ ಹತ್ತಿರಕ್ಕೆ ಸೇರಿಸ್ಕೊಳ್ಬೇಡ. ಆಮೇಲೆ ದೇವಸ್ಥಾನಗಳಿಗೆ ಯಾವ ಮನ್ನಣೆ ಕೊಡಬೇಕು ಅದೆಲ್ಲ ಕೊಡ್ತಾ ಇದೆಯಲ್ವಾ. ಪ್ರಪಾ ಅಂದ್ರೆ ಅರವಟ್ಟಿಕೆಗಳು ಎಲ್ಲೆಲ್ಲಿ ದಾರಿ ಹೋಕರಿಗೆ ಅಥವಾ ಈ ಏನಂತಾರೆ ತೀರ್ಥಯಾತ್ರೆಗೆ ಹೋಗುವವರಿಗೆ ಅಲ್ಲಲ್ಲಿ ಧರ್ಮಛತ್ರಗಳೆಲ್ಲ ಇದ್ದು ಅವರಿಗೆ ಅಗತ್ಯವನ್ನು ಪೂರೈಸುವಂಥದ್ದಿದೆ. ಅದೆಲ್ಲ ಯಥಾ ಪ್ರಕಾರ ಮೊದಲಿನಂತೆ ನಡೀತಾ ಇದೆ ಅಲ್ವಾ. ಆಯಾ ಊರಿನಲ್ಲಿ ತಟಾಕಗಳು, ಸರೋವರಗಳು ಎಲ್ಲವೂ ಜನರಿಗೆ ಅಗತ್ಯವನ್ನು ಪೂರೈಸುವ ಸ್ಥಿತಿಯಲ್ಲಿ, ಸುಸ್ಥಿತಿಯಲ್ಲಿ ಇದೆ ಅಲ್ವಾ. ಆಮೇಲೆ ಕಚ್ಚಿತ್ ಸ್ತ್ರೀಯ ಸಾಂತ್ವಯಸೆ ಕಚ್ಚಿತ್ ತಾಸ್ತೆ ಸುರಕ್ಷಿತಾ ಕಚ್ಚಿನ್ನ ಶ್ರದ್ಧದಾಸಿ ಅಸ್ಯಾಂ ಆಸಾಂ ಕಚ್ಚಿತ್ ಗುಹ್ಯಂನ ಭಾಷತೆ. ಸ್ತ್ರೀಯರ ವಿಷಯದಲ್ಲಿ ಅವರಿಗೆ ಏನಾದರೂ ತೊಂದರೆ ಆದರೆ ಸಾಂತ್ವನ ಮಾಡುವ ವಿಷಯದಲ್ಲಿ ನೀನು ಮುತುವರ್ಜಿ ವಹಿಸ್ತಾ ಇದೆಯಲ್ವಾ. ಅವರೆಲ್ಲ ನಿನ್ನ ಊರಿನಲ್ಲಿ ಸುರಕ್ಷಿತವಾಗಿದ್ದಾರೆ ಅನ್ನೋ ಧೈರ್ಯ, ಓಡಾಡ್ಲಿಕ್ಕೆ ಬೇಕಾದ ಧೈರ್ಯ ನಿನ್ನ ಊರಿನಲ್ಲಿ ಇದೆಯಲ್ವಾ. ಸಂಜೆ ಹೋದ್ರು ಮತ್ತೆ ರಾತ್ರಿ ವಾಪಸ್ ಬರಲಿಲ್ಲ ಅನ್ನೋ ಈ ಸ್ಥಿತಿ ಇಲ್ಲ ಅಲ್ವಾ. ಆಮೇಲೆ ಯಾರನ್ನ ಶ್ರದ್ಧೆಯಿಂದ ಕಾಣಬೇಕು, ಯಾರ ವಿಷಯದಲ್ಲಿ ಎಚ್ಚರ ಇರಬೇಕು ಅನ್ನೋ ಈ ವ್ಯತ್ಯಾಸಗಳನ್ನ ನೀನು ಗಮನಿಸಿದ್ಯಲ್ವಾ ಅಂತ ಹೀಗೆ ಅನೇಕ ಪ್ರಶ್ನೆಗಳನ್ನ ಕೇಳಿ ಕಾಲಜ್ಞನಾಗಿ ರಾಜನಿರಬೇಕು ಅಂತ ಅಧಿಕಾರ ನಡೆಸಲಿಕ್ಕೆ ಬೇಕಾದ ಎಲ್ಲ ಸಂಗತಿಗಳನ್ನ ರಾಮ ಈ ಮಾತು ಕೇಳುವ ಮೂಲಕ ರಾಜ್ಯಭಾರ ಮಾಡಬೇಕಾದವ್ ನೀನೇ, ಅದು ನಿನ್ನದೇ ಕರ್ತವ್ಯ ಅನ್ನೋದನ್ನ ಮೊದಲೇ ತನ್ನ ನಿರ್ಧಾರವನ್ನ ತಿಳಿಸಿ ಆಯಿತು. ಇದಾದ್ಮೇಲೆ ಮತ್ತೆ ಶ್ರೀರಾಮ ಅಂದ್ರೆ ಭರತ ಅನೇಕ ಜಿಜ್ಞಾಸೆಗಳನ್ನು ಇಡುವ ಮುಂಚೆ ತಂದೆಯ ಸಾವಿನ ಸುಳಿವನ್ನು ನೀಡುತ್ತಾನೆ. ಅಲ್ಲೇ ಅವರು ಪಿತೃ ಕಾರ್ಯಗಳನ್ನೆಲ್ಲ ಮುಗಿಸಿ ಮತ್ತೆ ಮೀಟಿಂಗ್ಗೆ ಕೂತು ಇಷ್ಟು ಪ್ರಶ್ನೋತ್ತರಗಳು ನಡೀತವೆ. ಈ ಪ್ರಶ್ನೋತ್ತರ ತುಂಬಾ ಚೆನ್ನಾಗಿದೆ. ಲಾಜಿಕ್ಗಳು ಅಂತ ಹೇಗಿರಬೇಕು, ಭರತ ಎಷ್ಟೆಲ್ಲ ಮಾತುಗಳನ್ನು ಆಡ್ತಾನೆ, ವಸಿಷ್ಠರು ಏನೆಲ್ಲ ಒತ್ತಡ ಹೇರ್ತಾರೆ, ಜಾಬಾಲಿಗಳು ಏನೆಲ್ಲ ಪ್ರಶ್ನೆ ಕೇಳ್ತಾರೆ, ಕೌಸಲ್ಯ ಹೇಗೆಲ್ಲ ಮಾತಾಡ್ತಾಳೆ, ಈ ಸಂಗತಿಗಳಿಂದ ಮುಂದಿನ ಒಂದಿಷ್ಟು ಪ್ರಶ್ನೆಗಳು ರಾಮನನ್ನ ಮರಳಿ ಅಯೋಧ್ಯೆಯತ್ತ ಕರೆತರುವ ಪ್ರಯತ್ನದ ಮಾತುಗಳಾಗಿ ಬರುತ್ತೆ. ಇಷ್ಟು ಸಂಗತಿಗಳನ್ನು ಇದಕ್ಕೆ ಕಚ್ಚಿತ್ ಸರ್ಗ ಒಂದು ತರ ರಾಜ ನೀತಿಯನ್ನ ತಿಳಿಸುವ ಮಾತುಗಳಂತ ಏನ್ ಬರುತ್ತೋ ಅದು ರಾಮನ ಬಾಯಲ್ಲಿ ಬಂದದ್ದಾದ್ರಿಂದಾಗಿ ಇದು ರಾಮರಾಜ್ಯಕ್ಕೆ ಒಂದು ರೂಪರೇಷೆಯನ್ನು ಕೊಡುವ ಸ್ಥಿತಿಯಲ್ಲಿರುವಂತಹ ಮಾತುಗಳು. ಇದನ್ನೇ ಒಂದು ಪ್ರತ್ಯೇಕವಾಗಿ ಓದ್ಲಿಕ್ಕೂ ಇರುವಂತಹ ವಿಷಯವಾಗಿ ಬಂದಿದೆ. ಹೀಗಾಗಿ ರಾಮಾಯಣದ ಈ ಮಾತುಗಳು ಕೂಡ ಮತ್ತೆ ಮತ್ತೆ ಮನನೀಯವಾದದ್ದು ಅಂತ ಹೇಳ್ತಾ ಇಷ್ಟು ಹೊತ್ತಿನ ಚಿಂತನೆಯನ್ನ ರಾಮನ ಪಾದಕ್ಕೆ ಅರ್ಪಿಸ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡೋಣ. ಶ್ರೀ ಹರಿಪ್ರಿಯತಾಂ ಶ್ರೀಕೃಷ್ಣ.